ಹಾಯ್ ಹಲೋ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ನಾನು ನಿಮ್ಮ ಸೋಷಿಯಲ್ ಸೈನ್ಸ್ ಟೀಚರ್ ಪರಮೇಶ್ KS. ಹೇಗಿದ್ದೀರಾ ಎಲ್ಲರೂ? ಹೇಗೆ ನಡೀತಿದೆ ನಿಮ್ಮ ಸ್ಟಡೀಸ್ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್. ಇವತ್ತಿಂದ ನಾವು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇವತ್ತಿಂದ ನಾವು ಕ್ಲಾಸ್ 9th ರಿಲೇಟೆಡ್ ಏನು ಸೋಷಿಯಲ್ ಸೈನ್ಸ್ ಚಾಪ್ಟರ್ಸ್ ಇದೆ, ಆ ಎಲ್ಲ ಚಾಪ್ಟರ್ಸನ್ನು ಕೂಡ ಒನ್ ಶಾರ್ಟಲ್ಲಿ ಕಂಪ್ಲೀಟ್ ಮಾಡ್ತಾ ಹೋಗ್ತೀವಿ. ಓಕೆ, ಇವತ್ತಿನ ಕ್ಲಾಸಲ್ಲಿ ನಾವು ಕ್ಲಾಸ್ 9th ಸೋಷಿಯಲ್ ಸೈನ್ಸ್ ವೆಸ್ಟರ್ನ್ ರಿಲಿಜಿಯನ್ಸ್ ಈ ಚಾಪ್ಟರ್ ಬಗ್ಗೆ ಇದರಿಂದ ನಾವು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆ, ನಿಮ್ಮ ಎಲ್ಲ ಕಂಪ್ಲೀಟ್ ಏನಿದೆ ಚಾಪ್ಟರ್ಸ್ಗಳು, ಸೋಷಿಯಲ್ ಸೈನ್ಸ್ ಕಂಪ್ಲೀಟ್ ಚಾಪ್ಟರ್ಸ್ಗಳನ್ನು ಕೂಡ ನಾವು ಕವರ್ ಮಾಡ್ತಾ ಹೋಗ್ತೀವಿ. ಓಕೆ, ವೆಲ್ಕಮ್ ಟು PW ಕನ್ನಡ ಫೌಂಡೇಶನ್ ಚಾನಲ್ ಒನ್ಸ್ ಅಗೇನ್. ಇದಿಷ್ಟು ಕೂಡ ಏನು ಇವತ್ತಿನ ಕ್ಲಾಸ್ ಯಾವುದು ಅನ್ನೋದ್ರ ಬಗ್ಗೆ ನೀವು ನೋಡ್ತಾ ಇದ್ದೀರಾ. ಕ್ಲಾಸ್ 9th ವೆಸ್ಟರ್ನ್ ರಿಲಿಜಿಯನ್ಸ್. ಓಕೆ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಓಕೆ, ತುಂಬ ಸುಲಭವಾಗಿರ್ತಕ್ಕಂಥ ಚಾಪ್ಟರ್ ಇದು. ಏನು ಕ್ಲಾಸ್ 9th ನಿಮಗೆ ತುಂಬ ಸುಲಭವಾಗಿರ್ತಕ್ಕಂಥ ಚಾಪ್ಟರು. ಈ ಚಾಪ್ಟರನ್ನು ನಾವು ತುಂಬ ಸುಲಭವಾಗಿ ಒನ್ ಶಾರ್ಟಲ್ಲಿ ಎಲ್ಲ ಪಾಯಿಂಟ್ಸ್ಗಳನ್ನು ಸುಲಭವಾಗಿ ಯಾವ ರೀತಿ ನೆನ್ಪಿಟ್ಕೋಬೋದು, ಸುಲಭವಾಗಿ ಯಾವ ರೀತಿ ನೆನ್ಪಿಟ್ಕೊಂಡು ಈ ಚಾಪ್ಟರನ್ನು ಕಲಿಬೋದು ಅನ್ನೋದ್ರ ಬಗ್ಗೆ ನಾವು ಇವತ್ತಿನ ಕ್ಲಾಸಲ್ಲಿ ಕಲಿತಾ ಹೋಗ್ತೀವಿ. ಓಕೆ, ವೆಸ್ಟರ್ನ್ ರಿಲಿಜಿಯನ್ಸ್. ಓಕೆ, ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಫಸ್ಟ್ ಒನ್, ಟಾಪಿಕ್ಸ್ ಟು ಬಿ ಕವರ್ಡ್ ಅಂತ ಕೊಟ್ಟಿದ್ದೀನಿ ಇಲ್ಲಿ. ಟಾಪಿಕ್ಸ್ ಟು ಬಿ ಕವರ್ಡ್ ಅಂದರೆ ಈ ಚಾಪ್ಟರ್ನಲ್ಲಿ ನಾವು ಯಾವ ಯಾವ ಟಾಪಿಕ್ಸ್ಗಳನ್ನು, ಯಾವ ಯಾವ ವಿಷಯಗಳ ಬಗ್ಗೆ ಕಲಿತಾ ಹೋಗ್ತೀವಿ ಅನ್ನೋದ್ರ ಬಗ್ಗೆ ನಾವು ಫಸ್ಟ್ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಫಸ್ಟ್ ನೀವು ನೋಡ್ತಾ ಇದ್ದೀರಾ, ಫಸ್ಟ್ ಒನ್ ದ ಗ್ರೋತ್ ಆಫ್ ಜುಡಾಯಿಸಮ್, ಝೊರೋಆಸ್ಟ್ರಿಯನಿಸಮ್, ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ. ಈ ನಾಲ್ಕು ರಿಲಿಜನ್ಗಳ ಬಗ್ಗೆ ಈ ನಾಲ್ಕು ರಿಲಿಜನ್ಗಳ ಬೆಳವಣಿಗೆಯ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಜುಡಾಯಿಸಮ್, ಝೊರೋಆಸ್ಟ್ರಿಯನಿಸಮ್, ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ, ಈ ನಾಲ್ಕು ಧರ್ಮಗಳ ಬೆಳವಣಿಗೆ ಯಾವ ರೀತಿ ಗ್ರೋತ್ ಆದವು ಈ ಧರ್ಮಗಳು ಅನ್ನೋದರ ಬಗ್ಗೆ ನಾವು ಫಸ್ಟು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಇದಾದ ನಂತರ ಸೆಕೆಂಡ್ ನಾವೇನು ಕಲಿತೀವಿ ಅಂತಂದರೆ, ಸೆಕೆಂಡ್ ಪಾಯಿಂಟ್, ದ ಲೈಫ್ ಆಫ್ ಜೀಸಸ್ ಕ್ರೈಸ್ಟ್ ಆ್ಯಂಡ್ ಮೊಹಮ್ಮದ್ ಪೈಗಂಬರ್. ಜೀಸಸ್ ಕ್ರೈಸ್ಟ್ ಮತ್ತು ಮೊಹಮ್ಮದ್ ಪೈಗಂಬರ್ ಅವರ ಒಂದು ಜೀವನ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ನಾವು ಇಲ್ಲಿ ಈ ಒಂದು ಚಾಪ್ಟರಲ್ಲಿ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಇದರಾದ ನಂತರ ಥರ್ಡ್ ಪಾಯಿಂಟ್, ದ ಟೀಚಿಂಗ್ಸ್ ಆಫ್ ಜುಡಾಯಿಸಮ್, ಝೊರೋಆಸ್ಟ್ರಿಯನಿಸಮ್, ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ. ಸೇಮ್ ಈ ನಾಲ್ಕು ಧರ್ಮಗಳ ಫಸ್ಟ್ ಪಾಯಿಂಟಲ್ಲಿ ನಾವು ಅದರ ಬೆಳವಣಿಗೆ ಬಗ್ಗೆ ಕಲಿತೀವಿ. ಅದಾದ ನಂತರ ಲೈಫ್ ಬಗ್ಗೆ ಕಲಿತೀವಿ, ಜೀಸಸ್ ಮತ್ತು ಮೊಹಮ್ಮದ್ ಪೈಗಂಬರ್ ಅವ್ರದ್ದು. ಇಲ್ಲಿ ನಾವು ಟೀಚಿಂಗ್ಸ್ ಅಂದರೆ ಏನು ಹೇಳಿ, ಬೋಧನೆಗಳು. ಕನ್ನಡದಲ್ಲಿ ನಾವು ಬೋಧನೆಗಳು. ಅವರು ಕೆಲವೊಂದು ಬೋಧನೆಗಳನ್ನು ಕೊಟ್ಬಿಟ್ಟು ಹೋಗಿದ್ದಾರೆ. ಆ ಬೋಧನೆಗಳು ಏನಿದೆ, ಆ ಟೀಚಿಂಗ್ಸ್, ವಾಟ್ ಆರ್ ದೋಸ್ ಟೀಚಿಂಗ್ಸ್ ಅನ್ನೋದನ್ನು ನಾವು ಈ ಒಂದು ಕ್ಲಾಸಲ್ಲಿ ಕಂಪ್ಲೀಟಾಗಿ ಕಲಿತಾ ಹೋಗ್ತೀವಿ. ಓಕೆ, ದೀಸ್ ಆರ್ ದ ಮೈನ್ 3 ಪಾಯಿಂಟ್ಸ್ ವಿ ವಿಲ್ ಕವರ್ ಇನ್ ದಿಸ್ ಕ್ಲಾಸ್. ಓಕೆ, ನೆಕ್ಸ್ಟ್ ಒಂದೊಂದೇ ಕ್ಲಾಸನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ, ಒಂದೊಂದೇ ಪಾಯಿಂಟನ್ನು. ಫಸ್ಟ್ ಒನ್ ನೀವು ನೋಡ್ತಾ ಇದ್ದೀರಾ, ಚಾಪ್ಟರ್ ಹೆಸರು ಏನಿದೆ ಅಂತಂದರೆ ವೆಸ್ಟರ್ನ್ ರಿಲಿಜಿಯನ್ಸ್. ಇಲ್ಲಿ ವೆಸ್ಟರ್ನ್ ಅಂತಂದರೆ ಏನಪ್ಪ ಅಂತಂದರೆ ನೋಡಿ, ವೆಸ್ಟರ್ನ್ ಅಂತಂದರೆ ಕನ್ನಡದಲ್ಲಿ ನಾವು ಪಾಶ್ಚಾತ್ಯ ಅಂತ ಹೇಳ್ಬಿಟ್ಟು ಕರಿತೀವಿ, ಪಾಶ್ಚಾತ್ಯ. ರಿಲಿಜಿಯನ್ಸ್ ಅಂತಂದರೆ ಧರ್ಮಗಳು. ವೆಸ್ಟರ್ನ್ ರಿಲಿಜಿಯನ್ಸ್ ಅಂದರೆ ಪಾಶ್ಚಾತ್ಯ ಧರ್ಮಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಏನಕ್ಕೋಸ್ಕರ ಇವುಗಳನ್ನು ಫಸ್ಟು ನಿಮಗೆ ಕ್ಲಿಯರ್ ಆಗಬೇಕು. ಪ್ರತಿಯೊಂದು ಪಾಯಿಂಟ್ ಕೂಡ ನಿಮಗೆ ಆಯಾ ಒಂದು ಅದನ್ನು ಕಲಿಬೇಕಾದ್ರೆ ನಿಮಗೆ 100% ಕ್ಲಾರಿಟಿ ಅನ್ನೋದಿರಬೇಕು. ಎಲ್ಲೂ ಕೂಡ ಏನು ಡೌಟ್ ಇಲ್ಲದಂಗೆ ನಾನು ನಿಮಗೆ 100% ಕ್ಲಾರಿಟಿ ಕೊಡ್ತಾ ಹೋಗ್ತೀನಿ. ಓಕೆ, ಫಸ್ಟ್ ಥಿಂಗ್, ನಾವೇನಕ್ಕೆ ಈ ಧರ್ಮಗಳನ್ನು, ಈ ನಾಲ್ಕು ಧರ್ಮಗಳನ್ನು ಏನು ನಾವು ನೋಡಿದ್ವಲ್ವ, ಜುಡಾಯಿಸಮ್, ಝೊರೋಆಸ್ಟ್ರಿಯನಿಸಮ್, ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ, ಈ ನಾಲ್ಕು ಧರ್ಮಗಳನ್ನು ವೈ ವಿ ಕಾಲ್ ದೆಮ್ ಆಸ್ ವೆಸ್ಟರ್ನ್ ರಿಲಿಜಿಯನ್ಸ್ ಅಂತಂದರೆ, ನಾವು ಏನಕ್ಕೆ ಅವುಗಳನ್ನು ವೆಸ್ಟರ್ನ್ ರಿಲಿಜಿಯನ್ಸ್, ಪಾಶ್ಚಾತ್ಯ ಧರ್ಮಗಳು ಅಂತ ಹೇಳ್ಬಿಟ್ಟು ಕರಿತೀವಿ ಅಂತಂದರೆ, ಮೊದಲನೇದಾಗಿ ಈ ನಾಲ್ಕು ರಿಲಿಜನ್ಗಳು ಬರ್ತ್ ಆಗಿದ್ದು ಅಂದರೆ ಜನನವಾಗಿದ್ದೆಲ್ಲಪ್ಪ ಅಂತಂದರೆ ಏಷ್ಯಾ ಖಂಡದ ವೆಸ್ಟ್ ಭಾಗದಲ್ಲಿ. ಅದಕ್ಕೋಸ್ಕರ ನಾವು ಏನಂತ ಕರಿತೀವಿ ಅಂತಂದರೆ ವೆಸ್ಟರ್ನ್ ರಿಲಿಜಿಯನ್ಸ್. ನಿಮಗೆ ಇಲ್ಲಿ ನಾನು ಹಾಕ್ತೀನಿ ನೋಡಿ ಡಯಾಗ್ರಾಮ್, ಹಂಗೆ ರಫಾಗಿ ಬರೀತೀನಿ. ಇಲ್ಲಿ ನಮ್ಮ ಭಾರತ ಇದೆ ಅಲ್ವಾ, ಇಲ್ಲಿ ನಮ್ಮ ಭಾರತ ಏನಿದೆ, ಇದು ನಾನು ರಫ್ ಡಯಾಗ್ರಾಮ್ ಹಾಕಿದ್ದೀನಿ ಭಾರತದ್ದು. ಇದು ಭಾರತ ಅಂತಾದರೆ, ಇದಾದ ನಂತರ ಈ ಕಡೆ ಭಾಗದಲ್ಲಿ ಇಲ್ಲಿ ಒಂದು ಈ ಭಾಗ ಏನಿದೆ, ಈ ಭಾಗ ಇಲ್ಲಿ ಬರ್ತಕ್ಕಂಥ ಭಾಗಗಳು ಏನಿದೆ, ಮತ್ತು ಇಲ್ಲಿ
ಸೊ ಈ ಭಾಗ ಏನಿದೆ ಇದನ್ನು ನಾವು ಏನಂತ ಕರಿತೀವಿ ಅಂತಂದರೆ ವೆಸ್ಟ್ ಏಷ್ಯಾ ಅಂತ ಕರಿತೀವಿ. ವೆಸ್ಟ್ ಏಷ್ಯಾ ಅಂತ ಈ ಭಾಗದಲ್ಲಿ ಇಲ್ಲಿ ನಿಮಗೆ ಯಾವ್ಯಾವ ಕಂಟ್ರಿಗಳು ಬರುತ್ತಪ್ಪ ಅಂತಂದರೆ ಇಸ್ರೇಲ್ ಬರುತ್ತೆ ಮತ್ತು ಏನು ಅರಬ್ ಕಂಟ್ರೀಸ್ ಎಲ್ಲ ಇಲ್ಲಿ ಬರುತ್ತೆ ಅಲ್ವಾ, ಅರಬ್ ಕಂಟ್ರೀಸ್ ಎಲ್ಲ ಇಲ್ಲಿ ಏನು ಬರುತ್ತೆ. ಸೊ ಈ ಭಾಗದಲ್ಲಿ ಈ ಒಂದು ರಿಲಿಜನ್ಗಳು ಬರ್ತಾಗಿದ್ದು, ಜನನ ಆಗಿದ್ದು, ಸೃಷ್ಟಿಯಾಗಿದ್ದು, ಹುಟ್ಟಿದ್ದು ಅಂತ. ಸೊ ಆ ರೀಸನ್ನಿಂದ ನಾವು ಈ ಧರ್ಮಗಳನ್ನು ಏನಂತ ಕರಿತೀವಿ ಅಂತಂದರೆ ವೆಸ್ಟರ್ನ್ ರಿಲಿಜಿಯನ್ಸ್, ಪಾಶ್ಚಾತ್ಯ ಧರ್ಮಗಳು. ಸೊ ಧರ್ಮ ಅಂತಂದರೆ ಗೊತ್ತಿದೆ. ಸೊ ಈಗ ನಮ್ಮಲ್ಲಿ ಕೂಡ ಹಿಂದೂ ಧರ್ಮ ಇದೆ, ಬೌದ್ಧ ಧರ್ಮ, ಜೈನ ಧರ್ಮ ಯಾವ ರೀತಿ ಇದೆಯೋ, ಸೊ ನಮ್ಮ ಭಾರತದಲ್ಲಿ ಏನು ಉಗಮವಾದಂಥ ಧರ್ಮಗಳು ಯಾವ ರೀತಿ ಇದೆಯೋ, ಹಿಂದೂ, ಬೌದ್ಧ, ಜೈನ ಧರ್ಮಗಳು, ಅದೇ ರೀತಿ ಬೇರೆ ಏನು ವೆಸ್ಟ್ ಏಷ್ಯನ್ ಪಾರ್ಟಲ್ಲಿ ಜನಿಸಿದಂಥ ಧರ್ಮಗಳನ್ನು ನಾವು ಪಾಶ್ಚಾತ್ಯ ಧರ್ಮಗಳು. ಪಾಶ್ಚಾತ್ಯ ಅಂದರೆ ಬೇರೆ ದೇಶ, ನಮಗೆ ಬೇರೆ ದೇಶ ಅಲ್ವಾ ಅವು. ಸೊ ನಮ್ಮ ದೇಶದಲ್ಲಿ ಈ 4 ಏನು ಧರ್ಮಗಳು ಬರ್ತಾಗಿಲ್ಲ. ಸೊ ಈ 4 ಧರ್ಮಗಳು ಬೇರೆ ದೇಶದಲ್ಲಿ ಜನನ ಆಗಿದ್ದರಿಂದ ಅವನ್ನ ಪಾಶ್ಚಾತ್ಯ ಧರ್ಮಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದು ನಿಮಗೆ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಇದು ಮೊದಲನೇ ಪಾಯಿಂಟ್. ಇದಾದ ನಂತರ ಒಂದೊಂದೇ ಪಾಯಿಂಟನ್ನು ನೋಡ್ತಾ ಹೋಗೋಣ. ಏನಪ್ಪ ಅಂತಂದರೆ ಫಸ್ಟ್ ಇಂಟ್ರೊಡಕ್ಷನ್ ಕಲಿಯೋಣ. ಕೆಲವೊಂದು ಬೇಸಿಕ್ ಏನು ಒಂದೊಂದೇ ಧರ್ಮದ ಬಗ್ಗೆ ಡೀಟೇಲ್ ಆಗಿ ಕಲೀಲಿಕ್ಕಿಂತ ಮುಂಚೆ ಕೆಲವೊಂದು ಬೇಸಿಕ್ ಆಗಿರ್ತಕ್ಕಂಥ ವಿಷಯಗಳನ್ನು ನೋಡ್ಕೊಳ್ಳೋಣ. ಏನಪ್ಪ ಅಂತಂದರೆ ಸಿನ್ಸ್ ಏನ್ಷಿಯಂಟ್ ಟೈಮ್ಸ್ one can observe the birth and development of various religions in the world history. Ancient ಅಂತಂದ್ರೆ ಏನಪ್ಪ ಅಂತಂದ್ರೆ ನಾವು ಏನ್ಷಿಯಂಟ್ ಅಂದರೆ ಪ್ರಾಚೀನ ಅಂತ ಹೇಳ್ತೀವಿ. ಪ್ರಾಚೀನ ಕಾಲದಿಂದಲೂ ಕೂಡ, ಹಿಂದಿನ ಕಾಲದಿಂದಲೂ ಕೂಡ ನಾವು ಪ್ರಪಂಚದ ಹಿಸ್ಟ್ರಿಯನ್ನು ನೋಡ್ತಾ ಹೋದರೆ ಹಲವಾರು ಧರ್ಮಗಳು ಹುಟ್ಟು ಮತ್ತು ಬೆಳವಣಿಗೆ ಆಗಿದೆ. ಹಲವಾರು ಧರ್ಮಗಳು ಏನು ಬರ್ತಾಗಿದೆ ಮತ್ತು ಡೆವಲಪ್ಮೆಂಟನ್ನು ನಾವು ಕಾಣ್ತಾ ಹೋಗ್ತೀವಿ. ಹಲವಾರು ಧರ್ಮಗಳಿದೆ. ಸೊ ಅದೇ ರೀತಿ ಯಾವುದಪ್ಪ ಅಂತಂದರೆ ಸೆಕೆಂಡ್ ಪಾಯಿಂಟ್, ಜುಡಾಯಿಸಮ್, ಝೊರೋಆಸ್ಟ್ರಿಯನಿಸಮ್, ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ಟೂಕ್ ಪ್ಲೇಸ್ ಇನ್ ವೆಸ್ಟರ್ನ್ ರೀಜನ್ಸ್. ಸೊ ಈ 4 ಧರ್ಮಗಳು ಜುಡಾಯಿಸಮ್ ಅಂತಂದರೆ ಯಹೂದಿ ಧರ್ಮ ಅಂತ ಹೇಳ್ತೀವಿ. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಇದನ್ನು. ಓಕೆ, ಒಂದೊಂದೇ ಧರ್ಮಗಳನ್ನು ಏನು ಪರ್ಟಿಕ್ಯುಲರ್ ಆಗಿ ನಾವು ಕಲಿತಾ ಹೋಗ್ತೀವಿ. ಸೊ ಅಲ್ಲಿ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಕನ್ನಡದಲ್ಲಿ ಏನೇನು ಅಂತೀವಿ ಅಂತ. ಜುಡಾಯಿಸಮ್ ಅಂದರೆ ಯಹೂದಿ ಧರ್ಮ ಅಂತೀವಿ. ಝೊರೋಆಸ್ಟ್ರಿಯನಿಸಮ್ ಅಂತಂದರೆ ಇಲ್ಲಿ ಸಿಂಪಲ್ ಆಗಿ ಬರ್ತೀನಿ ನೋಡಿ, ಅಂದರೆ ಜುಡಾಯಿಸಮ್ ಅಂತಂದರೆ ಯಹೂದಿ ಧರ್ಮ. ಸೊ ಇದಾದ ನಂತರ ಝೊರೋಆಸ್ಟ್ರಿಯನಿಸಮ್ ಅಂತಂದರೆ ಪಾರ್ಸಿ ಧರ್ಮ. ಇನ್ನು ಕ್ರಿಶ್ಚಿಯಾನಿಟಿ ಏನು ಯಹೂದಿ ಧರ್ಮ, ಜುಡಾಯಿಸಮ್ ಅಂತಂದರೆ ಯಹೂದಿ ಧರ್ಮ, ಝೊರೋಆಸ್ಟ್ರಿಯನಿಸಮ್ ಅಂತಂದರೆ ಕ್ರಿಶ್ಚಿಯಾನಿಟಿ ಅಂತ ಹೇಳ್ತೀವಿ. ಝೊರೋಆಸ್ಟ್ರಿಯನಿಸಮ್ ಅಂತಂದರೆ ಪಾರ್ಸಿ ಧರ್ಮ ಅಂತ ಹೇಳ್ತೀವಿ. ಇದಾದ ನಂತರ ಕ್ರಿಶ್ಚಿಯಾನಿಟಿ, ಕ್ರೈಸ್ತ ಧರ್ಮ. ಅಂತ ಹೇಳ್ತೀವಿ. ಮತ್ತು ಇಸ್ಲಾಂ. ಸೊ ಇವೆರಡು ಏನು ನಿಮಗೆ ಅಷ್ಟು ಇಸ್ಲಾಂ ಧರ್ಮ. ಓಕೆ, ಇಸ್ಲಾಂ ಧರ್ಮ. ಸೊ ಇಲ್ಲಿ ನಿಮಗೆ ಏನು ಈ 2 ಧರ್ಮಗಳು ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಅಷ್ಟು ನಿಮಗೆ ಏನೂ ಡಿಫಿಕಲ್ಟ್ ಆಗಲ್ಲ. ಯಾಕಂದರೆ ಸೇಮ್ ಕ್ರಿಶ್ಚಿಯಾನಿಟಿ ಅಂದರೆ ಕ್ರೈಸ್ತ ಧರ್ಮ. ಸೊ ಇಸ್ಲಾಂ ಅಂದರೆ ಸೇಮ್ ಇಸ್ಲಾಮೇ ಬರುತ್ತೆ ಕನ್ನಡದಲ್ಲೂ ಕೂಡ. ಸೊ ಬಟ್ ನಿಮಗೆ ಇದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಅದು ನಾನು ಯಾವ ರೀತಿ ನೆನ್ಪಿಟ್ಕೋಬೇಕು ಅನ್ನೋದನ್ನು ಆ ಚಾಪ್ಟರ್ ಬಂದಾಗ ನಾನು ತಿಳಿಸ್ತಾ ಹೋಗ್ತೀನಿ. ಓಕೆ, ಚಾಪ್ಟರ್ ಅಂತಂದರೆ ಆ ಟಾಪಿಕ್ ಬಂದಾಗ ತಿಳಿಸ್ತಾ ಹೋಗ್ತೀನಿ. ಜುಡಾಯಿಸಮ್ ಅಂದರೆ ಯಹೂದಿ ಧರ್ಮ, ಝೊರೋಆಸ್ಟ್ರಿಯನಿಸಮ್ ಅಂತಂದರೆ ಪಾರ್ಸಿ ಧರ್ಮ. ಓಕೆ, ಆ್ಯಂಡ್ ಥರ್ಡ್ ಪಾಯಿಂಟ್, ದೇ ಆರ್ ಆಲ್ಸೋ ನೌನ್ ಆಸ್ ಸೆಮಿಟಿಕ್ ರಿಲಿಜಿಯನ್ಸ್. ಇದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈ 4 ಧರ್ಮಗಳನ್ನು ನಾವು ಟೋಟಲ್ ಆಗಿ ಏನಪ್ಪ ಕರಿತೀವಿ ಅಂತಂದರೆ ಇಂಗ್ಲೀಷ್ನಲ್ಲಿ ಸೆಮಿಟಿಕ್ ರಿಲಿಜನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ದೆನ್ ದೀಸ್ ರಿಲಿಜನ್ಸ್ ಆರ್ ಸ್ಪ್ರೆಡ್ ಇನ್ ಮೆನಿ ಕಂಟ್ರೀಸ್ ಆಫ್ ದ ವರ್ಲ್ಡ್. ಸೊ ಈ ಒಂದು ಧರ್ಮಗಳು ಏನಾಗಿದೆ ಅಂತಂದರೆ ಪ್ರೆಸೆಂಟು ಹಲವಾರು ದೇಶಗಳಲ್ಲಿ ಹರಡಿಕೊಂಡಿದೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಸೊ ಏನಪ್ಪ ಅಂತಂದರೆ ಪ್ರೆಸೆಂಟ್ ಕೂಡ ಅತಿ ಹೆಚ್ಚು ಏನು ಜಗತ್ತಿನಲ್ಲಿ ಹಲವಾರು ರಾಷ್ಟ್ರಗಳಿದೆಯಲ್ವಾ, ಆ ಹಲವಾರು ರಾಷ್ಟ್ರಗಳಲ್ಲಿ ಹೆಚ್ಚಿನ ರಾಷ್ಟ್ರಗಳು ಈ ಒಂದು ರಿಲಿಜನ್ಸನ್ನು ಫಾಲೋ ಮಾಡ್ತವೆ ಅನ್ನೋದ್ರ ಬಗ್ಗೆ. ಸೊ ಅಂದರೆ ಆ ಲೆವೆಲಿಗೆ ಈ ಧರ್ಮಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲೂ ಕೂಡ ಹರಡಿಕೊಂಡಿದೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಮತ್ತು ಇಷ್ಟು ಧರ್ಮಗಳಲ್ಲಿ, ಸೊ ಈ 4 ಧರ್ಮಗಳಲ್ಲಿ ಕೆಲವೊಂದು ಕಾಮನ್ ಫ್ಯಾಕ್ಟರ್ ಬರುತ್ತೆ. ಕಾಮನ್ ಅಂತಂದರೆ ಈ 4 ಧರ್ಮಗಳಲ್ಲಿ ಕೆಲವೊಂದು ಸಾಮಾನ್ಯ ಅಂಶಗಳು. 4 ಧರ್ಮಗಳು ಏನು ಒಂದು ರೀತಿಯಾದಂಥ ತತ್ವಗಳನ್ನು ಸಮಾನವಾಗಿ ಇದೆ. 4 ಧರ್ಮಗಳ ಮಧ್ಯೆ ಸಮವಾಗಿರ್ತಕ್ಕಂಥ ಕೆಲವೊಂದು ಅಂಶಗಳಿದೆ. ಅದು ಯಾವ್ದ್ಯಾವುದು ಅನ್ನೋದನ್ನು ನಾವು ನೆಕ್ಸ್ಟ್ ನೋಡ್ತಾ ಹೋಗೋಣ. ಓಕೆ, ಸೊ ನೋಡಿ ಕೊಟ್ಟಿದ್ದೀನಿ. ಅಮಾಂಗ್ ದೀಸ್ ಸಮ್ ಕಾಮನ್ ಫ್ಯಾಕ್ಟರ್ಸ್ ಅಂತಂದರೆ ಕ್ಯಾನ್ ಬಿ ಐಡೆಂಟಿಫೈಡ್. ಯಾವ್ದು ಸಾಮಾನ್ಯ ಅಂಶಗಳು ಅಂತ. ಕಾಮನ್ ಅಂತಂದರೆ ಸಾಮಾನ್ಯವಾಗಿರುತ್ತೆ ಎಲ್ಲರಲ್ಲೂ ಕೂಡ. ಫ್ಯಾಕ್ಟರ್ಸ್ ಅಂತಂದರೆ ಅಂಶಗಳು. ಸೊ ಈ 4 ರಿಲಿಜನ್ಗಳಲ್ಲಿ
ಕೆಲವೊಂದು ಕಾಮನ್ ಫ್ಯಾಕ್ಟರ್ನ ನಾವು ಐಡೆಂಟಿಫೈ ಮಾಡ್ಬೋದು. ಕಾಮನ್ ಫ್ಯಾಕ್ಟರ್ಸ್, ಸಾಮಾನ್ಯ ಅಂಶಗಳು, 4 ಧರ್ಮಗಳು ಫಾಲೋ ಮಾಡ್ತಕ್ಕಂಥದ್ದನ್ನು. ಸೊ ಹಾಗಾಗಿ ನಿಮಗೆ ಇಲ್ಲೇನೋ ಜಾಸ್ತಿ ಟಫ್ ಆಗ್ತಾ ಹೋಗೋದಿಲ್ಲ. ಓಕೆ, ಸುಲಭವಾಗಿ ನೆನಪಿಟ್ಕೋಬೋದು. ಅದ್ರಲ್ಲಿ ಯಾವುದಪ್ಪ ಅಂತಂದರೆ, ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ನಾನು ಈ ಸ್ಲೈಡಲ್ಲಿ ನಿಮಗೆ 2 ಕಲರಲ್ಲಿ ಕೊಟ್ಟಿದ್ದೀನಿ. ಒಂದು ವೈಟ್ ಇದೆ ಮತ್ತು ಇನ್ನೊಂದು ಯೆಲ್ಲೋ ಕಲರಲ್ಲಿದೆ ಪಾಯಿಂಟ್ಸು. ಅದರಲ್ಲಿ ಯೆಲ್ಲೋ ಕಲರ್ ಪಾಯಿಂಟ್ಸ್ ಏನಿದೆ ಅಲ್ವಾ, ಅದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ಎಲ್ಲದೂ ಕೂಡ ಇಂಪಾರ್ಟೆಂಟೇನೆ. ಸೊ ಬಟ್ ಏನಪ್ಪ ಅಂತಂದರೆ, ಆ ಯೆಲ್ಲೋ ಕಲರಲ್ಲಿ ನಾನು ಏನು ಮಾರ್ಕ್ ಮಾಡಿ ಕೊಟ್ಟಿದ್ದೀನಿ ಅದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೀವು ಯಾವ ಕಾರಣಕ್ಕೂ ಮಿಸ್ ಮಾಡೋಂಗೆ ಇಲ್ಲ. ಓಕೆ, ಫಸ್ಟ್ ಒನ್ ಏನಪ್ಪ ಅಂತಂದರೆ ಬಿಲೀಫ್ ಇನ್ ಒನ್ ಗಾಡ್. ಬಿಲೀಫ್ ಇನ್ ಒನ್ ಗಾಡ್ ಅಂತಂದರೆ ಏಕದೇವನಲ್ಲಿ ನಂಬಿಕೆ. ಬಿಲೀಫ್ ಇನ್ ಒನ್ ಗಾಡ್ ಅಂತಂದರೆ ಏಕದೇವನಲ್ಲಿ ನಂಬಿಕೆ ಅಂತ ಹೇಳ್ತೀವಿ ಕನ್ನಡದಲ್ಲಿ ನಾವು. ಏಕದೇವನಲ್ಲಿ ನಂಬಿಕೆ ಅಂತ ಅಂದರೆ ಬಿಲೀಫ್ ಅಂತಂದ್ರೆ ಏನು? ಬಿಲೀಫ್ ಅಂತಂದರೆ ನಂಬಿಕೆ. ಓಕೆ, ಬಿಲೀಫ್ ಅಂತಂದರೆ ನಂಬಿಕೆ. ಬಿಲೀಫ್ ಇನ್ ಒನ್ ಗಾಡ್ ಅಂದರೆ ಒನ್ ಗಾಡು. ಅದನ್ನು ನಾವು ಏನಂತ ಕರಿತೀವಿ ಅಂತಂದರೆ ಸಿಂಗಲ್ ಗಾಡ್ ಅಥವಾ ಏಕದೇವರು ಅಂತ ಏನು ಕರಿತೀವಲ್ವ ಅದು. ಬಿಲೀಫ್ ಇನ್ ಒನ್ ಗಾಡು, ಕೇವಲ ಒಂದು ದೇವರನ್ನು ಮಾತ್ರ ನಾವು ನಂಬಬೇಕು ಅನ್ನೋದು ಫಸ್ಟ್ ಪಾಯಿಂಟನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನಾವು ಏನು ಹಲವಾರು ದೇವರುಗಳನ್ನು ನಂಬಬಾರದು. ವಿ ಶುಡ್ ಬಿಲೀವ್ ಇನ್ ಒನ್ ಗಾಡ್. ಕೇವಲ ಒಂದು ದೇವರಲ್ಲಿ ಮಾತ್ರ ನಂಬಿಕೆಯನ್ನು ಇಡಬೇಕು, ನಂಬಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅದನ್ನು ನಾನು ಕನ್ನಡದಲ್ಲೂ ಕೂಡ ಕೊಟ್ಟಿದ್ದೀನಿ. ಏಕದೇವನಲ್ಲಿ ನಂಬಿಕೆ ಅನ್ನೋದನ್ನು ಕೊಟ್ಟಿದ್ದೀನಿ. ಓಕೆ, ಸೊ ಇದಾದಮೇಲೆ ಓಕೆ ಗಾಡ್ ಏನೋ ಸಿಂಗಲ್ ಗಾಡ್ ಬಿಲೀವ್ ಮಾಡ್ಬೇಕಂತ ಹೇಳಿದ್ದು. ನಂತರ ಎರಡನೇ ಪಾಯಿಂಟ್ ಏನು ಹೇಳ್ತಾರೆ ಅಂತಂದರೆ ಬಿಲೀಫ್ ಇನ್ ದ ಮೆಸೆಂಜರ್ ಆಫ್ ಗಾಡ್. ಮೆಸೆಂಜರ್ ಆಫ್ ಗಾಡ್, ಮೆಸೆಂಜರ್ ಅಂತಂದರೆ ಯಾರಪ್ಪ ಅಂತಂದರೆ ಈ ದೇವರು ಏನಿದಾರಲ್ವಾ. ಸೊ ಇಲ್ಲಿ ಗಾಡ್ ಇದ್ದಾರೆ ಅಂತಂದರೆ ಇವರು ಗಾಡ್ ಇದ್ದಾರೆ ಇಲ್ಲಿ. ಸೊ ಇಲ್ಲಿ ದೇವರಿದ್ದಾರೆ ಅಂತಂದರೆ, ಸೊ ಇಲ್ಲಿ ಜನ ಇದ್ದಾರೆ, ಇದು ಪೀಪಲ್ಲು. ಓಕೆ, ನಾನು ನಿಮಗೆ ಜಸ್ಟ್ ಒಂದು ರಫ್ ಆಗಿ ತೋರಿಸ್ತಾ ಇರೋದು. ಸೊ ಇಲ್ಲಿ ದೇವರಿದ್ದಾರೆ, ಸೊ ಇಲ್ಲಿ ಜನ ಇದ್ದಾರೆ ಅಂತಂದರೆ ಈ ದೇವರ ಸಂದೇಶಗಳನ್ನು, ದೇವರ ಒಂದು ವಿಚಾರಗಳು ಅಥವಾ ಸಂದೇಶಗಳು ಏನಿದೆಯಲ್ವಾ, ಈ ವಿಚಾರ ಮತ್ತು ಸಂದೇಶಗಳನ್ನು ಜನರಿಗೆ ತಲುಪಿಸ್ಬೇಕಲ್ವಾ. ಜನಗಳಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಒಬ್ಬರು ಮಾಡ್ತಾರೆ. ಯಾವುಗಳನ್ನು? ವಿಚಾರಗಳನ್ನು. ಸೊ ದೇವರ ಟೀಚಿಂಗ್ಸ್ ಅಥವಾ ಗಾಡ್ನ ವಿಚಾರಗಳನ್ನು, ಟೀಚಿಂಗ್ಸ್ಗಳನ್ನು ಅಥವಾ ವಿಚಾರಗಳನ್ನು ಅಂತ ನಾವೇನು ಹೇಳ್ತೀವಿ. ಓಕೆ, ಜಸ್ಟ್ ಅ ಸೆಕೆಂಡ್. ವಿಚಾರಗಳನ್ನು, ಈ ದೇವರ ವಿಚಾರಗಳನ್ನು ಮತ್ತು ದೇವರ ಒಂದು ಏನು ಟೀಚಿಂಗ್ಸ್ಗಳನ್ನು ಅದನ್ನು ಜನಗಳಿಗೆ, ಕಾಮನ್ ಜನರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಒಬ್ಬರು ಮಾಡ್ತಾರಲ್ವ, ಅವ್ರನ್ನ ನಾವೇನಂತ ಕರಿತೀವಿ ಅಂತಂದರೆ, ಸೊ ಇಲ್ಲಿ ಬರ್ತಾರೆ ಯಾರಪ್ಪ ಅಂತಂದರೆ ಮೆಸೆಂಜರ್ ಆಫ್ ಗಾಡ್. ಮೆಸೆಂಜರ್ ಆಫ್ ಗಾಡ್. ಮೆಸೆಂಜರ್ ಅಂದರೆ ಮೆಸೇಜ್ ಅಂತ ನೆನ್ಪಿಟ್ಕೊಳ್ಳಿ. ಮೆಸೇಜ್ ನಾವು ಇಲ್ಲಿ ಮೆಸೇಜ್ ಕಳಿಸಿದ್ರೆ ಇನ್ನೊಬ್ರಿಗೆ ಹೋಗುತ್ತೆ ಅಲ್ವಾ. ಸೊ ಏನು ನಾವು ಮೊಬೈಲಲ್ಲಿ ಮೆಸೇಜ್ ಕಳಿಸ್ತೀವಿ ಮತ್ತು ವಾಟ್ಸಪ್ಪಲ್ಲಿ ನಾವೇನೆಲ್ಲ ಮೆಸೇಜ್ಗಳನ್ನೆಲ್ಲ ಕಳಿಸ್ತೀವಿ, ಅದು ಯಾವ ರೀತಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋಕ್ಕೆ ನಮಗೆ ಏನು ಆ ಮೊಬೈಲ್ ಅನ್ನೋದು ಎಲ್ಪ್ ಮಾಡುತ್ತಲ್ವಾ. ಸೊ ಅದೇ ರೀತಿ ಇಲ್ಲಿ ದೇವರ ವಿಚಾರಗಳನ್ನು ದೇವರಿಂದ ಜನರಿಗೆ ತಲುಪಿಸ್ಲಿಕ್ಕೆ ಯಾರು ಮಾಡ್ತಾರಪ್ಪ ಅಂತಂದರೆ, ಹೆಲ್ಪ್ ಮಾಡಲಿಕ್ಕೆ ಒಬ್ರು ಇರ್ತಾರೆ. ಅವ್ರನ್ನ ನಾವು ಮೆಸೆಂಜರ್ ಆಫ್ ಗಾಡ್ ಅಂತ ಕರಿತೀವಿ. ಸೊ ಅವ್ರಿಗೆ ಇನ್ನೊಂದು ಹೆಸರಿದೆ, ಏನಪ್ಪ ಅಂತಂದರೆ ಪ್ರೊಫೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ, ಅಥವಾ ಪ್ರವಾದಿ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ ನಾವು. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಇದು ನಿಮ್ಮ ಸೆಕೆಂಡ್ ಪಾಯಿಂಟ್, ನಂಬಿಕೆ. ಬಿಲೀಫ್ ಇನ್ ದ ಮೆಸೆಂಜರ್ ಆಫ್ ಗಾಡ್. ಏನು ಪ್ರವಾದಿಯಲ್ಲಿ ನಂಬಿಕೆ, ದೇವರ ವಿಚಾರಗಳನ್ನು ಪ್ರವಾದಿ ಅವರ ಮುಖಾಂತರ ನಮಗೆ ತಲುಪಿಸ್ತಾರೆ ಅನ್ನುವ ಒಂದು ನಂಬಿಕೆ ಕೂಡ ಅವರಲ್ಲಿತ್ತು. ಸೊ ದೇವರಲ್ಲಿ ನಂಬಿಕೆ ಇದ್ದರು, ಮತ್ತು ಮೆಸೆಂಜರ್ ಆಫ್ ಗಾಡ್ ಪ್ರವಾದಿಯಲ್ಲಿ, ಪ್ರೊಫೆಟಲ್ಲಿ ಅವರು ಕೂಡ ಏನು ನಂಬಿಕೆ ಇಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಇದಾದ ನಂತರ ಥರ್ಡ್ ಪಾಯಿಂಟ್ ಏನಪ್ಪ ಅಂತಂದರೆ ಕಾಂಪ್ಲೈನ್ಸ್ ಆಫ್ ದ ಹೋಲಿ ಬುಕ್ ಕಂಟೆನ್ಸ್ ಪ್ರೀಚಿಂಗ್ಸ್ ಆಫ್ ದ ಪ್ರೊಫೆಟ್. ಕಾಂಪ್ಲೈನ್ಸ್ ದ ಹೋಲಿ ಬುಕ್ ಕಂಟೆನ್ಸ್ ಪ್ರೀಚಿಂಗ್ ಆಫ್ ದ ಪ್ರೊಫೆಟ್ ಅಂತಂದರೆ, ಕಾಂಪ್ಲೈನ್ಸ್ ಅಂತಂದರೆ ಏನಪ್ಪ ಅಂತಂದರೆ ಇಲ್ಲಿ ನಾವು ಸಂಗ್ರಹ ಅಂತ ಹೇಳ್ತೀವಿ ನಾವು. ಓಕೆ, ಸಂಗ್ರಹ. ಹೋಲಿ ಬುಕ್ ಅಂತಂದರೆ ಪವಿತ್ರ ಗ್ರಂಥಗಳು. ಹೋಲಿ ಬುಕ್ ಅಂತಂದರೆ ದ ಮೀನಿಂಗ್ ಆಫ್ ಹೋಲಿ ಬುಕ್ ಈಸ್ ಪವಿತ್ರ ಗ್ರಂಥಗಳು.
ಸೊ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ ಈ ಒಂದು ಪವಿತ್ರ ಗ್ರಂಥಗಳ ಮುಖಾಂತರ ಈ ಒಂದು ಮೆಸೆಂಜರ್ ಆಫ್ ಗಾಡ್ ಏನಿದ್ದಾರೆ ಪ್ರವಾದಿ ಇವರ ಒಂದು ಟೀಚಿಂಗ್ಸನ್ನು, ಸೊ ಇವರು ಏನು ಆ ಟೀಚಿಂಗ್ಸನ್ನು ಗಾಡ್ ರಿಲೇಟೆಡ್ ಏನು ಪ್ರೀಚಿಂಗ್ಸ್ ಮತ್ತು ವಿಚಾರಗಳೇನಿದೆ ಅಲ್ವಾ ಅದನ್ನೆಲ್ಲದನ್ನು ಕೂಡ ಒಂದು ಬುಕ್ ಫಾರ್ಮೆಟಲ್ಲಿ ಒಂದು ಗ್ರಂಥದ ಮುಖಾಂತರ ಬರೀತಾರಲ್ವ ಅದನ್ನು ನಾವು ಹೋಲಿ ಬುಕ್ ಪವಿತ್ರ ಗ್ರಂಥ ಅಂತ ಹೇಳ್ಬಿಟ್ಟು ಕರಿತೀವಿ. ಅದು ಯಾವುದನ್ನು ಒಳಗೊಂಡಿರ್ತಂತಂದರೆ ಪ್ರೀಚಿಂಗ್ಸ್ ಆಫ್ ದ ಪ್ರೊಫೆಟ್. ಈ ಪ್ರೊಫೆಟ್ ಅವರ ಪ್ರೀಚಿಂಗ್ಸ್ಗಳನ್ನು ಒಳಗೊಂಡಿರ್ತಕ್ಕಂಥ ಪವಿತ್ರ ಗ್ರಂಥಗಳು ಇಲ್ಲಿ ಅಲ್ಲೇ ಅವರು ನಂಬಿಕೆ ಇಟ್ಟಿದ್ರು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಪ್ರತಿ ಧರ್ಮಕ್ಕೂ ಕೂಡ ಏನು ಇಂಡಿವಿಜುವಲ್ ಆಗಿರ್ತಕ್ಕಂಥ ಏನು ಬೇರೆ ಬೇರೆ ಪವಿತ್ರ ಗ್ರಂಥಗಳು ಬರುತ್ತೆ, ಯಾವ್ದಾವ್ದು ಬರುತ್ತೆ ಅನ್ನೋದನ್ನು ನಾವು ಕಲಿತಾ ಹೋಗ್ತೀವಿ. ಓಕೆ, ನೆಕ್ಸ್ಟು ಸೊ ಇದಿಷ್ಟು ಥರ್ಡ್ ಪಾಯಿಂಟ್ ಬಗ್ಗೆ. ಸೊ ಫೋರ್ತ್ ಪಾಯಿಂಟ್ ಏನಪ್ಪ ಅಂತಂದರೆ ದ ಕಮ್ಯುನಿಟಿ ಶುಡ್ ಫಾಲೋ ಸ್ಪೆಸಿಫಿಕ್ ಡೂಸ್ ಆ್ಯಂಡ್ ಡೋಂಟ್ಸ್ ಆಫ್ ದ ಹೋಲಿ ಬುಕ್. ಸೊ ಈ ಹೋಲಿ ಬುಕ್ ಈ ಪವಿತ್ರ ಗ್ರಂಥದಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅಂತಂದರೆ ಕೆಲವೊಂದು ವಿಧಾನಗಳನ್ನು ಏನು ಮಾಡಬೇಕು ಏನು ಮಾಡಬಾರ್ದು. ಸೊ ನಿಮಗೆ ಗೊತ್ತಿರುತ್ತೆ ಎಲ್ಲ ಧರ್ಮದಲ್ಲೂ ಕೂಡ ಕೆಲವೊಂದು ಸ್ಪೆಸಿಫಿಕ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ, ಡೂಸ್ ಆ್ಯಂಡ್ ಡೋಂಟ್ಸ್. ಸೊ ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ಈ ರೀತಿ ಎಲ್ಲ ಇರುತ್ತೆ, ಈ ಥರದ ಏನು ವಿಚಾರಗಳಿರುತ್ತಲ್ವ. ಸೊ ಇದನ್ನು ಆ ಒಂದು ಹೋಲಿ ಬುಕ್ಕಲ್ಲಿ ಆ ಒಂದು ಪವಿತ್ರ ಗ್ರಂಥದಲ್ಲಿ ಬರೆದಿರ್ತಾರೆ. ಸೊ ಅದರ ಮುಖಾಂತರ ಆ ಒಂದು ಕಮ್ಯುನಿಟಿ ಏನಿದೆ ಆ ಜನರು ಏನಿದ್ದಾರೆ ಅದನ್ನು ಫಾಲೋ ಮಾಡ್ತಕ್ಕಂಥ ಜನ ಏನಿದ್ದಾರೆ ಅವರು ಏನು ಮಾಡಬೇಕಪ್ಪ ಅಂತಂದರೆ ಅದನ್ನು ಫಾಲೋ ಮಾಡಬೇಕು. ಆ ಬುಕ್ಕಲ್ಲಿ ಏನಿದೆಯೋ ವಾಟ್ ಆರ್ ದ ಡೂಸ್ ಆರ್ ದೇರ್ ಅವುಗಳನ್ನು ಮಾಡಬೇಕು. ಏನು ಮಾಡಬೇಕಂತಿದೆಯೋ ಅವನ್ನುಗಳನ್ನು ಮಾಡಬೇಕು, ಏನು ಮಾಡಬಾರ್ದು ಅಂತ ಇದೆಯೋ ಅವುಗಳನ್ನು ಮಾಡಬಾರ್ದು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ದೆನ್ ಫಿಫ್ತ್ ಒನ್ ಈಸ್ ಮಾಸ್ ಪ್ರೇಯರ್ ಇನ್ ಎ ಸ್ಪೆಸಿಫಿಕ್ ಪ್ಲೇಸ್. ಮಾಸ್ ಪ್ರೇಯರ್ ಅಂತಂದ್ರೆ ಏನು ಹೇಳಿ? ಮಾಸ್ ಪ್ರೇಯರ್ ಸಾಮೂಹಿಕ ಪ್ರಾರ್ಥನೆ ಅಂತ ನಾವು ಕರಿತೀವಿ. ಸಾಮೂಹಿಕ ಪ್ರಾರ್ಥನೆ ಇನ್ನು ಸ್ಪೆಸಿಫಿಕ್ ಪ್ಲೇಸ್ ಅಂತಂದರೆ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಸಾಮೂಹಿಕವಾಗಿ ಎಲ್ಲರೂ ಕೂಡ ಆ ಧರ್ಮಕ್ಕೆ ಸೇರಿದವರೆಲ್ಲರೂ ಕೂಡ ಒಂದು ಪ್ರಾರ್ಥನೆಯನ್ನು ಸಲ್ಲಿಸೋದನ್ನು ಕೂಡ ಇವರು ಫಾಲೋ ಮಾಡ್ತಾ ಇದ್ರು. ಓಕೆ, ಇದಿಷ್ಟು ಕೂಡ 5 ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮಗೆ. ಸೊ ಫಸ್ಟ್ ಸುಲಭವಾಗಿ ನೆನ್ಪಿಟ್ಕೊಬೋದು ನೋಡಿ. ಫಸ್ಟಲ್ಲಿ ಇದನ್ನು ನೆನ್ಪಿಟ್ಕೊಳ್ಳಿ, ಒನ್ ಗಾಡ್ ಅನ್ನೋದನ್ನು. ಓಕೆ, ಬಿಲೀಫ್ ಇನ್ ಒನ್ ಗಾಡ್. ದೆನ್ ಸೆಕೆಂಡ್ ಇಂಪಾರ್ಟೆಂಟ್ ಟರ್ಮ್ ಯಾವುದಪ್ಪ ಅಂತಂದರೆ ಇಲ್ಲಿ ವೆರಿ ಇಂಪಾರ್ಟೆಂಟ್ ಟರ್ಮು ಒನ್ ಗಾಡ್ ಆಗುತ್ತೆ. ಒನ್ ಗಾಡ್, ಮೆಸೆಂಜರ್, ಹೋಲಿ ಬುಕ್. ನಿಮಗೆ ಏನು ಫುಲ್ ಸೆಂಟೆನ್ಸ್ ಡಿಫಿಕಲ್ಟ್ ಆದ್ರೂ ಕೂಡ ಈ ಒಂದೊಂದು ವರ್ಡನ್ನು ನೆನ್ಪಿಟ್ಕೊಳ್ಳಿ. ಫಸ್ಟ್ ಲೈನಲ್ಲಿ ಒನ್ ಗಾಡ್, ಸೆಕೆಂಡಲ್ಲಿ ಮೆಸೆಂಜರ್, ಥರ್ಡಲ್ಲಿ ಹೋಲಿ ಬುಕ್, ದೆನ್ ಸ್ಪೆಸಿಫಿಕ್ ಡೂಸ್ ಆ್ಯಂಡ್ ಡೋಂಟ್ಸ್. ಸೊ ಇಲ್ಲಿ ಫೋರ್ತ್ ಪಾಯಿಂಟ್ ಸ್ಪೆಸಿಫಿಕ್ ಡೂಸ್ ಆ್ಯಂಡ್ ಡೋಂಟ್ಸ್. ಆ್ಯಂಡ್ ಫಿಫ್ತ್ ಒನ್ ಈಸ್ ಮಾಸ್ ಪ್ರೇಯರ್, ಸಾಮೂಹಿಕ ಪ್ರಾರ್ಥನೆ. ಇಷ್ಟು ಕೂಡ ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇವುಗಳನ್ನು ನೀವು ಸುಲಭವಾಗಿ ನೆನ್ಪಿಟ್ಕೋಬೋದು. ಆಯಿತಾ? ಈಗ ನೀವೇನು ಡಿಸ್ಕಸ್ ಮಾಡ್ತಾ ಹೋಗ್ತೀರಾ ಎಲ್ಲದರಲ್ಲೂ ಕೂಡ ಇದೇ ವಿಚಾರಗಳು ಅಲ್ಲಿ ರಿಪೀಟ್ ಆಗ್ತಾ ಹೋಗುತ್ತೆ. ಎಲ್ಲ ಧರ್ಮಗಳು ಕೂಡ ಇದನ್ನೇ ಏನು ಈ ಅಂಶಗಳು ಎಲ್ಲ ಧರ್ಮದಲ್ಲೂ ಕೂಡ ಕಾಮನ್ ಆಗಿರುತ್ತೆ. ಓಕೆ, ಸೊ ಈಗ ನಾವು ಫಸ್ಟ್ ಒನ್ ನೋಡ್ತಾ ಹೋಗೋಣ. ಯಾವುದಪ್ಪ ಅಂದರೆ ಜುಡಾಯಿಸಮ್. ಕನ್ನಡದಲ್ಲಿ ನಾವು ಯಹೂದಿ ಧರ್ಮ ಅಂತ ಹೇಳ್ಬಿಟ್ಟು ಕರಿತೀವಿ. ಯಹೂದಿ ಧರ್ಮ ಅಂತ ಹೇಳ್ಬಿಟ್ಟು ಕನ್ನಡದಲ್ಲಿ ನಾವು ಕರಿತೀವಿ. ಸೊ ಇಂಗ್ಲೀಷಲ್ಲಿ ನಾವು ಜುಡಾಯಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಯು ಇದೆ. ಓಕೆ, ಯು ಆದಮೇಲೆ ಯು ಸಾಮಾನ್ಯವಾಗಿ ಲಾಸ್ಟಲ್ಲಿ ಬರುತ್ತಲ್ವಾ. ಇಂಗ್ಲೀಷ್ ಆಲ್ಫಾಬೆಟಿಕಲ್ಲಿ ಯು ಸಾಮಾನ್ಯವಾಗಿ ಲಾಸ್ಟಿಗೆ ಬರುತ್ತೆ, ನಿಮ್ಗೆ ಗೊತ್ತಿದೆ. UVWXYZ ಅಂದರೆ ಯು ಆದಮೇಲೆ ಸೊ ಇಲ್ಲಿ ವೈನ ನೆನ್ಪಿಟ್ಕೊಳ್ಳಿ, ಅಂದರೆ ಲಾಸ್ಟಲ್ಲಿ ಬರ್ತಕ್ಕಂಥ ಅಕ್ಷರಗಳನ್ನು ನೆನ್ಪಿಟ್ಕೊಳ್ಳಿ ನೀವು. ಓಕೆ, ಸೊ ಜುಡಾಯಿಸಮ್ ಇದೆ, ಸೆಕೆಂಡ್ ಲೆಟರ್ ಯು ಇದೆ. ಯು ಆದಮೇಲೆ ಅದೇ ರೀತಿ ಲಾಸ್ಟಲ್ಲಿ UVWXY ಬರುತ್ತಲ್ವ, ಲಾಸ್ಟಲ್ಲಿ ವೈ ಬರುತ್ತೆ. ಸೊ ಆ ವೈಯಿಂದ ನಾವು ಯಹೂದಿನ ಇಂಗ್ಲೀಷಲ್ಲಿ ಬರೀಬೇಕಂದ್ರೆ ಏನಂತ ಬರಿತೀವಿ? ಯಹೂದಿ, ಈ ರೀತಿ ಬರಿತೀವಲ್ವಾ. ಇದು ನಿಮಗೆ ನೆನಪಿಟ್ಕೊಳ್ಳೋಕ್ಕೆ ಒಂದು ಸುಲಭವಾಗಿರ್ತಕ್ಕಂಥ ಟೆಕ್ನಿಕ್. ಓಕೆ, ಸೊ ಇದಾದ ನಂತರ ಫಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ ಈ ಜುಡಾಯಿಸಮ್ ಬಗ್ಗೆ ನೋಡ್ತಾ ಹೋಗೋಣ. ಏನು ಯಹೂದಿ ಧರ್ಮದ ಬಗ್ಗೆ. ದ ಏನ್ಷಿಯಂಟ್ ರಿಲಿಜನ್ ಆಫ್ ವೆಸ್ಟರ್ನ್ ವರ್ಲ್ಡ್ ಇಸ್ ಜುಡಾಯಿಸಮ್. ಏನು ಈ 4 ಧರ್ಮಗಳಿದೆ ಅದರಲ್ಲಿ ಅತಿ ಪ್ರಾಚೀನವಾಗಿರ್ತಕ್ಕಂಥದ್ದು, ಏನ್ಷಿಯಂಟ್ ಅಂತಂದರೆ ಪ್ರಾಚೀನವಾಗಿರ್ತಕ್ಕಂಥ ಧರ್ಮ ಯಾವುದಪ್ಪ ಅಂತಂದರೆ ಜುಡಾಯಿಸಮ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಈ ಯಹೂದಿ ಧರ್ಮ ಈ ಪ್ರಾಚೀನ ಧರ್ಮ ಅಂತ ಹೇಳ್ತಾ ಇದ್ದಾರೆ. ಸೊ ಸೆಕೆಂಡ್ ಪಾಯಿಂಟ್, ದೇರ್ ಫಾಲೋವರ್ಸ್ ಆರ್ ಕಾಲ್ಡ್ ಆಸ್ ಜ್ಯೂಸ್ ಅಂತಂದರೆ ಯಹೂದಿಗಳು ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಓಕೆ, ದೇರ್ ಫಾಲೋವರ್ಸ್ ಅಂತಂದರೆ ಅದನ್ನು ಫಾಲೋ ಮಾಡ್ತಕ್ಕಂಥವ್ರು. ಸೊ ಓಕೆ, ಫಾಲೋ ಮಾಡ್ತಕ್ಕಂಥವ್ರು ಅನುಯಾಯಿಗಳು ಅಂತ ನಾವೇನು ಕರಿತೀವಲ್ವಾ. ದೇರ್ ಫಾಲೋವರ್ಸ್ ಆರ್ ಕಾಲ್ಡ್ ಜ್ಯೂಸ್ ಅಂತಂದರೆ
ಯಹೂದಿಗಳು ಅಂತ ಹೇಳ್ಬಿಟ್ಟು ಕರಿತೀವಿ. ಯಹೂದಿ ಧರ್ಮವನ್ನು ಫಾಲೋ ಮಾಡ್ತಕ್ಕಂಥವ್ರು ಯಹೂದಿಗಳು, ಹಿಂದೂ ಧರ್ಮವನ್ನು ಫಾಲೋ ಮಾಡ್ತಕ್ಕಂಥವ್ರು ಹಿಂದೂಗಳು, ಜೈನ ಧರ್ಮವನ್ನು ಫಾಲೋ ಮಾಡ್ತಕ್ಕಂಥವ್ರು ಜೈನರು. ಸೊ ಈ ರೀತಿ ನಾವೇನು ಹೇಳ್ತೀವಲ್ವಾ, ಅದೇ ರೀತಿ ಜ್ಯೂಸ್ ಅಂತಂದರೆ ಸೊ ಜುಡಾಯಿಸಮ್ನ ಫಾಲೋ ಮಾಡ್ತಕ್ಕಂಥವ್ರು ಜ್ಯೂಸ್ ಅಂತ ಹೇಳ್ತೀವಿ, ಕನ್ನಡದಲ್ಲಿ ಯಹೂದಿಗಳು ಅಂತ ಹೇಳ್ತೀವಿ. ದೇರ್ ಪ್ರೈಮೋರಿಯಲ್ ಲ್ಯಾಂಗ್ವೇಜ್ ಇಸ್ ಹೀಬ್ರೂ. ಹೀಬ್ರೂ ಅನ್ನೋದು ಅವರ ಪ್ರೈಮೋರಿಯಲ್ ಲ್ಯಾಂಗ್ವೇಜ್ ಆಗುತ್ತೆ, ಅಂದರೆ ಅವರ ಮೂಲ ಭಾಷೆ ಅಂತ ನಾವೇನು ಹೇಳ್ತೀವಲ್ಲ ಅದು ಯಾವುದಪ್ಪ ಅಂತಂದರೆ ಹೀಬ್ರೂ ಅಂತ ಹೇಳ್ತೀವಿ ನಾವು, ಹೀಬ್ರೂ ಅಂತ ಹೇಳ್ತೀವಿ. ಓಕೆ, ಇದಾದ ನಂತರ ದೇರ್ ಗಾಡ್ ಈಸ್ ಯಾವೆ. ಯಾವೆ ಅವರ ಏನಪ್ಪ ಅಂತಂದರೆ ಏನು ಗಾಡ್ ಅಂತ ಹೇಳ್ತಾ ಇದ್ದಾರೆ. ಮತ್ತು ಫಿಫ್ತ್ ಪಾಯಿಂಟ್, ಅಬ್ರಹಾಮ್ ಆರ್ ಎಬ್ರಾಹಂ ವಾಸ್ ದೇರ್ ಫೋರ್ ಫಾದರ್ ಆ್ಯಂಡ್ ಮೋಸಸ್ ವಾಸ್ ದೇರ್ ಮೆಸೆಂಜರ್ ಆಫ್ ಮೆಸೆಂಜರ್ ಅಂತ ಹೇಳ್ತಿದ್ದಾರೆ. ಸೊ ಅಬ್ರಹಾಮ್ ಆರ್ ಎಬ್ರಾಹಂ ವಾಸ್ ದೇರ್ ಫೋರ್ ಫಾದರ್ ಆ್ಯಂಡ್ ಮೋಸಸ್ ವಾಸ್ ದೇರ್ ಮೆಸೆಂಜರ್ ಅಂತಂದರೆ ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಏನು ಮಾಡ್ತಾರೆ ಅಂತಂದರೆ ಅಬ್ರಹಾಂ ಅನ್ನೋವ್ರನ್ನ ಇವರು ಏನು ಇವರ ಮೂಲ ಫೋರ್ ಫಾದರ್ ಅಂತಂದರೆ ಮೂಲ ಪುರುಷ. ಓಕೆ, ಪೂರ್ವಜರು ಅಂತ ನಾವೇನು ಹೇಳ್ತೀವಲ್ವಾ, ಫೋರ್ ಫಾದರ್ ಅಥವಾ ಪೂರ್ವಜರು ಅಂತ ಹೇಳ್ತೀವಲ್ಲ, ಅವ್ರು ಯಾರಾಗಿದ್ರಪ್ಪ ಅಂತಂದರೆ ಅಬ್ರಹಾಂ ಆಗಿದ್ರು. ಮತ್ತು ಇವರ ಮೆಸೆಂಜರ್ ಪ್ರವಾದಿ ಯಾರಾಗಿದ್ರು, ಇವರ ಏನು ದೇವ್ರು ಏನಿದೆಯಲ್ವಾ ನೋಡಿ, ಯಾವೆ ಅನ್ನೋ ದೇವ್ರೇನಿದೆ, ಈ ಒಂದು ದೇವರ ವಿಚಾರಗಳನ್ನು ಜನರಿಗೆ ತಲುಪಿಸ್ತಕ್ಕಂಥ ಮೆಸೆಂಜರ್ ಪ್ರವಾದಿ ಯಾರಪ್ಪ ಅಂತಂದರೆ ಮೋಸಸ್. ಸೊ ಇಲ್ಲಿ ನಾನು ಕೂಡ ಇಲ್ಲೇ ಪಿಕ್ಚರ್ ನಿಮಗೆ ಏನು ಬುಕ್ಸಲ್ಲಿ ಯಾವ ಪಿಕ್ಚರ್ ಇದೆ ಅದನ್ನು ನಾನು ಇಲ್ಲಿ ಹಾಕಿದ್ದೀನಿ, ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಓಕೆ, ಸೊ ಇದು ಅವರ ಪಿಕ್ಚರು ಮತ್ತು ಇದು ಜುಡಾಯಿಸಮ್ ಬಗ್ಗೆ. ಓಕೆ, ಸೊ ಕ್ಲಿಯರ್ ಆಗಿದೆ ನಿಮಗೆ, ನೋಡಿ ಸುಲಭವಾಗಿ ನೆನ್ಪಿಟ್ಕೋಬೋದು ನಿಮಗೆ. ನೋಡಿ ಇಲ್ಲಿ ಯಹೂದಿ ಅಂತ ನಾನು ಇಲ್ಲಿ ಏನು ಬರ್ದಿದ್ದೇನಲ್ವಾ ಇಂಗ್ಲೀಷಲ್ಲಿ, ಇಲ್ಲಿ ನಿಮಗೆ ನೋಡಿ ಜ್ಯೂಸ್ ಅಂತ ಕರೀತಾರೆ, ಇದು ಗೊತ್ತಿದೆ. ಲ್ಯಾಂಗ್ವೇಜ್ ಯಾವುದಪ್ಪ ಅಂದರೆ ಹೀಬ್ರೂ, ಇಲ್ಲಿ ಎಚ್ ಬರುತ್ತೆ, ಆದ್ದರಿಂದ ಹೀಬ್ರೂ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ ಅವರ ಲ್ಯಾಂಗ್ವೇಜು. ಗಾಡ್ ಯಾವುದಪ್ಪ ಅಂತಂದರೆ ಯಾವೆ. ನೋಡಿ ಯಹೂದಿಗಳಲ್ಲಿ ಏನು ವೈ ಲೆಟರಿಂದ ಅವರ ಒಂದು ಶುರುವಾಗುತ್ತೆ, ಅವರ ಏನು ಹೆಸರು ಯಹೂದಿ, ಅಥವಾ ಇಂಗ್ಲೀಷಲ್ಲಿ ಬರೀಬೇಕಾದ್ರೆ ನಾವು ವೈಯಿಂದ ಬರಿತೀವಲ್ವಾ. ಸೊ ಅದರಿಂದ ಇಲ್ಲಿ ಏನಪ್ಪ ಅಂತಂದರೆ ನೋಡಿ ಇಲ್ಲಿ ಮತ್ತೆ ವೈ ಬರುತ್ತೆ, ಅದನ್ನು ಯಾವೆ ಅಂತ ನೆನ್ಪಿಟ್ಕೋಬೋದು. ಓಕೆ, ದೀಸ್ ಆರ್ ದ ಸಮ್ ಟಿಪ್ಸ್. ಓಕೆ, ಇದಾದ ನಂತರ ನೆಕ್ಸ್ಟ್ ಏನಪ್ಪ ಅಂತಂದರೆ, ಸೊ ಇದು ನಿಮಗೆ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಯಹೂದಿಗಳ ಬಗ್ಗೆ ಇದಿಷ್ಟು ಕೂಡ ಫೋರ್ ಫಾದರ್ ಮತ್ತು ಮೋಸಸ್ ಆಸ್ ದರ್ ಮೆಸೆಂಜರ್. ಓಕೆ, ಸೊ ನೆಕ್ಸ್ಟ್ ಹೋಗೋಣ. ದ ಪ್ರಿನ್ಸಿಪಲ್ಸ್ ಆ್ಯಂಡ್ ಟ್ರೆಡಿಷನ್ಸ್ ಆಫ್ ದ ರಿಲಿಜನ್ ಇಸ್ ದ ಬೇಸ್ ಫಾರ್ ಬೋತ್ ಕ್ರಿಶ್ಚಿಯಾನಿಟಿ ಆ್ಯಂಡ್ ಇಸ್ಲಾಂ ದಟ್ ಎಮರ್ಜ್ಡ್ ಲೇಟರ್. ಓಕೆ, ಈ ಜುಡಾಯಿಸಮ್ ಸೊ ಇದರ ಪ್ರಿನ್ಸಿಪಲ್ಗಳನ್ನು ಬೇಸಿಸ್ ಆಗಿ ಇಟ್ಕೊಂಡು ಏನಾಗುತ್ತಪ್ಪ ಅಂತಂದರೆ ಮುಂದೆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಧರ್ಮಗಳು ಉಗಮವಾಗ್ತವೆ. ಓಕೆ, ಈ ಧರ್ಮದ ಪ್ರಿನ್ಸಿಪಲ್ಗಳು, ಈ ಜುಡಾಯಿಸಮ್ನ ಪ್ರಿನ್ಸಿಪಲ್ಗಳೇ ಮುಂದೆ ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಧರ್ಮಗಳ ಉಗಮಕ್ಕೂ ಕೂಡ ಕಾರಣವಾಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ದೀಸ್ 3 ರಿಲಿಜನ್ಸ್ ಆರ್ ಕಾಲ್ಡ್ ಅಬ್ರಹಾಮಿಕ್ ರಿಲಿಜಿಯನ್ಸ್. ವಾಸ್ ದೇ ಕನ್ಸಿಡರ್ ಅಬ್ರಾಹಂ ಆಸ್ ದೇರ್ ಪ್ರಾಮಿನೆಂಟ್ ಲೀಡರ್. ನಾನು ಆಲ್ರೆಡಿ ಹೇಳಿದ್ದೀನಿ, ಅಬ್ರಹಾಂ ಅನ್ನೋರು ಏನಪ್ಪ ಅಂತಂದರೆ ಪ್ರಾಮಿನೆಂಟ್ ಅಂತಂದರೆ ಪ್ರಮುಖವಾದಂಥ ಲೀಡರ್ ಅಂತ ಕನ್ಸಿಡರ್ ಮಾಡ್ತಾರೆ ಅವರನ್ನು. ಪ್ರಾಮಿನೆಂಟ್ ಅಂತಂದರೆ ಪ್ರಮುಖವಾದ ಲೀಡರ್ ಅಂತ ಹೇಳ್ಬಿಟ್ಟು ಅವ್ರನ್ನ ಕನ್ಸಿಡರ್ ಮಾಡೋದ್ರಿಂದ 3 ಧರ್ಮಗಳು ಯಾವುದು 3 ರಿಲಿಜನ್ಸ್ ಯಾವುದಪ್ಪ ಅಂತಂದರೆ ಜುಡಾಯಿಸಮ್, ಕ್ರಿಶ್ಚಿಯಾನಿಟಿ. ಸೊ ಇಲ್ಲಿದೆ ಕ್ರಿಶ್ಚಿಯಾನಿಟಿ ಪ್ಲಸ್ ಇಸ್ಲಾಂ. ಸೊ ಈ 3 ಧರ್ಮಗಳನ್ನು ಸೇರಿಸಿ ನಾವು ಏನಂತ ಕರಿತೀವಿ ಅಂತಂದರೆ ಅಬ್ರಹಾಮಿಕ್ ರಿಲಿಜಿಯನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಏನು ಕರಿತೀವಿ ಅಂತಂದರೆ, ಸೊ ಬಿಕಾಸ್ ದೇ ಕನ್ಸಿಡರ್ ಅಬ್ರಹಾಂ ಆಸ್ ದೇರ್ ಪ್ರಾಮಿನೆಂಟ್ ಲೀಡರು. ಅಬ್ರಹಾಂ ಅವರನ್ನ ಅವರ ಪ್ರಮುಖ ಲೀಡರ್ ಅಂತ ಅವರು ಗುರುತಿಸ್ಕೊಂಡಿದ್ರು. ಹಾಗಾಗಿ ಎಂತ ಕರಿತೀವಿ ಅಂತಂದರೆ ಅಬ್ರಹಾಮಿಕ್ ರಿಲಿಜನ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿದೆಯಲ್ವಾ. ಸೊ ಇದಿಷ್ಟು ಇದರ ಬಗ್ಗೆ. ಇದಾದ ನಂತರ ಹಿಸ್ಟ್ರಿ ಆಫ್ ಜ್ಯೂಸ್, ಇತಿಹಾಸನ ಸ್ವಲ್ಪ ತಿಳ್ಕೊಳ್ಳೋಣ. ಇವರ ಇತಿಹಾಸವನ್ನು ಸ್ವಲ್ಪ ನಾವು ನೋಡ್ತಾ ಹೋದರೆ, ಜ್ಯೂಸ್ ಕನ್ಸಿಡರ್ಡ್ ಡೇವಿಡ್ ಆಸ್ ದೇರ್ ಪ್ರೋಜಿನೇಟರ್ ಅಂದರೆ ಪ್ರೋಜಿನೇಟರ್ ಅಂತಂದರೆ ಆದಿದೊರೆ ಅಂತ ಬರುತ್ತೆ ಇಲ್ಲಿ. ಆದಿ ಅಂತಂದರೆ ಮೊದಲು, ದೊರೆ ಅಂತಂದರೆ ರಾಜ. ಓಕೆ, ಜ್ಯೂಸ್ ಕನ್ಸಿಡರ್ ಡೇವಿಡ್ ಆಸ್ ದೇರ್ ಆದಿದೊರೆ ಅಂತಂದರೆ ನೋಡಿ ಇಲ್ಲಿ ಆದಿ ಅನ್ನೋದಲ್ಲಿ ಡಿ ಬರುತ್ತೆ. ಸೊ ಇಂಗ್ಲೀಷಲ್ಲಿ ನಾವು ಡಿಗೆ ಡಾ ಯೂಸ್ ಮಾಡ್ತೀವಲ್ವಾ. ಸೊ ಆದ್ದರಿಂದ ನೀವು ಇಲ್ಲಿ ಡೇವಿಡ್ ಅನ್ನೋದನ್ನು ನೆನ್ಪಿಟ್ಕೋಬೋದು. ಓಕೆ, ಸೊ ಇದಕ್ಕೆ ಕನೆಕ್ಟ್ ಮಾಡಿ. ಸೊ ಇಂಗ್ಲೀಷಲ್ಲಿ ಡಿ ಬರೀಲಿಕ್ಕೆ ಡಿ ಅನ್ನು ಉಪಯೋಗಿಸ್ತೀವಿ ನಾವು, ಡಿ ಅಕ್ಷರವನ್ನು ಬರೀಲಿಕ್ಕೆ ಡಿ ಉಪಯೋಗಿಸ್ತೀವಿ. ಆದ್ದರಿಂದ ಸೊ ಇಲ್ಲಿ ಡೇವಿಡ್ ಅನ್ನೋದನ್ನು ಕನ್ಸಿಡರ್ ಮಾಡಿ. ಸೊ ಏನಪ್ಪ ಡೇವಿಡ್ ಅನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಡೇವಿಡ್ ಅವರನ್ನು ಅವರು ತಮ್ಮ ಮೊದಲ ಆದಿದೊರೆ ಅಂತ
ಕನ್ಸಿಡರ್ ಮಾಡ್ತಾರೆ. ಈ ಡೇವಿಡ್ ಅವ್ರು ಏನು ಮಾಡ್ತಾರೆ ಅಂತಂದರೆ, ಹಿ ಡಿಫಿಟೆಡ್ ಗೋಲಿಯತ್ ಹೂ ವಾಸ್ ಮೆನಿ ಟೈಮ್ಸ್ ಸ್ಟ್ರಾಂಗರ್ ದೆನ್ ಹಿಮ್ಸೆಲ್ಫ್ ಆ್ಯಂಡ್ ಬಿಕೇಮ್ ದ ರೂಲರ್ ಆಫ್ ಜೀವ್ಸ್. ಸೊ ಗೋಲಿಯತ್ ಅನ್ನೋವಂಥ ಒಬ್ಬ ರಾಜ ಇನ್ನೊಬ್ಬರು ಏನಿದ್ರು, ಸೊ ಅವರು ಈ ಒಂದು ಡೇವಿಡ್ ಅನ್ನೋರಿಗಿಂತ ಎಷ್ಟೋ ಪಟ್ಟು ಸ್ಟ್ರಾಂಗ್ ಆಗಿದ್ರು ಕೂಡ ಅವರನ್ನು ಇವರು ಸೋಲಿಸ್ತಾರೆ. ಈ ಡೇವಿಡ್ ಅವರು ಆ ಗೋಲಿಯತ್ ಅನ್ನೋ ರಾಜನನ್ನು ಸೋಲಿಸೋ ಮುಖಾಂತರ ಏನಾಗುತ್ತೆ ಅಂತಂದರೆ ಜೀವ್ಸ್ಗಳ ಒಂದು ರೂಲರ್ ಆಗ್ತಾರೆ. ಸೊ ಆದ್ದರಿಂದ ಇವ್ರು ಏನು ಮಾಡ್ತಾರಪ್ಪ ಅಂತಂದರೆ ಈ ಡೇವಿಡ್ ಅವರನ್ನು ಪ್ರೋಜಿನೇಟರ್ ಅಂದರೆ ಆದಿದೊರೆಯಾಗಿ ಕನ್ಸಿಡರ್ ಮಾಡ್ತಾರೆ. ನಂತರ ಇವರ ಸನ್ನು ಡೇವಿಡ್ ಅವರ ಸನ್ನು ಸೊಲೊಮನ್, ದ ಫೇಮಸ್ ಕಿಂಗ್, reigned ಫಾರ್ ಎ ಲಾಂಗ್ ಪೀರಿಯಡ್. ಹಿ ಬಿಲ್ಟ್ ಎ ಹ್ಯೂಗ್ ಟೆಂಪಲ್ ಆಫ್ ಜ್ಯೂಸ್ ಇನ್ ಹಿಸ್ ಕಿಂಗ್ಡಮ್. ಸೊ ಇವರ ಮಗ ಡೇವಿಡ್ ಅವರ ಮಗ ಯಾರಪ್ಪ ಅಂತಂದರೆ ಸೋಲಮನ್ ಅವರು ಏನು ಮಾಡ್ತಾರೆ ಅಂತಂದರೆ, ಸೊ ಇವರು ಫೇಮಸ್ ಕಿಂಗ್ ಆಗ್ತಾರೆ. ಇವರು ಹಲವಾರು ಟೆಂಪಲ್ಗಳನ್ನು ಕೂಡ ಬಿಲ್ಟ್ ಮಾಡ್ತಾರೆ. ಅವರ ಸಾಮ್ರಾಜ್ಯದಲ್ಲಿ ಹಲವಾರು ಟೆಂಪಲ್ಗಳನ್ನು ಬಿಲ್ಡ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದಾದ ನಂತರ ದ ಕಿಂಗ್ಡಮ್ ವಾಸ್ ಸ್ಪ್ಲಿಟ್ ಇಂಟು ಟೂ ಆಫ್ಟರ್ ದ ಡೆತ್ ಆಫ್ ಕಿಂಗ್ ಸೋಲಮನ್. ಅಮಾಂಗ್ ದೀಸ್ ಒನ್ ವಾಸ್ ಕಾಲ್ಡ್ as ಇಸ್ರೇಲ್ ಆ್ಯಂಡ್ ಅದರ್ ವಾಸ್ ಜೂಡಾ. ಸೊ ಈ ಸೋಲಮನ್ ಅನ್ನೋ ಕಿಂಗ್ ಏನಿದ್ದಾರೆ, ಸೊ ಡೇವಿಡ್ ಅವ್ರ ಮಗ ಯಾರಪ್ಪ ಅಂತಂದರೆ ಈ ಸೋಲಮನ್ನು ಪ್ರಮುಖ ದೊರೆ ಆಗ್ತಾರೆ. ನಂತರ ಇವರ ಡೆತ್ ನಂತರ, ಸೊ ಇವರು ದೇಹತ್ಯಾಗ ಮಾಡಿದ ನಂತರ, ಸೊ ಆ ಒಂದು ಸಾಮ್ರಾಜ್ಯ ಏನಿತ್ತಲ್ವ, ಆ ಸಾಮ್ರಾಜ್ಯ 2 ಭಾಗ ಆಗುತ್ತೆ. ಅಲ್ಲಿ ಒಂದು ಯಾವುದಪ್ಪ ಅಂತಂದರೆ, ಒಂದು ಇಸ್ರೇಲ್ ಆಗುತ್ತೆ, ಇನ್ನೊಂದು ಜೂಡಾ ಅನ್ನೋ ಒಂದು ಜೂಡಾ ಅಂತ ಡಿವೈಡ್ ಆಗುತ್ತೆ. 2 ಕಿಂಗ್ಡಮ್ ಆಗಿ ಡಿವೈಡ್ ಆಗುತ್ತೆ. ಸೊ Israel and Judah region were attacked continuously over the next several centuries. Because of these inventions, Jews had to settle down not only in Middle East but also in Europe, Asia and African countries. ಇದಾದ ನಂತರ ಏನಾಗುತ್ತಪ್ಪ ಅಂತಂದರೆ, ಸಾಮ್ರಾಜ್ಯ ಸ್ಪ್ಲಿಟ್ ಆಗುತ್ತೆ. ಸೋಲಮನ್ ಅವರು ತಮ್ಮ ದೇಹತ್ಯಾಗ ಮಾಡಿದ ನಂತರ, ಅವರ ಡೆತ್ ಆದ ನಂತರ ಸಾಮ್ರಾಜ್ಯ 2 ಭಾಗ ಆಗುತ್ತೆ. 2 ಭಾಗ ಆದಮೇಲೆ ಸೊ ಒಂದು ಇಸ್ರೇಲ್ ಆಗುತ್ತೆ, ಇನ್ನೊಂದು ಜೂಡಾ ಆಗುತ್ತೆ. ಸೊ ನೆಕ್ಸ್ಟ್ ಅದಾದ ನಂತರ ಹಲವಾರು ವರ್ಷಗಳ ಕಾಲ ಅವ್ರ ಮೇಲೆ ಭಾರಿ ತುಂಬ ಅಟ್ಯಾಕ್ಗಳು ಕಂಟಿನ್ಯೂಸ್ ಆಗ್ತವೆ. ಅಕ್ಕಪಕ್ಕದ ಒಂದು ರಾಜರು ಏನಿದ್ರು ಮತ್ತು ಬೇರೆ ಬೇರೆ ಕಡೆಯವರೆಲ್ಲ, ಸೊ ಆ 2 ಕಿಂಗ್ಡಮ್ಗಳ ಮೇಲೆ ಕಂಟಿನ್ಯೂಸ್ ಆಗಿ ಅಟ್ಯಾಕ್ ಮಾಡೋದ್ರಿಂದ ಪರಿಣಾಮವಾಗಿ ಏನಾಗುತ್ತೆ ಅಂತಂದರೆ, ಅವರು ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ, ಬೇರೆ ಬೇರೆ ಕಡೆಗೂ ಕೂಡ ಹೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ ಅಂತಂದರೆ, ಸೊ ಕೇವಲ ಮಿಡಲ್ ಈಸ್ಟಲ್ಲಿ ಮಾತ್ರ ಅವರಿಲ್ಲ, ಯುರೋಪ್ಗೆ ಹೋದರು, ಏಷ್ಯಾಗೆ ಹೋದರು, ಏಷ್ಯನ್ ಕಂಟ್ರೀಸ್ಗೆ, ಯುರೋಪ್ ಮತ್ತು ಆಫ್ರಿಕನ್ ಕಂಟ್ರೀಸ್ಗೂ ಕೂಡ ಕಾಂಟಿನೆಂಟ್ಸ್, ಯುರೋಪ್, ಏಷ್ಯಾ ಮತ್ತು ಆಫ್ರಿಕನ್ ಕಾಂಟಿನೆಂಟ್ಸ್ಗೆ ಹೋಗ್ತಾರೆ. ಈ 3 ಖಂಡಗಳಿಗೆ ಅವರು ಹೋಗ್ತಾರೆ. ಈ ಸಾಮಾನ್ಯವಾಗಿ ನೀವು ಹಂಗೆ ಜಸ್ಟ್ ನಿಮಗೆ ಗೊತ್ತಿರುತ್ತೆ, ಈಗ ಯಾವುದೋ ಒಂದು ಪ್ರದೇಶದಲ್ಲಿ ಯುದ್ಧ ಆಗ್ತಾ ಇದೆ, ಯಾರೋ ಒಬ್ಬರು ಬಂದು ಯುದ್ಧ ಮಾಡ್ತಿದ್ದಾರೆ ಅಂತಂದರೆ, ಸಾಮಾನ್ಯವಾಗಿ ಅಲ್ಲಿದ್ದಂಥವರೆಲ್ಲ ಏನು ಮಾಡ್ತಾರೆ ಅಂದರೆ ಬೇರೆ ಜಾಗಕ್ಕೆ ಹೋಗ್ತಾರಲ್ವ, ತಮ್ಮ ಸುರಕ್ಷತೆಗೋಸ್ಕರ ಮತ್ತು ಬೇರೆ ಬೇರೆ ಸುರಕ್ಷತೆಗೋಸ್ಕರ, ಬದುಕಲಿಕ್ಕೋಸ್ಕರ ಬೇರೆ ಜಾಗಕ್ಕೆ ಹೋಗ್ತಾರಲ್ವ. ಅದೇ ರೀತಿ ಈ ಒಂದು ಇಸ್ರೇಲ್ ಮತ್ತು ಜೂಡಾ ಪ್ರಾಂತ್ಯದಲ್ಲಿ ಇದ್ದಂಥವ್ರು ಏನು ಮಾಡ್ತಾರೆ ಅಂತಂದರೆ, ಯಾವಾಗ ಅಟ್ಯಾಕ್ ಜಾಸ್ತಿ ಆಯಿತು ಬೇರೆಯವರಿಂದ, ಆವಾಗ ಈ ಖಂಡಗಳಿಗೆ ಹೋಗಿ ಅಲ್ಲಿ ವಾಸವನ್ನು ಮಾಡ್ತಾರೆ ಅನ್ನೋದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ. ಓಕೆ, ಇದಿಷ್ಟು ಹಿಸ್ಟ್ರಿ ಬಗ್ಗೆ. ಸೊ ಇದಾದ ನಂತರ ಮುಂದುವರೆದಾಗಿ ಇನ್ನೂ ಏನೇನಿದೆಯಪ್ಪ ಅಂತಂದರೆ, ದ ಸಿವಿಲೈಸೇಷನ್ ಆಫ್ ಜ್ಯೂಸ್ ಇಸ್ ದ ಸ್ಟೋರಿ ಆಫ್ ಸ್ಟ್ರಗಲ್ ಫಾರ್ ದರ್ ಎಕ್ಸಿಸ್ಟೆನ್ಸ್. ಸೊ ಇವರ ಸಿವಿಲೈಸೇಷನ್, ನಾಗರಿಕತೆ ಯಾವುದ್ರ ಬಗ್ಗೆ ತಿಳಿಸುತ್ತೆ ಅಂತಂದರೆ, ಸ್ಟ್ರಗಲ್ ಫಾರ್ ದರ್ ಎಕ್ಸಿಸ್ಟೆನ್ಸ್. ಅವರು ಒಂದು ಜಾಗದಲ್ಲಿ ಎಕ್ಸಿಸ್ಟೆನ್ಸ್ ಆಗಲಿಕ್ಕೆ, ನೆಲೆ ಊರಲಿಕ್ಕೆ ಎಷ್ಟು ಕಷ್ಟಪಟ್ಟರು ಅನ್ನೋದನ್ನು ಕೂಡ ನಾವಿಲ್ಲಿ ತಿಳ್ಕೊಬೋದು. ಡ್ಯೂರಿಂಗ್ ದ ಸೆಕೆಂಡ್ ವರ್ಲ್ಡ್ ವಾರ್, ಅಡಾಲ್ಫ್ ಹಿಟ್ಲರ್, ದ ಜರ್ಮನ್ ಡಿಕ್ಟೇಟರ್, ಗಾಟ್ ಕಿಲ್ಡ್ 60 lakhs ಜೀವ್ಸ್. ನೋಡಿ, 60 ಲಕ್ಷ ಜೀವ್ಸ್, ಯಹೂದಿಗಳನ್ನು ಯಾರು ಅಡಾಲ್ಫ್ ಹಿಟ್ಲರ್ ಸೆಕೆಂಡ್ ವರ್ಲ್ಡ್ ವಾರ್ ಟೈಮಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ, ಕಿಲ್ ಮಾಡ್ತಾರೆ, ಸಾಯಿಸ್ತಾರೆ. 60 ಲಕ್ಷ ಜೀವ್ಸ್, ಯಹೂದಿಗಳನ್ನು ಸಾಯಿಸ್ತಾರೆ. ಓಕೆ, ಆಫ್ಟರ್ ದ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್, ವಿತ್ ದ ಹೆಲ್ಪ್ ಆಫ್ UN, ಸೊ ವಿಶ್ವಸಂಸ್ಥೆಯ ನೆರವಿನಿಂದ, ಯಾವುದಾದ್ಮೇಲೆ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್, ನೆನಪಿರಲಿ ಇದು, ಆಫ್ಟರ್ ದಿ ಎಂಡ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್, 2ನೇ ಮಹಾಯುದ್ಧ ಆದ ನಂತರ, ವಿತ್ ದ ಹೆಲ್ಪ್ ಆಫ್ UNO, ವಿಶ್ವಸಂಸ್ಥೆಯ ಒಂದು ನೆರವಿನಿಂದ, ಎ ಸಪರೇಟ್ ನೇಷನ್ ಇಸ್ರೇಲ್ ವಾಸ್ ಫಾರ್ಮ್ಡ್ ಫಾರ್ ದ ಜ್ಯೂಸ್. ಈ ಜ್ಯೂಸ್ಗಳಿಗೋಸ್ಕರನೇ, ಯಹೂದಿಗಳಿಗೋಸ್ಕರನೇ ಒಂದು ಸಪ್ರೇಟ್ ದೇಶ ಕ್ರಿಯೇಟ್ ಆಗುತ್ತೆ. ಯಾವುದಪ್ಪ ಅಂತಂದರೆ ಇಸ್ರೇಲ್. ನಾನು ಆಗಲೇ ನಿಮಗೆ ಆ ಮ್ಯಾಪ್ ತೋರಿಸಿದ್ನಲ್ವಾ, ಆ ಒಂದು ಭಾರತದಿಂದ ವೆಸ್ಟ್ ಭಾಗಕ್ಕೆ ಏನಿತ್ತು, ಆ ಪಾಕಿಸ್ತಾನದಿಂದ ಮತ್ತೆ ಮುಂದೆ ಆ ಕಡೆ ಹೋದರೆ ವೆಸ್ಟ್ ಏಷ್ಯಾ ಬರುತ್ತೆ, ಆ ಪಾರ್ಟಲ್ಲಿ ನಿಮಗೆ ಇಸ್ರೇಲ್ ಬರುತ್ತೆ. ಓಕೆ, ಸೊ ಆ ಒಂದು ಯಾವಾಗ ಕ್ರಿಯೇಟ್ ಆಯ್ತು ಅಂದರೆ, ಆಫ್ಟರ್ ದಿ ಸೆಕೆಂಡ್ ವರ್ಲ್ಡ್ ವಾರ್ ಆದಮೇಲೆ ಕ್ರಿಯೇಟ್ ಆಯಿತು. ಓಕೆ, ಇದಾದ ನಂತರ ದ ಮೋಸ್ಟ್ ವೈಡ್ ಸ್ಪ್ರೆಡ್ ಜ್ಯೂಸ್ ಗಾಟ್ ದೇರ್ ಮದರ್ಲ್ಯಾಂಡ್ ಆಫ್ಟರ್ 3000 years. ಸೊ ಯಹೂದಿಗಳ ಮದರ್ಲ್ಯಾಂಡ್, ಮಾತೃಭೂಮಿ ಯಾವುದಪ್ಪ ಅಂತಂದರೆ ಇಸ್ರೇಲ್. ಇದು ನೆನಪಿರಲಿ ನಿಮಗೆ. ಓಕೆ, ಎಷ್ಟು ವರ್ಷ ಆದಮೇಲೆ ತಗೊಂಡು ಅದನ್ನು ಅವರು 3000 ವರ್ಷಗಳ ನಂತರ, ಆಫ್ಟರ್ 3000 years,
3000 ವರ್ಷಗಳ ನಂತರ ಅವರು ಏನು ತಮ್ಮ ಮದರ್ ಲ್ಯಾಂಡನ್ನು ಪಡ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಇದು ಹಿಸ್ಟ್ರಿ ಆಫ್ ಜ್ಯೂಸ್. ಕ್ಲಿಯರ್ ಆಗಿದೆಯಲ್ವ ನಿಮಗೆ? ಸೊ ಐ ಹೋಪ್ ನಿಮಗೆ ಒಂದೊಂದೇ ಕ್ಲಿಯರ್ ಆಗ್ತಿದೆ ಅಂತ ಅನ್ಕೊಳ್ತೀನಿ ನಾನು. ಓಕೆ, ಇದಾದ ನಂತರ ನೋಡಿ ಅವರ ಹೋಲಿ ಬುಕ್ ಯಾವುದಪ್ಪ ಅಂತಂದರೆ, ಪವಿತ್ರ ಗ್ರಂಥ ಯಾವುದಪ್ಪ ಅಂತಂದರೆ ಹೀಬ್ರೂ ಬೈಬಲ್. ಹೀಬ್ರೂ ಬೈಬಲ್ ಅನ್ನೋದು ಅವರ ಒಂದು ಏನಾಗಿರುತ್ತಪ್ಪ ಅಂತಂದರೆ ಪವಿತ್ರ ಗ್ರಂಥ ಆಗಿರುತ್ತೆ. ಇದನ್ನು ನಾವು ಓಲ್ಡ್ ಟೆಸ್ಟಮೆಂಟ್ ಅಂತ ಹೇಳ್ಬಿಟ್ಟು ಕೂಡ ಕರಿತೀವಿ. ಓಕೆ, ಸೊ ಇದರಲ್ಲಿ ಯಾವ್ಯಾವ ವಿಚಾರಗಳಿದ್ವಪ್ಪ ಅಂತಂದರೆ ಇಟ್ ಹ್ಯಾಸ್ 3 ಡಿವಿಷನ್ಸ್. ಯಾವುದಾದ್ರು ಇದ್ರಪ್ಪ ಅಂತಂದರೆ ಕಾನೂನು, ಲಾ ಅಂತಂದರೆ ಯಾವುದಪ್ಪ ಅಂತಂದರೆ ಕಾನೂನು ಇತ್ತು. ಸೊ ಇಲ್ಲಿ ರೈಟಿಂಗ್ಸ್ ಅಂತಂದರೆ ಬರಹಗಳು, ಇದಂತ ರೈಟಿಂಗ್ಸ್ ಆಫ್ ದ ಪ್ರೊಫೆಟ್ ಮೋಸಸ್ ಅವರ ಏನು ನುಡಿಗಳು, ಬರಹಗಳು ಕೂಡ ಈ 3 ಅಂಶಗಳು, ಲಾಸ್, ಕಾನೂನ್ಸ್ ಮತ್ತು ರೈಟಿಂಗ್ಸ್ ಆಫ್ ದ ಪ್ರೊಫೆಟ್ ಮೋಸಸ್ ಅವರೇನು ಮೆಸೆಂಜರ್ ಆಫ್ ಗಾಡ್ ಆಗಿದ್ರಲ್ವಾ, ಅವರ ಒಂದು ನುಡಿಗಳು ಕೂಡ ಅದರಲ್ಲಿ ಇದ್ವು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಆಗುತ್ತೆ, ಹೀಬ್ರೂ ಬೈಬಲ್, ಇದು ನಿಮಗೆ ನೆನಪಿರಲಿ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟ್ ನೋಡ್ತಾ ಹೋಗೋಣ. ಯಾವುದಪ್ಪ ಅಂತಂದರೆ ದ 10 ರೂಲ್ಸ್ ಇಂಪೋಸ್ಡ್ ಬೈ ದೀಸ್ ಆರ್. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಒಂದು 10 ರೂಲ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಇದನ್ನು ಏನು ಮಾಡ್ಬೇಕಂತಂದರೆ ಎಲ್ಲರೂ ಕೂಡ ಫಾಲೋ ಮಾಡಲೇಬೇಕು. ಸೊ ಫಾಲೋ ಮಾಡಲೇಬೇಕು ಪ್ರತಿಯೊಬ್ಬರು ಕೂಡ ಇದನ್ನು ಅಂದರೆ ಯಹೂದಿಗಳು ಫಾಲೋ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ ಫಸ್ಟ್ ಒನ್ ನೋಡಿ, ಡು ನಾಟ್ ಹ್ಯಾವ್ ಎನಿ ಅದರ್ ಗಾಡ್ ಎಕ್ಸೆಪ್ಟ್ ಯಾವೆ. ಸೊ ಯಾವೆಯನ್ನು ಹೊರತುಪಡಿಸಿ ಬೇರೆ ದೇವರಿಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾವೆ ಅನ್ನೋದು ಅವರ ದೇವರು, ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ. ಅದನ್ನು ಬಿಟ್ಟು ಯಾವೆಯನ್ನು ಬಿಟ್ಟು ಬೇರೆ ಯಾವುದೇ ದೇವರು ಇಲ್ಲ ಅಂತ ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಓಕೆ, ಇದಾದ ನಂತರ ಡು ನಾಟ್ ವರ್ಷಿಪ್ ಐಡಲ್ಸ್. ಸೊ ಮೂರ್ತಿ ಪೂಜೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಮೂರ್ತಿ ಪೂಜೆ ಇಲ್ಲ, ಕ್ಯಾನ್ಸಲ್, ಮೂರ್ತಿ ಪೂಜೆ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ. ನಂತರ ಡು ನಾಟ್ ರೆಸ್ಪೆಕ್ಟ್ ಆರ್ ಮಿಸ್ಯೂಸ್ ಆಫ್ ಗಾಡ್ ನೇಮ್ಸ್. ಸೊ ದೇವರ ಹೆಸರನ್ನು ಏನು ಮಿಸ್ಯೂಸ್ ಮಾಡ್ಕೋಬಾರ್ದು. ಸೊ ದೇವರ ಹೆಸರಲ್ಲಿ ಯಾವುದೇ ರೀತಿಯ ಒಂದು ಕೆಟ್ಟ ಕೆಲಸಗಳನ್ನು ಮಾಡೋದು, ಇದನ್ನೆಲ್ಲ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ರಿಮೆಂಬರ್ ದ ಸಬ್ಬತ್ ಆಸ್ ದ ಹೋಲಿಡೇ. ಸಬ್ಬತ್ ಅಂತ ಹೇಳ್ತಾ ಇದ್ದಾರೆ ನೋಡಿ, ಇಲ್ಲಿ ಹಾಕಿದ್ದೀನಿ ನಾನು ನಿಮಗೆ, ಇಲ್ಲಿ ಡಯಾಗ್ರಾಮ್ ಕಾಣ್ತಾ ಇದೆ. ಏನಪ್ಪ ಅಂತಂದರೆ ಸಬ್ಬತ್ ಇಟ್ ಕಮಮೊರೇಟ್ಸ್ ದ ಡೇ ಆನ್ ವಿಚ್ ಗಾಡ್ ರೆಸ್ಟೆಡ್ ಆಫ್ಟರ್ ದ ಕಂಪ್ಲೀಟಿಂಗ್ ದ ಕ್ರಿಯೇಷನ್. ಇಟ್ ಈಸ್ ಓನ್ಲಿ ಅಬ್ಸರ್ವ್ಡ್ ಫ್ರಮ್ ಫ್ರೈಡೇ ಈವ್ನಿಂಗ್ ಟು ಸ್ಯಾಟರ್ಡೇ ಈವ್ನಿಂಗ್. ಸೊ ಸಬ್ಬತ್ ಅಂತಂದರೆ ಇದೊಂದು ಪವಿತ್ರವಾದ ದಿನ ಅಂತ ಅವರು ಏನು ಕನ್ಸಿಡರ್ ಮಾಡ್ತಾರೆ. ಓಕೆ, ದೇವರು, ಸೊ ಇದನ್ನು ಅವರು ಸಬ್ಬತ್ ಅಂತಂದರೆ ಒಂದು ಪವಿತ್ರ ದಿನ. ಸಬ್ಬತ್ ಅಂದರೆ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತಂದರೆ ಇಲ್ಲಿ ನಿಮಗೆ ಎಸ್ ಬರುತ್ತಲ್ವಾ, ಎಸ್ಸಲ್ಲಿ ನೋಡಿ ನಾವು ಸಾಮಾನ್ಯವಾಗಿ ಕನ್ನಡದಲ್ಲಿ ಏನಿರ್ತೀವಿ, ಫ್ರೈಡೇ ಅಂತಂದರೆ ಶುಕ್ರವಾರ ಅಂತ ಹೇಳ್ತೀವಿ. ಸೊ ಶುಕ್ರವಾರ ಅನ್ನೋದು ಕೂಡ ಸಿಂಪಲಾಗಿ ಎಸ್ಸಿಂದ ನೆನ್ಪಿಟ್ಕೊಳ್ಳಿ. ಅದಾದ ನಂತರ ಶನಿವಾರ, ಶುಕ್ರವಾರದಿಂದ ಶನಿವಾರದವರೆಗಿನ ಸಮಯ ಏನಿದೆ, ಫ್ರೈಡೇ ಈವ್ನಿಂಗ್, ಶುಕ್ರವಾರ ಸಂಜೆಯಿಂದ ಶನಿವಾರ ಸಂಜೆವರೆಗಿನ ಸಮಯವನ್ನು ಸಬ್ಬತ್ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ದೇವರು ಈ ಟೈಮಲ್ಲಿ ಏನು ವಿಶ್ರಾಂತಿಯನ್ನು ತೆಗೆದುಕೊಂಡ್ರು, ಸೃಷ್ಟಿಯ ಏನು ಅವರ ಒಂದು ಕೆಲಸ ಏನಿತ್ತು, ಕ್ರಿಯೇಷನ್ ಮಾಡ್ತಕ್ಕಂಥ ಕೆಲಸ, ಆ ಕೆಲಸದಿಂದ ವಿರಾಮವನ್ನು ತೆಗೆದುಕೊಂಡಂಥ ಸಮಯವನ್ನು ನಾವು ಫ್ರೈಡೇ ಈವ್ನಿಂಗಿಂದ ಸ್ಯಾಟರ್ಡೇ ಈವ್ನಿಂಗ್ವರೆಗೂ ಏನು ಕರಿತೀವಿ, ಅದನ್ನು ಸಬ್ಬತ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಬ್ಬತ್ ಅಂದರೆ ಎಸ್ ನೆನ್ಪಿಟ್ಕೊಳ್ಳಿ, ಎಸ್ ಶುಕ್ರವಾರ ಈವ್ನಿಂಗಿಂದ ಸ್ಯಾಟರ್ಡೇ ಶನಿವಾರ ಈವ್ನಿಂಗ್ವರೆಗೂ. ಓಕೆ, ಹಾನರ್ ಯುವರ್ ಮದರ್ ಆ್ಯಂಡ್ ಫಾದರ್, ತಂದೆ ತಾಯಿಗಳನ್ನು ಗೌರವಿಸಬೇಕು. ಅಡಲ್ಟ್ರಿ ಇಸ್ ನಾಟ್ ಅಕ್ಸೆಪ್ಟೇಬಲ್ ಅಂತ ಹೇಳ್ತಾರೆ. ಅಂದರೆ ಸೊ ಯಾವುದೇ ರೀತಿಯಂಥ ಏನು ಕೆಟ್ಟ ವಿಚಾರಗಳಲ್ಲಿ ಪಾಲ್ಗೊಡಬಾರ್ದು ಅಂತ ಹೇಳ್ತಾ ಇದ್ದಾರೆ, ವ್ಯಭಿಚಾರ ಮಾಡಬಾರ್ದು ಅಂತ. ಸೊ ಇದಾದ ನಂತರ ಡು ನಾಟ್ ಕಮಿಟ್ ಮರ್ಡರ್, ಕೊಲೆ ಮಾಡಬಾರ್ದು. ಡು ನಾಟ್ ಸ್ಟೀಲ್, ಏನು ಕಳ್ಳತನ ಮಾಡಬಾರ್ದು. ಡು ನಾಟ್ ಲೈಸ್ ಅಂದರೆ ಸುಳ್ಳು ಹೇಳ್ಬಾರ್ದು, ಲೈಸ್ ಅಂತಂದರೆ ಸುಳ್ಳು. ಡು ನಾಟ್ ಬಿ ಎನ್ವಿಯಸ್ ಅಂದರೆ, ಸೊ ಇಲ್ಲಿ ಏನಪ್ಪ ಅಂತಂದರೆ ಮರ್ಡರ್ ಅಂತಂದರೆ ಕೊಲೆ, ಗೊತ್ತಿದೆ ನಿಮಗೆ, ಕೊಲೆ ಮಾಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ ಇಲ್ಲೇನು ಹೇಳ್ತಾರೆ, ಸ್ಟೀಲ್ ಅಂತಂದರೆ ಕಳ್ಳತನ ಮಾಡಬಾರ್ದು. ಇಂಟು ಆಗ್ತಾ ಇದ್ದೀನಿ ನಾನಿಲ್ಲಿ, ಅಂದರೆ ಮಾಡಬಾರ್ದು ಅಂತ, ಕಳ್ಳತನ ಮಾಡಬಾರ್ದು. ಸುಳ್ಳು, ಲೈಸ್ ಅಂತಂದರೆ ಸುಳ್ಳು ಹೇಳ್ಬಾರ್ದು. ಎನ್ವಿಯಸ್ ಅಂತಂದರೆ ಅಸೂಯೆ ಅಂತ ಹೇಳ್ತೀವಿ ನಾವು, ಅಸೂಯೆ. ಯಾರ ಮೇಲೂ ಕೂಡ ಈ ಹೊಟ್ಟೆ ಕಿಚ್ಚು ಮಾಡ್ತಕ್ಕಂಥದ್ದು, ಅಸೂಯೆ ಪಡ್ತಕ್ಕಂಥದ್ದು, ಇದು ಯಾವುದನ್ನು ಕೂಡ ಮಾಡಬಾರ್ದು ಅನ್ನೋದು ಇಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದಾರೆ. ಸೊ ಇದು ನೀವು ಸುಲಭವಾಗಿ ನೆನ್ಪಿಟ್ಕೋಬೋದು. ಇದಿಷ್ಟು ಕೂಡ ಅವರ ಏನಾಗಿತ್ತಪ್ಪ ಅಂತಂದರೆ ಏನು 10 ರೂಲ್ಸ್ ಆಗಿತ್ತು ಜ್ಯೂಸ್ಗಳದ್ದು. ಓಕೆ, ಸೊ ಇದು ನಿಮಗೆ ಸೊ ತುಂಬ ವಿಚಾರಗಳನ್ನಲ್ಲಿ ಮಾಡಬಾರ್ದು ಅಂತ ಹೇಳಿದ್ದಾರೆ ನೋಡಿ. ಸೊ ಸಾಮಾನ್ಯವಾಗಿ ಇವತ್ತಿನ ಕಾಲಕ್ಕೂ ನಾವು ತಗೋಬೋದು, ಯಾವುದು ಕೊಲೆ ಮಾಡಬಾರ್ದು, ಕಳ್ತನ ಮಾಡಬಾರ್ದು, ಸುಳ್ಳು ಹೇಳ್ಬಾರ್ದು, ಅಸೂಯೆ ಪಡಬಾರ್ದು, ತಂದೆ ತಾಯಿಗಳನ್ನು ಗೌರವಿಸಬೇಕು, ಅಡಲ್ಟ್ರಿ ನಾಟ್ ಅಕ್ಸೆಪ್ಟಬಲ್ ಅಂದರೆ ವಿಚಾರ ಮಾಡಬಾರ್ದು. ಸೊ ಆಮೇಲೆ ಸೊ ದೇವ್ರ ವಿಚಾರಗಳನ್ನು ಏನು ದೇವ್ರ ಹೆಸರನ್ನ ಬಳಸ್ಕೋಬಾರ್ದು, ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಏನು ಹೇಳ್ತಾ ಇದ್ದಾರೆ. ಓಕೆ, ಇದು ನೀವು ಸುಲಭವಾಗಿ ನೆನ್ಪಿಟ್ಕೋಬೋದು. ಓಕೆ,
ಇದಾದ ನಂತರ ಇದಿಷ್ಟು ಕೂಡ ಯಾವುದ್ರ ಬಗ್ಗೆ ಅಂದರೆ ಇಷ್ಟಲಿಗೆ ಜುಡಾಯಿಸಮ್ ಕಂಪ್ಲೀಟ್ ಆಗುತ್ತೆ. ಜುಡಾಯಿಸಮ್ ಟಾಪಿಕ್ ಯಹೂದಿ ಧರ್ಮ ಕಂಪ್ಲೀಟ್ ಆಗಿ ಹೋಗುತ್ತೆ. ಓಕೆ, ಸೊ ಇದು ನಿಮಗೆ ಐ ಹೋಪ್ ನಿಮಗೆ ಎಲ್ಲರೂ ಕೂಡ ಏನಪ್ಪ ಆಗಿದೆ ಅಂತ ಕ್ಲಿಯರ್ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ಸೊ ಇದಾದಂಥ ಝೋರೋ ಆಸ್ಟ್ರಿಯನಿಸಮ್ ಅಂತಂದರೆ ಪಾರ್ಸಿ ಧರ್ಮ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ, ಇಂಗ್ಲೀಷಲ್ಲಿ ಝೋರೋ ಆಸ್ಟ್ರಿಯನಿಸಮ್ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಓಕೆ, ಸೊ ಅಲ್ಲಿ ನಾನು ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದೆ ನಿಮಗೆ. ಜುಡಾಯಿಸಮಲ್ಲಿ ಯು ಆದಮೇಲೆ ಯು ಯಾವ ರೀತಿ ಲಾಸ್ಟಲ್ಲಿ ಬರುತ್ತೋ ಅದೇ ರೀತಿ ವೈನು ಕೂಡ ಲಾಸ್ಟಲ್ಲಿ ಬರುತ್ತೆ, ಅದನ್ನು ನೆನ್ಪಿಟ್ಕೊಳ್ಳಿ ಅಂತ. ಸೊ ಇಲ್ಲಿ ಸೆಕೆಂಡ್ ಲೆಟರ್ ಏನಿದೆ, ಇಲ್ಲಿ ಸೆಕೆಂಡ್ ಲೆಟರ್ ಏನಿದೆ, ಓ ಇದೆ, MNO. ಸೊ ಇಂಗ್ಲೀಷ್ ಆಲ್ಫಾಬೆಟಲ್ಲಿ MNO ಆದಮೇಲೆ ಯಾವ್ದು ಬರೋದು, ಪಿ ಅಲ್ವಾ, ಪಿ ಅನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಪಿನ ನೆನ್ಪಿಟ್ಕೊಳ್ಳಿ. ಪಿ ಅಂತಂದರೆ ಪಾರ್ಸಿ ಧರ್ಮ. ನಿಮಗೆ ಏನಾದರೂ ಡಿಫಿಕಲ್ಟ್ ಆದರೆ ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ, ಝೋರಾಸ್ಟ್ರಿಯನಿಸಮ್ ಅಂತಂದರೆ ಪಾರ್ಸಿ ಧರ್ಮ. ಓಕೆ, ಸೊ ಇದ್ರ ಬಗ್ಗೆ ಈಗ ನೋಡ್ಕೊಳ್ತಾ ಹೋಗೋಣ. ನೋಡ್ತಾ ಹೋಗೋಣ. ಪಾರ್ಸಿ ರಿಲಿಜನ್ ಒರಿಜಿನೇಟೆಡ್ ಇನ್ ಪರ್ಷಿಯಾ, ಇರಾನ್, ದಟ್ ಇಟ್ಸ್ ಓನ್ ಇನ್ಫ್ಲೂಯೆನ್ಸ್ ಇನ್ ಇಂಡಿಯಾ. ಸೊ ಇದು ಎಲ್ಲಿ ಒರಿಜಿನ್ ಆಯ್ತಪ್ಪ ಅಂತಂದರೆ, ಈ ಒಂದು ರಿಲಿಜನ್ ಎಲ್ಲಿ ಒರಿಜಿನ್ ಆಯಿತು ಅಂತಂದರೆ ಇರಾನಲ್ಲಿ. ಇರಾನ್ ಕೂಡ ಆ ಒಂದು ವೆಸ್ಟ್ ಏಷ್ಯಾ ಪಾರ್ಟಲ್ಲೇ ಬರುತ್ತೆ. ಎಲ್ಲ ಆ ಇಸ್ರೇಲ್, ಇರಾನ್ ನೀವೆಲ್ಲ ಅಲ್ಲೇ ಕೂಡ ನಾನೇನು ಮುಂಚೆ ಮ್ಯಾಪ್ ತೋರಿಸಿದ್ನಲ್ವಾ, ಆ ಪಾರ್ಟಲ್ಲಿ ಅಬ್ಸರ್ವ್ ಮಾಡ್ಬೋದು. ಇರಾನಲ್ಲಿ ಉಗಮ ಆಗುತ್ತೆ. ಸೊ ದೇ ಕೇಮ್ ಆ್ಯಂಡ್ ಸೆಟಲ್ಡ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಮುಸ್ಲಿಂ ಇನ್ವೇಷನ್ಸ್ ಅಂದರೆ ಆಕ್ರಮಣ. ಏನು ಮುಸಲ್ಮಾನರು ಆ ದೇಶದ ಮೇಲೆ ಆಕ್ರಮಣ ಮಾಡಿದ್ರು ಅಕ್ಕಪಕ್ಕದಲ್ಲಿದ್ದಂಥವರು. ಸೊ ಅವರ ಒಂದು ಏನೋ ಆಕ್ರಮಣ ಸಂದರ್ಭದಲ್ಲಿ ಅವರು ಬಂದು ಏನಾಗ್ತಾರೆ ಅಂತಂದರೆ ಸೆಟಲ್ ಆಗ್ತಾರೆ ಇಲ್ವಿ. ಓಕೆ, ಜುಡಾಯಿಸಮಲ್ಲೂ ಕೂಡ ಅವ್ರು ಯಾವ ರೀತಿ ಇಸ್ರೇಲಿಂದ ಬೇರೆ ಬೇರೆ ಕಡೆ ದೇಶಗಳಿಗೆ ಹೋಗ್ತಾರೆ, ಬೇರೆ ಬೇರೆ ಕಾಂಟಿನೆಂಟ್ಸ್ಗೆ ಹೋಗ್ತಾರೆ. ಸೊ ಇಲ್ಲೂ ಕೂಡ ಸೇಮ್ ರಿಸಲ್ಟ್. ಸೊ ಏನಪ್ಪ ಅಂತಂದರೆ ದೇ ಕೇಮ್ ಆ್ಯಂಡ್ ಸೆಟಲ್ ಇನ್ ಇಂಡಿಯಾ. ಎಲ್ಲಿ ಸೆಟಲ್ ಆದರು ಅಂತಂದರೆ ಇಂಡಿಯಾ, ಸೆಟಲ್ಡ್ ಇನ್ ಇಂಡಿಯಾ. ಇದು ನಿಮಗೆ ಕ್ಲಿಯರಾಗಿ ನೆನಪಿರಲಿ. ಓಕೆ, ಇಟ್ ಇಸ್ ಇಂಪಾರ್ಟೆಂಟ್ ಟು ನೋಟ್ ದಟ್ ಇಂಡಿಯಾ ಇಸ್ ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಆಫ್ ಪಾರ್ಸಿಸ್ ದೆನ್ ಎನಿ ಅದರ್ ಪಾರ್ಟ್ ಆಫ್ ದ ವರ್ಲ್ಡ್. ಅತಿ ಹೆಚ್ಚು ಪಾರ್ಸಿ ಜನಾಂಗದವರು ಎಲ್ಲಿದ್ದಾರೆ ಅಂತಂದರೆ ನೆನಪಿರಲಿ, ಭಾರತದಲ್ಲೇ ಇರೋದು. ಪಾಪ್ಯುಲೇಷನ್ ಪಾರ್ಸಿ ಏನು ಜನರು ಎಲ್ಲಿ ಜಾಸ್ತಿ ಇದ್ದಾರೆ ಅಂತಂದರೆ ಭಾರತದಲ್ಲಿ. ಇಲ್ಲಿ ಏನು ಎಲ್ಲೋ ಕಲರ್ ಕೊಟ್ಟಿದ್ದೀನಿ, ಇದು ನೆನಪಿರಲಿ. ಓಕೆ, ಇರಾನ್ ಅನ್ಬೇಡಿ ಮತ್ತೆ. ಸೊ ಇರಾನಲ್ಲಿ ಒರಿಜಿನ್ ಆಯ್ತು ಅಂತ ಹೇಳ್ಬಿಟ್ಟು ಮತ್ತೆ ಇರಾನ್ ಅಂತ ಹೇಳ್ಬೇಡಿ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ದೇರ್ ಕಾಂಟ್ರಿಬ್ಯೂಷನ್ ಟು ಇಂಡಿಯನ್ ಎಕಾನಮಿ, ಆರ್ಮಿ ಆ್ಯಂಡ್ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಈಸ್ ಎನಾರ್ಮಸ್. ಅಂದರೆ ಅವರು ಕೂಡ ಏನು ನಮ್ಮ ಭಾರತದ ಅರ್ಥವ್ಯವಸ್ಥೆ, ಆರ್ಮಿ, ಸೈನಿಕ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಅಗಾಧವಾದಂಥ ಒಂದು ಏನು ಪ್ರಭಾವವನ್ನು ಬೀರಿದ್ದಾರೆ, ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತಂದು ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ನೆನಪಿರಲಿ. ಸೊ ಪಾರ್ಷಿ ಇದು ಆಲ್ಮೋಸ್ಟ್ ನಮ್ಮ ಏನು ಸೊ ನೆಕ್ಸ್ಟ್ ಪಾಯಿಂಟಲ್ಲಿ ಹೇಳ್ತಾ ಹೋಗ್ತಾರೆ. ಇಲ್ಲಿ ಏನಪ್ಪ ಅಂತಂದರೆ ನೋಡಿ, ಹೇಳ್ತಾ ಹೋಗ್ತಾರೆ ನೋಡಿ, ಝೋರೋ ಆಸ್ಟ್ರಿಯನಿಸಮ್ ಪಾರ್ಸಿ ರಿಲಿಜನ್ ಫೌಂಡೆಡ್ ಬೈ, ಯಾರಿಂದ ಏನು ಇದು ಫೌಂಡ್ ಆಯಿತು ಅಂತಂದರೆ ಝರಾತುಸ್ಟ್ರ ಅಂತ ಅವರಿಂದ. ಇದು 6 BCE. BCE ಅಂತಂದರೆ ಬಿಫೋರ್ ಕಾಮನ್ ಎರಾ ಅಂತ ಹೇಳ್ತೀವಿ. ಅಂದರೆ ಬಿಫೋರ್ ಕಾಮನ್ ಎರಾಗಿಂತ ಮುಂಚೆ ಇದ್ದಂಥ ಮುಂಚೆ ಇದು ಏನು ಫೌಂಡ್ ಆಗಿದ್ದು. ಯಾರಿಂದ ಅಂತಂದರೆ ಝರಾತುಸ್ಟ್ರ ಇವರು ಇದನ್ನು ಸ್ಥಾಪನೆ ಮಾಡಿದ್ದು. ಆದ್ದರಿಂದ ಇದನ್ನು ಝೋರೋ ಆಸ್ಟ್ರಿಯನಿಸಮ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಸೊ ಈ ವಾಸ್ ಅನ್ ಇರಾನಿಯನ್ ಪ್ರೊಫೆಟ್ ಆ್ಯಂಡ್ ಎ ರಿಲಿಜಿಯಸ್ ರಿಫಾರ್ಮರ್. ಸೊ ದಿಸ್ ರಿಲಿಜನ್ ಇಸ್ ಕಾಲ್ಡ್ ಆಸ್ ಝೋರೋ ಆಸ್ಟ್ರಿಯನಿಸಮ್. ಸೊ ಇರಾನಿಯನ್ ಪ್ರೊಫೆಟ್ ಅಂತಂದರೆ ಮೆಸೆಂಜರ್ ಆಫ್ ಗಾಡ್ ಅಲ್ವಾ. ಸೊ ಇವರು ಝರಾತುಸ್ಟ್ರ ಇವರು ಇರಾನಿಯನ್ ಪ್ರೊಫೆಟ್ ಆಗಿದ್ದರು ಮತ್ತು ರಿಲಿಜಿಯಸ್ ಏನೋ ಧಾರ್ಮಿಕ ರಿಫಾರ್ಮರ್ ಕೂಡ ಆಗಿದ್ರು ಇವರು, ರಿಲಿಜಿಯಸ್ ರಿಫಾರ್ಮರ್. ಸೊ ಆದ್ದರಿಂದಲೇ ಅವರು ಫೌಂಡ್ ಮಾಡಿದ್ರಿಂದಲೇ ಇದನ್ನು ಏನಂತ ಕರಿತಾರೆ ಅಂತಂದರೆ ಝೋರೋ ಆಸ್ಟ್ರಿಯನಿಸಮ್. ನೋಡಿ ಅವ್ರ ಹೆಸರಿಗೆ ಸಿಮಿಲರ್ ಆಗಿದೆ, ಝಡ್ಡಿಂದ ಶುರುವಾಗುತ್ತೆ. ಓಕೆ, ಸೊ ಇವರ ಗಾಡ್ ಯಾವುದಪ್ಪ ಅಂತಂದರೆ ವೆರಿ ಇಂಪಾರ್ಟೆಂಟು, ಅಹುರ ಮಾಜ್ದಾ ಇದು ಅವರ ಏನು ದೇವರಾಗುತ್ತೆ. ಇದಾದಮೇಲೆ ಇವರು ಫಾಸ್ಟಿಂಗ್ ಉಪವಾಸ, ಸೆಲಿಬೇಟ್ ಆ್ಯಂಡ್ ಪ್ಯೂರಿಟಿ. ಸೆಲಿಬೇಟ್ ಅಂತಂದರೆ ಬ್ರಹ್ಮಚರ್ಯ, ಉಪವಾಸ, ಫಾಸ್ಟಿಂಗ್ ಅಂದರೆ ಉಪವಾಸ, ಸೆಲಿಬೇಟ್ ಅಂದರೆ ಬ್ರಹ್ಮಚರ್ಯ, ಪ್ಯೂರಿಟಿ ಅಂದರೆ ಕ್ಲೀನ್ಲಿನೆಸ್, ಸ್ವಚ್ಛತೆ, ನೈರ್ಮಲ್ಯತೆಗೆ ಈ ಮೂರು ಹೆಚ್ಚು ಆದ್ಯತೆ ಕೊಟ್ಟು ಇದನ್ನು ಪ್ರಾಕ್ಟೀಸಲ್ಲಿ ಇಟ್ಟಿದ್ರು. ಓಕೆ, ಈ ಮೂರನ್ನ ಅವರು ಏನೋ ಪ್ರಾಕ್ಟೀಸ್ ಮಾಡ್ತಾಯಿದ್ರು, ಉಪವಾಸ, ಸೆಲಿಬೇಟ್ ಮತ್ತು ಪ್ಯೂರಿಟಿ. ಓಕೆ, ಸೆಲಿಬೇಟ್ ಅಂತಂದರೆ ಬ್ರಹ್ಮಚರ್ಯ. ಓಕೆ, ಫಾಸ್ಟಿಂಗ್ ಅಂತಂದರೆ ಉಪವಾಸ, ಪ್ಯೂರಿಟಿ ಅಂತಂದರೆ ನೈರ್ಮಲ್ಯತೆ, ಸ್ವಚ್ಛತೆ, ಕ್ಲೀನ್ ಆಗಿರೋದು ಅಂತ. ಓಕೆ, ಕ್ಲಿಯರ್ ಆಗಿದೆಯಲ್ವ ಇಷ್ಟು ನಿಮಗೆ? ಪಾರ್ಸಿ ರಿಲಿಜನ್ ಈಸ್ ಮೋರ್ ಸಿಮಿಲರ್ ಟು ವೇದಿಕ್ ರಿಚುವಲ್ಸ್ ಆ್ಯಂಡ್ ಪ್ರಾಕ್ಟೀಸಸ್. ಅಂದರೆ ನಮ್ಮ ಏನು ವೇದಿಕ್ ರಿಲಿಜನ್ ಏನಿದೆ, ಸೊ ಅದಕ್ಕೆ ತುಂಬ ಏನು ಅದರ ಸಿಮಿಲರ್ ಆಗಿದೆ. ಹಲವಾರು ಅವರ ರಿಚುವಲ್ಸ್ ಪ್ರಾಕ್ಟೀಸಸ್ ಕೂಡ ಸೇಮ್ ಇದೆ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ವೇದಿಕ್ ರಿಲಿಜನ್ ಕೂಡ ನಾವೇನು ಮಾಡ್ತೀವಿ, ಉಪವಾಸವನ್ನು ಮಾಡ್ತೀವಿ
ಮತ್ತು ಬ್ರಹ್ಮಚರ್ಯನ ಫಾಲೋ ಮಾಡಲಿಕ್ಕೆ ಕೂಡ ಏನು ನಾವು ಆದ್ಯತೆ ಕೊಡ್ತೀವಿ, ಪ್ಯೂರಿಟಿ ಸ್ವಚ್ಛತೆಗೆ ಏನು ಆದ್ಯತೆ ಕೊಡ್ತೀವಿ, ಇದನ್ನು ಅವರು ಕೂಡ ಫಾಲೋ ಮಾಡ್ತಾಯಿದ್ರು. ನೆನಪಿರಲಿ, ಈ ಪಾರ್ಸಿ ರಿಲಿಜನ್ ವೇದಿಕ್ ರಿಲಿಜನ್ಗೆ ಈಕ್ವಲ್ ಆಗಿರುತ್ತೆ. ಮತ್ತು ಸೇಮು ಇಂಡಿಯಾದಲ್ಲಿ ಜಾಸ್ತಿ ಜನ ಇದ್ದಾರೆ, ಸೊ ಇಂಡಿಯಾಗೆ ಜಾಸ್ತಿ ರಿಲೇಟ್ ಆಗಿದೆ. ಇದು ನೀವು ಸುಲಭವಾಗಿ ನೆನ್ಪಿಟ್ಕೋಬೋದು. ಓಕೆ, ಪಾರ್ಸಿ ಅನ್ನೋದ್ರಲ್ಲಿ ನೋಡಿ, ಪಾರ್ಸಿ ರಿಲಿಜನ್ ಅದರಲ್ಲಿ ಲಾಸ್ಟ್ ಐ ಬರುತ್ತೆ. ಇಂಡಿಯಾ ಅನ್ನೋದನ್ನ ನೆನ್ಪಿಟ್ಕೊಳ್ಳಿ. ಅಂದರೆ ಇಂಡಿಯಾ ಮತ್ತು ಇಂಡಿಯಾದ ಸಂಸ್ಕೃತಿಗೆ ಹೆಚ್ಚು ಸಿಮಿಲರ್ ಆಗಿದೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದಾದ ನಂತರ ಫಾರ್ ಎಕ್ಸಾಂಪಲ್ ದೇರ್ ಬಿಲೀಫ್ ಗುಡ್ ವಿಲ್ ಬಿ ವಿಕ್ಟೋರಿಯಸ್ ಓವರ್ ದ ಇವಿಲ್ ಇನ್ ದೇರ್ ಕಾನ್ಫ್ಲಿಕ್ಟ್ ಆ್ಯಂಡ್ ದ ವರ್ಷಿಪ್ ಆಫ್ ಸನ್ ಈಸ್ ಆಲ್ಸೋ ಸಿಮಿಲರ್. ಸೊ ಇಲ್ಲಿ ಏನೇ ಹೇಳ್ತಾ ಇದ್ದಾರಪ್ಪ ಅಂತಂದರೆ, ದೇರ್ ಬಿಲೀಫ್, ಅವರ ಬಿಲೀಫ್ ಏನಾಗಿತ್ತಂತಪ್ಪ ಅಂತಂದರೆ, ಗುಡ್ ವಿಲ್ ಬಿ ವಿಕ್ಟೋರಿಯಸ್ ಓವರ್ ದ ಇವಿಲ್ ಇನ್ ದೇರ್ ಕಾನ್ಫ್ಲಿಕ್ಟ್. ಗುಡ್ ಅಂತಂದರೆ ಏನಪ್ಪ ಅಂತಂದರೆ ಒಳಿತು. ಓಕೆ, ಒಳ್ಳೆಯದು, ಒಳಿತು. ಇವಿಲ್ ಅಂದರೆ ಕೆಡಕು, ಕೆಟ್ಟದ್ದು. ಓಕೆ, ಸೊ ವಿಕ್ಟೋರಿಯಸ್ ಅಂತಂದರೆ ವಿಜಯ, ಜಯವನ್ನು ಸಾಧಿಸೋದು, ವಿಜಯ. ಸೊ ವಿಕ್ಟೋರಿಯಸ್ ಅಂದರೆ ವಿಜಯವನ್ನು ಸಾಧಿಸೋದು. ಓಕೆ, ಕಾನ್ಫ್ಲಿಕ್ಟ್ ಅಂತಂದರೆ ಜಗಳ. ಸೊ ಇಲ್ಲಿ ಏನು ಹೇಳ್ತಿದ್ದಾರಪ್ಪ ಅಂತಂದರೆ, ಯಾವತ್ತೂ ಕೂಡ ಒಳಿತು ಮತ್ತು ಕೆಡುಕು ಇವೆರಡರ ಒಂದು ಜಗಳದಲ್ಲಿ ಯಾವತ್ತೂ ಕೂಡ ಒಳಿತು ಅನ್ನೋದು ಗೆಲ್ಲುತ್ತೆ. ಒಳ್ಳೆಯದು ಗೆಲ್ಲೋದ್ರಿಂದ, ಒಳ್ಳೆಯದು ಮತ್ತು ಕೆಟ್ಟದರ ಜಗಳದಲ್ಲಿ ಯಾವತ್ತೂ ಕೂಡ ಒಳ್ಳೆಯದು ಗೆಲ್ಲೋದ್ರಿಂದ ಮನುಷ್ಯ ಯಾವತ್ತೂ ಕೂಡ ಒಳ್ಳೆಯದನ್ನು ಚೂಸ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಗುಡ್ ವಿಲ್ ಬಿ ವಿಕ್ಟೋರಿಯಸ್ ಓವರ್ ದ ಇವಿಲ್ ಇನ್ ದೇರ್ ಕಾನ್ಫ್ಲಿಕ್ಟ್ ಆ್ಯಂಡ್ ದ ವರ್ಷಿಪ್ ಆಫ್ ಸನ್ ಇಸ್ ಆಲ್ಸೋ ಸಿಮಿಲಿಯರ್ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಪ್ರತಿಯೊಬ್ಬರು ಕೂಡ ಒಳ್ಳೆಯದನ್ನು ಸೆಲೆಕ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ವರ್ಷಿಪ್ ಆಫ್ ಸನ್, ಸೂರ್ಯನನ್ನು ಆರಾಧನೆ ಮಾಡೋದು. ಸೊ ನಮ್ಮ ವೇದಿಕ್ ರಿಲಿಜನಲ್ಲೂ ನಾವು ಮಾಡ್ತೀವಲ್ವಾ, ಸೊ ನಮ್ಮಲ್ಲೂ ಕೂಡ ಏನು ಸೂರ್ಯನನ್ನು ಆರಾಧನೆ ಮಾಡೋದಿದೆ, ಅವರು ಕೂಡ ಸೂರ್ಯನನ್ನು ಆಧಾರ ಮಾಡ್ತಾ ಇದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದಾದ ನಂತರ ದೇರ್ ಹೋಲಿ ಬುಕ್ ಝೆಂಡ್ ಅವೆಸ್ತಾ ಕಂಟೆಂಟ್ಸ್ ಶ್ಲೋಕಸ್ ಕಾಲ್ಡ್ ಗಾಥಾ ಆ್ಯಂಡ್ ರಿಚುವಲ್ಸ್ ರಿಲೇಟೆಡ್ ಟು ವರ್ಷಿಪ್ ಈಸ್ ನೇಮ್ಡ್ ಯಶ್ನ. ನೋಡಿ ಇಲ್ಲಿ ಸೇಮ್ ಇದೆ, ಹಿಂದೂ ರಿಲೇಟೆಡೇ ಎಲ್ಲ ಬರ್ತಾ ಇದೆ, ಅದಕ್ಕೆ ಸಿಮಿಲರ್ ಆಗಿ ಹಲವಾರು ವಿಚಾರಗಳು ಬರ್ತಾ ಇದೆ. ಅವರ ಬುಕ್ ಯಾವುದಪ್ಪ ಅಂತಂದರೆ ಝೆಂಡ್ ಅವೆಸ್ತಾ. ಸೊ ಎಲ್ಲ ಕೂಡ ಝಡ್ಡಿಂದಲೇ ಸ್ಟಾರ್ಟ್ ಆಗುತ್ತೆ, ನೀವು ಆರಾಮಾಗಿ ನೆನ್ಪಿಟ್ಕೋಬೋದು. ಓಕೆ, ಝೆಂಡ್ ಅವೆಸ್ತಾ ಕಂಟೆಂಟ್ಸ್ ಶ್ಲೋಕಸ್ ನಮ್ಮ ಭಗವದ್ಗೀತೆಯಲ್ಲೆಲ್ಲ ಏನು ಶ್ಲೋಕಸ್ ಬರುತ್ತೆ ಅಲ್ವಾ, ಅಲ್ಲೂ ಕೂಡ ಇವರ ಒಂದು ಪವಿತ್ರ ಗ್ರಂಥದಲ್ಲೂ ಶ್ಲೋಕಸ್ ಎಲ್ಲ ಏನು ಇದ್ದು ಅದನ್ನು ಗಾಥಾ ಅಂತ ಕರೆಯೋರು. ಸೊ ನಮ್ಮಲ್ಲಿ ಭಗವದ್ಗೀತೆ ಅಂತ ಏನು ಕರಿತೀವಿ ಅದನ್ನು ಇಲ್ಲಿ ಗಾಥಾ ಅಂತ ನೆನ್ಪಿಟ್ಕೋಬೇಡಿ. ಓಕೆ, ಗಾಥಾ ಅಂತಂದ್ರೆ ಏನಪ್ಪ ಅಂತಂದರೆ ಶ್ಲೋಕಸ್. ಭಗವದ್ಗೀತೆಯಲ್ಲಿ ಗೀತೆ ಅನ್ನೋದನ್ನ ನಾವು ಏನು ಶ್ಲೋಕಸ್ ಇದೆಯೋ ಅದೇ ರೀತಿ ಇಲ್ಲಿ ಗಾಥಾ ಅನ್ನೋದನ್ನು, ಸೊ ಆ ರೀತಿ ಗೀತೆ ಅನ್ನೋದು ಇಲ್ಲಿ ಗಾಥಾ ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಈ ರೀತಿ ಶ್ಲೋಕಸ್, ದ ಶ್ಲೋಕಸ್ ಇನ್ ದ ಝೆಂಡ್ ಅವೆಸ್ತಾ ಬುಕ್ ಈಸ್ ಕಾಲ್ಡ್ ಗಾಥಾ. ಓಕೆ, ದೇರ್ ರಿಚುವಲ್ಸ್ ರಿಲೇಟೆಡ್ ಟು ವರ್ಷಿಪ್ ಇಸ್ ನೇಮ್ಡ್ ಯಶ್ನ. ಸೊ ಏನು ಅವರ ಬೇರೆ ಬೇರೆ ರಿಚುವಲ್ಸ್ ಎಲ್ಲ ಏನಿದ್ವಲ್ವಾ ಅದನ್ನೆಲ್ಲ ಏನು ಯಾವ ಹೆಸರಿಂದ ಕರಿತಿದ್ರು ಅಂತಂದರೆ ಯಾಶ್ನ ಅನ್ನೋ ಒಂದು ಹೆಸರಿಂದ ಅವರು ಕರಿತಾ ಇದ್ರು. ಓಕೆ, ಸೊ ಆಮೇಲೆ ಇಷ್ಟೆಲ್ಲ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಒನ್ ಏನಪ್ಪ ಅಂದರೆ, ಇಟ್ ಕ್ಯಾನ್ ಬಿ ನೋಟೆಡ್ ದಟ್ ದೀಸ್ ವರ್ಡ್ಸ್ ಆರ್ ಆಫ್ ಸಂಸ್ಕೃತ ಒರಿಜಿನ್. ಈ ಎಲ್ಲ ವರ್ಡ್ಸ್ಗಳು ಕೂಡ ಯಾವುದು ಒರಿಜಿನ್? ಸಂಸ್ಕೃತದ ಒರಿಜಿನ್. ಸಂಸ್ಕೃತ ಇಲ್ಲಿ ನಮ್ಮ ಭಾರತದ ಮೂಲ ಅಲ್ವಾ, ಸೊ ಏನಪ್ಪ ಅಂತಂದರೆ ಸಂಸ್ಕೃತ ಒರಿಜಿನ್ ಆಗಿದ್ವು, ಸಂಸ್ಕೃತದ ಇಂದ ಬಂದಂಥವು ಆಗಿದ್ವು ಅನ್ನೋದನ್ನ ಇಲ್ಲಿ ಈ ಎಲ್ಲ ವರ್ಡ್ಸ್ಗಳು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದಿಷ್ಟು ನಮಗೆ ಕಂಪ್ಲೀಟಾಗಿ ಕ್ಲಿಯರ್ ಆಗಿದೆಯಲ್ವಾ. ಸೊ ಒಳಿತು ಕೆಡುಕುಗಳ ಮಧ್ಯದಲ್ಲಿ ಯಾವತ್ತು ಕೂಡ ಒಳ್ಳೆಯದನ್ನು ಸೆಲೆಕ್ಟ್ ಮಾಡಬೇಕು. ದೆನ್ ಸೆಕೆಂಡ್ ಒನ್, ಸೂರ್ಯನನ್ನು ಆರಾಧನೆ ಮಾಡಬೇಕು. ಅದಾದ ನಂತರ ಹೋಲಿ ಬುಕ್ ಯಾವುದು ಝೆಂಡ್ ಅವೆಸ್ತಾ ಅಂತ ಏನಿದೆ ಅವರ ಒಂದು ಮೂಲ ಗ್ರಂಥ ಆಗಿತ್ತು, ಶ್ಲೋಕಾಸ್ ಇದ್ವು ಅದನ್ನು ಗಾಥಾ ಅಂತ ಕರೆದ್ರು. ಆ ರಿಚುವಲ್ಸ್ ರಿಲೇಟೆಡ್ ಇದನ್ನು ಏನೋ ಅದನ್ನು ರಿಚುವಲ್ಸ್ ರಿಲೇಟೆಡ್ ಇರ್ತಕ್ಕಂಥದ್ದನ್ನ ಯಶ್ನ ಅಂತ ಕರೆದ್ರು. ಓಕೆ, ಮತ್ತು ಈ ಎಲ್ಲ ವರ್ಡ್ಸ್ಗಳು ಕೂಡ ಸಂಸ್ಕೃತ ಒರಿಜಿನ್. ಓಕೆ, ನೆಕ್ಸ್ಟ್ ಒನ್. ಸೊ ಇಲ್ಲಿಗೆ ಜಸ್ಟ್ ಅ ಸೆಕೆಂಡ್. ಸೊ ಇಲ್ಲಿಗೆ ಇದಿಷ್ಟು ಕೂಡ ಪಾರ್ಸಿ ರಿಲಿಜನ್ ಬಗ್ಗೆ ಇಷ್ಟೇ. ಓಕೆ, ಪಾರ್ಸಿ ಧರ್ಮದ ಬಗ್ಗೆ ಇಷ್ಟೇ. ಅವರ ಒಂದು ಎಲ್ಲ ವಿಚಾರಗಳು ನಿಮಗೆ ಕ್ಲಿಯರ್ ಆಗಿದೆ ನಾನು ಅಂತ ಅಂದ್ಕೊಳ್ತೀನಿ. ಓಕೆ, ಇಂಡಿಯಾಗೆ ಮೂರು ಸಿಮಿಲರ್ ಆಗಿದ್ದು, ನಾನು ಅಲ್ಲಿ ಪಾರ್ಸಿ ಅನ್ನೋದ್ರಲ್ಲಿ ಐ ಬರುತ್ತೆ ಲಾಸ್ಟಿಂಗ್, ಆ ಐಯಿಂದ ನೀವು ನೆನ್ಪಿಟ್ಕೋಬೇಡಿ ಅಂತಲೂ ಕೂಡ ನಾನು ಹೇಳಿದ್ದೀನಿ, ಐ ಇಂಡಿಯಾ ರಿಲೇಟೆಡ್. ಓಕೆ, ಕ್ರಿಶ್ಚಿಯಾನಿಟಿ ನೆಕ್ಸ್ಟ್ ನೋಡ್ತಾ ಹೋಗೋಣ. ಕ್ರಿಶ್ಚಿಯಾನಿಟಿ ಕ್ರೈಸ್ತ ಧರ್ಮ ಅಂತ ಹೇಳ್ತೀವಿ. ಈ ಕ್ರೈಸ್ತ ಧರ್ಮದ ಬಗ್ಗೆ ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಜೀಸಸ್ ಕ್ರೈಸ್ಟ್ ಅವರ ಪಿಕ್ಚರ್ ಕೂಡ ಇಲ್ಲಿ ನಾನು ಏನು ಕೊಟ್ಟಿದ್ದೀನಿ ನಿಮಗೆ ಕಾಣ್ತಾ ಇದೆ. ಸೊ ಈಗ ಕ್ರಿಶ್ಚಿಯಾನಿಟಿ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಓಕೆ, ಇದು ಯಾವ ರೀತಿ ಒರಿಜಿನ್ ಆಯಿತು ಅನ್ನೋದ್ರ ಬಗ್ಗೆ. ದ ಬರ್ತ್ ಪ್ಲೇಸ್ ಆಫ್ ಜೀಸಸ್ ಈಸ್ ಬೆತ್ಲೆಹ್ಯಾಮ್, 5 kilometers ಅವೇ ಫ್ರಮ್ ಜೆರುಸೆಲಮ್ ಇನ್ ಜೂಡಿಯಾ ಪ್ರೊವಿನ್ಸ್. ಓಕೆ, ಇದು ಕೂಡ
ಏನು ಇಸ್ರೇಲಲ್ಲೇ ಬರ್ತಕ್ಕಂಥದ್ದು ಜೆರುಸೆಲಮ್ ಅಂತಕ್ಕಂಥದ್ದು. ಓಕೆ, ಸೊ ಇದು ಕೂಡ ಅಲ್ಲೇ ಇಲ್ಲಿ ಬೆತ್ಲೆಹ್ಯಾಮ್ ಇದು ಕೇಳ್ತಾರೆ ನಿಮಗೆ, ವೆರಿ ಇಂಪಾರ್ಟೆಂಟ್. ದ ಬರ್ತ್ ಪ್ಲೇಸ್ ಆಫ್ ಜೀಸಸ್ ಇದು ಜೀಸಸ್ ಅವರ ವಿಚ್ ಈಸ್ ದ ಬರ್ತ್ ಪ್ಲೇಸ್ ಆಫ್ ಜೀಸಸ್ ಅಂತ ಕೇಳ್ತಾರೆ. ಸೊ ನಿಮಗೆ ಅವಾಗ ಗೊತ್ತಿರಬೇಕು ಬೆತ್ಲೆಹ್ಯಾಮ್ ಅದು ಜಸ್ಟ್ ಎಷ್ಟು ಕಿಲೋಮೀಟರ್ ಇತ್ತು ಅಂತಂದರೆ 5 ಕಿಲೋಮೀಟರ್ ಅವೇ ಫ್ರಮ್ ಜೆರುಸೆಲಮ್ ಇನ್ ಜೂಡಿಯಾ ಪ್ರಾವಿನ್ಸ್ನ ಜೆರುಸೆಲಮ್ ಇದು ಕೂಡ ಇಸ್ರೇಲಲ್ಲಿ ಬರ್ತಕ್ಕಂಥದ್ದು. ಓಕೆ, ಅದಾದ ನಂತರ ಹಿ ವಾಸ್ ದ ಓನ್ಲಿ ಸನ್ ಆಫ್ ದ ಪೂರ್ ಕಪಲ್ ಜೋಸೆಫ್ ಆ್ಯಂಡ್ ಮೇರಿ. ಸೊ ಅವರ ಏನು ತಂದೆ ತಾಯಿ ಹೆಸರು ಏನಾಗಿತ್ತಪ್ಪ ಅಂತಂದರೆ ಜೋಸೆಫ್ ಮತ್ತು ಮೇರಿ. ಇವರ ಏನು ಅವರು ಏನು ಬಡ ಏನು ಕಪಲ್ ಆಗಿದ್ದು, ಬಡ ದಂಪತಿಗಳೇನಾಗಿದ್ರು, ಅವರ ಓನ್ಲಿ ಸನ್ ಒಬ್ಬರೇ ಮಗ ಯಾರಾಗಿದ್ದು ಅಂತಂದರೆ ಜೀಸಸ್ ಕ್ರೈಸ್ಟ್ ಅವರು ಆಗಿದ್ದರು. ಓಕೆ, ಇದಿಷ್ಟು ಕೂಡ ನಿಮಗೆ ಏನು ಅವರ ಇಂಟ್ರೊಡಕ್ಷನ್ ಬಗ್ಗೆ. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಸೊ ಇಲ್ಲಿ ನಾಟ್ ಮಚ್ ಇಸ್ ನೋನ್ ಅಬೌಟ್ ಹಿಸ್ ಅರ್ಲಿ ಲೈಫ್. ಜೀಸಸ್ ನ್ಯೂ ಅರಾಮಿಕ್ ಆ್ಯಂಡ್ ಸಿಮೆಟಿಕ್ ಲ್ಯಾಂಗ್ವೇಜಸ್. ಅವರ ಒಂದು ಆರಂಭ ಜೀವನದ ಬಗ್ಗೆ ಅಷ್ಟೊಂದು ಇನ್ಫಾರ್ಮೇಷನ್ ಇಲ್ಲ. ಸೊ ಜೀಸಸ್ ಕ್ರೈಸ್ಟ್ ಅವರ ಆರಂಭಿಕ ಜೀವನ ಏನಿದೆ ಅದರ ಬಗ್ಗೆ ಅಷ್ಟೊಂದು ಏನು ಇನ್ಫಾರ್ಮೇಷನ್ ಇಲ್ಲ. ಸೊ ಅರ್ಲಿ ಲೈಫ್ ಅಂದರೆ ಆರಂಭಿಕ ಜೀವನ ಅಷ್ಟು ಇಲ್ಲ. ಆದರೆ ಜೀಸಸ್ ಅವರು ಈ ಅರಾಮಿಕ್ ಮತ್ತು ಸಿಮೆಟಿಕ್ ಲ್ಯಾಂಗ್ವೇಜಸನ್ನು ಬಲ್ಲವರಾಗಿದ್ದರು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಯೆಲ್ಲೋ ಕಲರಲ್ಲಿ ಇರೋದೆಲ್ಲ ವೆರಿ ಇಂಪಾರ್ಟೆಂಟ್, ನಾನು ಹೇಳ್ತಾ ಇದ್ದೀನಿ ಆಗ್ಲಿಂದಲೂ ಕೂಡ. ಅಟ್ ದಿಸ್ ಟೈಮ್ ದ ಜ್ಯೂಸ್ ವರ್ ಅವೈಟಿಂಗ್ ದ ಅರೈವಲ್ ಆಫ್ ಎ ಮೀಸಿಯಾ ಅಥವಾ ಏನಂತ ಹೇಳ್ತಿರೋದು ಮಿಜಯ ಅಥವಾ ಏನು ಹೇಳ್ತೀರಾ ನೋಡಿ. ಅಂದರೆ ಕನ್ನಡದಲ್ಲಿ ಏನಪ್ಪ ಅಂತಂದರೆ ಮಹಾರಕ್ಷಕ ಅಂತ ಹೇಳ್ತೀವಿ ನಾವು. ಮಹಾರಕ್ಷಕ ಜೀವ್ಸ್ ಅಂತಂದರೆ ನೋಡಿ, ಇಲ್ಲಿ ನಾನು ಆಲ್ರೆಡಿ ಹೇಳಿದ್ದೀನಿ, ಜೀವ್ಸ್ ಅಂದರೆ ಯಾರು ಜುಡಾಯಿಸಮ್ ಫಾಲೋ ಮಾಡ್ತಿದ್ದರು ಇಸ್ರೇಲಲ್ಲಿ. ಓಕೆ, ಅವರು ಕೂಡ ಆ ಟೈಮಲ್ಲಿ ಏನು ಮಾಡ್ತಾ ಇದ್ದಾರೆ, ಏನು ಅಂದ್ಕೊಳ್ತಾರಪ್ಪ ಅಂತಂದರೆ, ಸೊ ಅವರು ಕೂಡ ವೆಯ್ಟ್ ಮಾಡ್ತಾರೆ ಏನಪ್ಪ ಅಂದರೆ ನಮ್ಮ ಕಷ್ಟಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲಿಕ್ಕೆ ಒಬ್ಬರು ಯಾರು ಬರ್ತಾರೆ, ಮಿಜಿಯಾ ಅವರು ಬರ್ತಾರೆ. ಮಿಜಿಯಾ ಅಂತಂದರೆ ಕನ್ನಡದಲ್ಲಿ ಮಹಾರಕ್ಷಕರೊಬ್ಬರು ಬರ್ತಾರೆ. ಹೂ ವುಡ್ ಸೇವ್ ದೆಮ್ ಫ್ರಮ್ ದೇರ್ ಪ್ರಾಬ್ಲಮ್ಸ್. ಅವ್ರು ಬಂದು ಏನು ಮಾಡ್ತಾರಪ್ಪ ಅಂತಂದರೆ ನಮ್ಮ ಎಲ್ಲ ಕಷ್ಟಗಳನ್ನು ಕೂಡ ಕಷ್ಟಗಳಿಂದ ನಮ್ಮನ್ನು ಪಾರು ಮಾಡ್ತಾರೆ ಅಂತ ನಂಬಿದ್ರು ಅವರು. ಓಕೆ, ಯಾರು ನಂಬಿದ್ರು, ಜೀವ್ಸ್ಗಳು ನಂಬಿದ್ರು. ಓಕೆ, ನೆನಪಿರಲಿ ಯಾರು ನಂಬಿದ್ರು ಅನ್ನೋದಿಲ್ಲಿ ನಿಮಗೆ ಕನ್ಫ್ಯೂಷನ್ ಆಗ್ಬೋದು. ಕ್ರಿಶ್ಚಿಯಾನಿಟಿ ಅಂದ ತಕ್ಷಣ ಕ್ರಿಶ್ಚಿಯನ್ಸ್ ಅಂತ, ಇಲ್ಲಿ ನೆನಪಿರಲಿ ಜೀವ್ಸ್ಗಳು ನಂಬಿದ್ರು ಆ ರೀತಿ. ಓಕೆ, ಜೀವ್ಸ್ಗಳು ನಂಬಿದ್ರು ಮಹಾರಕ್ಷಕರೊಬ್ಬರು ಬರ್ತಾರೆ, ಅವರು ನಮ್ಮ ಎಲ್ಲ ಪ್ರಾಬ್ಲಮ್ಗಳಿಂದ ನಮಗೆ ಮುಕ್ತಿ ಕೊಡಿಸ್ತಾರೆ ಅಂತ. ಓಕೆ, ಎ ಪರ್ಸನ್ ನೇಮ್ಡ್ ಜಾನ್ ಹ್ಯಾಡ್ ಪ್ರೆಡಿಕ್ಟೆಡ್ ದಿಸ್ ಅರೈವಲ್. ಜಾನ್ ವಾಸ್ ಬೇಸಿಕಲಿ ಅ ರಿಲಿಜಿಯಸ್ ಪ್ರೀಚರ್. ಹಿ ಯೂಸ್ಡ್ ಟು ಬ್ಯಾಪ್ಟೈಸ್ ದ ಪೀಪಲ್ ಹೂ ಕೇಮ್ ಟು ಹಿಮ್. ಸೊ ಇದೇ ಟೈಮಲ್ಲಿ ಏನು ಮಾಡ್ತಾರಪ್ಪ ಅಂದರೆ ಜಾನ್ ಅಂತಕ್ಕಂಥ ಒಬ್ಬ ರಿಲಿಜಿಯಸ್ ಲೀಡರ್. ಓಕೆ, ಇಲ್ಲಿದೆ ನೋಡಿ, ರಿಲಿಜಿಯಸ್ ಪ್ರೀಚರ್ ಅಂತಂದರೆ ಧಾರ್ಮಿಕ ಒಂದು ಟೀಚಿಂಗ್ಸನ್ನು ಕೊಡ್ತಕ್ಕಂಥ ವ್ಯಕ್ತಿ ಜಾನ್ ಅಂತಕ್ಕಂಥವ್ರು. ಸೊ ಅವ್ರಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಪ್ರೆಡಿಕ್ಟ್ ಮಾಡ್ತಾರೆ, ಈ ಒಂದು ಜೀಸಸ್ ಕ್ರೈಸ್ಟ್ ಅವರ ಒಂದು ಏನು ಅರೈವಲ್ ಅನ್ನ ಪ್ರೆಡಿಕ್ಟ್ ಮಾಡ್ತಾರೆ ಅವರು. ಸೊ ಈ ರೀತಿ ಒಬ್ಬರು ಬಂದಿದ್ದಾರೆ, ಒಬ್ಬ ಮಹಾರಕ್ಷಕ ಏನು ಬಂದಿದ್ದಾರೆ, ಅವರು ನಮ್ಮನ್ನು ಕಾಪಾಡ್ತಾರೆ, ನಮ್ಮ ಎಲ್ಲ ಕಷ್ಟಗಳಿಂದ ನಮ್ಮನ್ನು ಕಾಪಾಡ್ತಾರೆ ಅಂತ ಹೇಳ್ಬಿಟ್ಟು ನಂಬಿದ್ರು. ಅವ್ರು ಯಾರಪ್ಪ ಅಂತಂದರೆ ಅವರೇ ಈ ಜೀಸಸ್ ಕ್ರೈಸ್ಟ್. ಓಕೆ, ಅವ್ರು ಹೇಳ್ತಾರೆ ನೆಕ್ಸ್ಟ್ ಜೀಸಸ್ ಕ್ರೈಸ್ಟ್ ಅವರೇ ನಮ್ಮ ಮಿಜಿಯಾ ಅಂತಂದರೆ ಮಹಾರಕ್ಷಕರು. ನಮ್ಮ ಏನೋ ಜೀವ್ಸನ್ನು ಅವರ ಕಷ್ಟದಿಂದ ಏನು ಕಷ್ಟಗಳಿಂದ ಪಾರು ಮಾಡಲಿಕ್ಕೆ ಬಂದಿರತಕ್ಕಂಥ ಮಹಾರಕ್ಷಕ ಯಾರಪ್ಪ ಅಂತಂದರೆ ಜೀಸಸ್ ಅಂತ ಹೇಳ್ತಾರೆ. ಸೊ ಆವಾಗ ಅವರಿಗೆ ಏಜ್ ಎಷ್ಟಾಗಿರುತ್ತಪ್ಪ ಅಂತಂದರೆ ಜೀಸಸ್ ಅವರಿಗೆ ಇದನ್ನು ಹೇಳಿದಾಗ 30 ಇಯರ್ಸ್. ಓಕೆ, 30 ಇಯರ್ಸ್ ಆಗುತ್ತೆ. ಸೊ ಇಲ್ಲಿ ಬ್ಯಾಪ್ಟೈಸ್ ಅಂತಂದರೆ ನಾನು ಮಿಸ್ ಮಾಡಿದೆ, ಇದು ಬ್ಯಾಪ್ಟೈಸ್ ಅಂತಂದರೆ ದೀಕ್ಷೆ ಕೊಡೋದು ಅಂತ ಕೇಳಿರ್ತೀರ ನೀವು. ದೀಕ್ಷೆ ಕೊಡೋದು, ದೀಕ್ಷೆ ಸ್ನಾನ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಅಥವಾ ನೀವು ದೀಕ್ಷೆ ಅಂತ ನೆನ್ಪಿಟ್ಕೊಂಡು ಸಾಕು. ಹೇಳ್ತಾರಲ್ವಾ ರಿಲಿಜಿಯಸ್ ಲೀಡರಲ್ಲಿ ಏನಾದರೂ ಒಂದು ಏನೋ ಒಂದು ರಿಲಿಜಿಯಸ್ ಏನೋ ಒಂದು ಹೊಸ್ದಾಗಿ ನಾವು ಸ್ಟಾರ್ಟ್ ಮಾಡ್ಬೇಕಂದ್ರೂ ನಾವು ಯಾವುದೋ ಒಂದು ಗುರುಗಳಿಂದ ದೀಕ್ಷೆ ತಗೋಬೇಕು, ದೀಕ್ಷೆ ಇಲ್ದಲೆ ಇದನ್ನು ಮಾಡಬಾರ್ದು ಅಂತ ಏನು ಹೇಳ್ತಾರಲ್ವ, ಅದನ್ನು ಇಲ್ಲಿ ಬ್ಯಾಪ್ಟೈಸ್ ಅಂತ ಹೇಳ್ತಿದ್ದಾರೆ. ಅಂದರೆ ಸೊ ಈ ಜಾನ್ ಅವ್ರ ಹತ್ರ ಅವರು ರಿಲಿಜಿಯಸ್ ಪ್ರೀಚರ್ ಏನಾಗಿದ್ರು, ಅದರಿಂದ ಅವ್ರ ಹತ್ರ ಯಾರೇ ಹೋದ್ರು ಅವ್ರು ಏನು ಮಾಡ್ತಾಯಿದ್ರು ಅಂತಂದರೆ ಎಲ್ರಿಗೂ ಕೂಡ ದೀಕ್ಷೆ ಕೊಡ್ತಾಯಿದ್ರು. ಸೊ ಅದರ ಪ್ರಭಾವ ಅವರು ಏನು ಮಾಡಿದ್ರು ಅಂತಂದರೆ ಈವನ್ ಜೀಸಸ್ ವಾಸ್ ಬ್ಯಾಪ್ಟೈಸ್ಡ್ ಬೈ ಜಾನ್. ಈ ಜೀಸಸ್ ಅವರಿಗೂ ಕೂಡ ಇವರು ಏನು ದೀಕ್ಷೆಯನ್ನು ಕೊಟ್ಟಿರ್ತಾರೆ. ಮತ್ತು ಈ ಜಾನ್ ಅವರು ಡಿಕ್ಲೇರ್ ಮಾಡ್ತಾರೆ ಏನಪ್ಪ ಅಂತಂದರೆ ಜೀಸಸ್ ಹ್ಯಾಸ್ ದ ಮಹಾರಕ್ಷಕ, ನಮ್ಮ ಮಹಾರಕ್ಷಕ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡ್ತಾರೆ. ಅವಾಗ ಅವರ ಏಜ್ ಎಷ್ಟಾಗಿತ್ತಪ್ಪ ಅಂತಂದರೆ 30 ಇಯರ್ಸ್, 30 ವರ್ಷ ಆಗಿತ್ತು. ಇದು ಕೂಡ ನಿಮಗೆ ಕ್ಲಿಯರಾಗಿ ನೆನಪಿರಲಿ. ಓಕೆ, 30 ವರ್ಷ ಆಗಿತ್ತು ಅವಾಗ ಜೀಸಸ್ ಅವರನ್ನ ನಮ್ಮ ಮಹಾರಕ್ಷಕ ಅಂತ ಹೇಳ್ಬಿಟ್ಟು ಜಾನ್ ಅವರು ಡಿಕ್ಲೇರ್ ಮಾಡ್ತಾರೆ. ಸೊ ಇದಿಷ್ಟು ಕೂಡ ಯಾವುದ್ರ ಬಗ್ಗೆ ಅಂತಂದರೆ ಅವರ ಒಂದು ಜೀಸಸ್ ಅವರ ಲೈಫ್ ಬಗ್ಗೆ. ಓಕೆ,
ಸೊ ಇದಾದ ನಂತರ ನೋಡಿ ಇನ್ನೂ ಕೆಲವೊಂದು ಪಾಯಿಂಟ್ಸ್ ಇದೆ. ಜೀಸಸ್ ಸ್ಟಾರ್ಟೆಡ್ ಟ್ರಾವೆಲಿಂಗ್ ಥ್ರೂ ಇಸ್ರೇಲ್ ಪ್ರೀಚಿಂಗ್ ದ ರಿಲಿಜಿಯಸ್ ಫಿಲಾಸಫಿ. ಓವರ್ ಎ ಪೀರಿಯಡ್ ಆಫ್ ಟೈಮ್ Jews choose Jesus as their religious leader. Jesus had 12 disciples. They are called as apostles. ಓಕೆ. ಸೊ ಇದಾದ ನಂತರ ಜೀಸಸ್ ಅವ್ರು ಏನು ಮಾಡ್ತಾರೆ, ನಾನು ಆಲ್ರೆಡಿ ಹೇಳ್ದಂಗೆ ಅವ್ರು ಏನು ಇಸ್ರೇಲಲ್ಲಿ ಇದ್ರಲ್ವಾ, ಸೊ ಅವ್ರು ಏನು ಮಾಡ್ತಾರೆ, ಇಸ್ರೇಲ್ ಎಲ್ಲ ಆ ದೇಶದ ಪೂರ್ತಿ ತಿರುಗಿ ಏನು ಅವರ ಒಂದು ಟೀಚಿಂಗ್ಸ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡ್ತಾರೆ. ಸೊ ಟೀಚಿಂಗ್ಸ್ಗಳನ್ನ ಕೊಡ್ಲಿಕ್ಕೆ ಶುರು ಮಾಡಿದಾಗ ಏನಾಗುತ್ತೆ ಅಂತಂದರೆ, ಆ ಜ್ಯೂಸ್ ಅವ್ರನ್ನ ಏನು ಮಾಡ್ತಾರೆ ಅಂತಂದರೆ, ನಮ್ಮ ಧಾರ್ಮಿಕ ನಾಯಕರು ಯಾರಪ್ಪ ಅಂತಂದರೆ ರಿಲಿಜಿಯಸ್ ಲೀಡರ್ ಯಾರಪ್ಪ ಅಂತಂದರೆ ಜೀಸಸ್ ಅಂತ ಏನು ಘೋಷಣೆ ಮಾಡ್ತಾರೆ, ಚೂಸ್ ಮಾಡ್ತಾರೆ. ಅದಾದ ನಂತರ ಜೀಸಸ್ ಅವರ ಒಂದು ಏನು ಟೀಚಿಂಗ್ಸನ್ನು ಏನು ಅನುಯಾಯಿಗಳು ಅಂತ ಹೇಳ್ತೀವಲ್ವ, ಈಗ ಸಾಮಾನ್ಯವಾಗಿ ಎಲ್ಲ ಒಂದು ಗುರುಗಳಿಗೂ ಅನುಯಾಯಿಗಳಂತ ಇದ್ದೇ ಇರ್ತಾರೆ, ಶಿಷ್ಯಂದಿರು ಅಂತ ನಾವೇನು ಕನ್ನಡದಲ್ಲಿ ಹೇಳ್ತೀವಲ್ವ, ಶಿಷ್ಯಂದಿರು ಅಂತ. ಅದೇ ರೀತಿ ಜೀಸಸ್ಗೂ ಕೂಡ 12 ಜನ ಡಿಸೈಪಲ್ಸ್ ಅಂತಂದರೆ ಶಿಷ್ಯಂದಿರು ಇದ್ದರು. ಓಕೆ, 12 ಜನ ಶಿಷ್ಯಂದಿರು ಜೀಸಸ್ ಅವ್ರಿಗೂ ಇದ್ದರು. ಅವರನ್ನು ನಾವು ಅಪೋಸಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಓಕೆ, ಕನ್ನಡದಲ್ಲಿ ಬರ್ತೀನಿ ನೋಡಿ, ಅಪೋಸಲ್ಸ್ ಅಂತ ಹೇಳ್ಬಿಟ್ಟು ಕರೀತಾರೆ, ಶಿಷ್ಯಂದಿರು. ವಾಟ್ ಆರ್ ಅಪೋಸಲ್ಸ್ ಅಂತ ಕೇಳ್ಬೋದು ಅವ್ರು ನಿಮಗೆ. ವಾಟ್ ಆರ್ ಅಪೋಸಲ್ಸ್ ಅಂತಂದರೆ, ಅಪೋಸಲ್ಸ್ ಆರ್ ದ 12 ಡಿಸೈಪಲ್ಸ್ ಆಫ್ ಜೀಸಸ್ ಕ್ರೈಸ್ಟ್. ಅವ್ರನ್ನ ನಾವು ಅಪೋಸಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದು ನಿಮಗೆ ಕ್ಲಿಯರ್ ಆಗಿರಲಿ. ಇದಾದ ನಂತರ ಪೀಟರ್ ವಾಸ್ ದ ಫಸ್ಟ್ ಅಪೋಸಲ್. ಅವರ ಫಸ್ಟ್ ಶಿಷ್ಯ ಯಾರಪ್ಪ ಅಂತಂದರೆ ಪೀಟರ್ ಅನ್ನೋರು ಮೊದಲ ಶಿಷ್ಯ, ಮೊದಲ ಅಪೋಸಲ್ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹೂ ವಾಸ್ ದ ಫಸ್ಟ್ ಅಪೋಸಲ್ ಆಫ್ ಜೀಸಸ್ ಕ್ರೈಸ್ಟ್ ಅಂತ ಕೇಳ್ತಾರೆ, ಯಾರು? ಪೀಟರ್. ಜೀಸಸ್ ಸಿಂಪಥೈಸ್ಡ್ ವಿತ್ ದ ಹೆಲ್ಪ್ಲೆಸ್ ಆ್ಯಂಡ್ ದೋಸ್ ಹೂ ಸಫರ್ಡ್ ಫ್ರಮ್ ಡಿಸೀಸಸ್. ಅಂದರೆ ಈ ಜೀಸಸ್ ಅವರು ಬೇಸಿಕಲಿ ಹೆಂಗೆ ಅಂತಂದರೆ ತುಂಬ ಕರುಣಾಮಯಿಯಾಗಿರ್ತಾರೆ. ಯಾರು ತುಂಬ ಏನು ಒಂದು ನರಳ್ತಾ ಇದ್ದಾರೆ ಯಾವುದೊಂದು ರೋಗದಿಂದ ಅಥವಾ ತುಂಬ ಕಷ್ಟದಲ್ಲಿ ಯಾರು ಇರ್ತಾರಲ್ವ ಬಡವರು, ಅವ್ರ ಬಗ್ಗೆ ತುಂಬ ಏನು ಕರುಣೆಯನ್ನು ಹೊಂದಿದ್ರು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ನೆಕ್ಸ್ಟ್ ಪಾಯಿಂಟು, ಹೀಗೆ ಆಲ್ವೇಸ್ ಕೇಮ್ ಫಾರ್ವರ್ಡ್ ಟು ಅಲಿವೇಟ್ ದ ಸಫರಿಂಗ್ ಆಫ್ ದ ಪೂರ್. ಅಲಿವೇಟ್ ಅಂತಂದರೆ ತೆಗೆಯೋದು, ಏನು ನಿವಾರಣೆ ಮಾಡ್ತಕ್ಕಂಥದ್ದು. ಸೊ ಯಾರು ಕಷ್ಟದಲ್ಲಿದ್ದರೋ ಅವರ ಒಂದು ಕಷ್ಟಗಳನ್ನು ತೆಗಿಲಿಕ್ಕೆ, ನಿರ್ಮೂಲನೆ ಮಾಡಲಿಕ್ಕೆ ಜೀಸಸ್ ಅವರು ಯಾವತ್ತೂ ಕೂಡ ಏನು ರೆಡಿ ಆಗಿದ್ರು, ಮುಂದೆ ಇದ್ರು ಅನ್ನೋದನ್ನು ಇಲ್ಲಿ ಕೇಮ್ ಫಾರ್ವರ್ಡ್ ಅಂದರೆ ಯಾವಾಗಲೂ ಕೂಡ ಮುಂದೆ ಬರ್ತಾ ಇದ್ರು ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದಿಷ್ಟು ನಿಮಗೆ ಕ್ಲಿಯರ್ ಆಗಿದೆಯಲ್ವಾ? ಏನಪ್ಪ ಅಂತಂದರೆ ನೋಡಿ, ಇಸ್ರೇಲ್ ತುಂಬ ಏನು ಸಂಚರಿಸಿ ತಮ್ಮ ಟೀಚಿಂಗ್ಸನ್ನು ಕೊಡ್ತಾರೆ. ಆ ಟೀಚಿಂಗ್ಸ್ ಕೊಡೋ ಅಂಥ ಇದರಲ್ಲಿ 12 ಜನ ಶಿಷ್ಯಂದಿರ್ತಾರೆ, ಅವ್ರನ್ನ ಅಪೋಸಲ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಇದಾದ ನಂತರ ಅವರ ಫಸ್ಟ್ ಶಿಷ್ಯ ಯಾರಪ್ಪ ಅಂತಂದರೆ ಪೀಟರ್ ಅವರು ತುಂಬ ಕರುಣಾಮಯಿಯಾಗಿರ್ತಾರೆ, ಬಡವರ ಪರವಾಗಿರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದಿಷ್ಟು ಕೂಡ. ಸೊ ಇದಾದ ನಂತರ ಏನಿದೆ ಅಂತಂದರೆ ಕ್ರೂಸಿಫಿಕೇಶನ್. ಸೊ ಇದಿಷ್ಟು ಕೂಡ ಈಗ ನೀವೇನು ನೋಡಿದಿರಲ್ವ ಇಲ್ಲಿ, ಸೊ ಇದು ಕೂಡ ಕ್ರಿಶ್ಚಿಯಾನಿಟಿ ಬಗ್ಗೆ ಒಂದು ಬೇಸಿಕ್ ಆಗಿರ್ತಕ್ಕಂಥ ನಿಮ್ಮ ಏನು ಬುಕ್ಸಲ್ಲಿ ಇರ್ತಕ್ಕಂಥ ಜೀಸಸ್ ಕ್ರೈಸ್ಟ್ ಅವರ ಬಗ್ಗೆ ಏನೋ ಇನ್ಫಾರ್ಮೇಷನ್. ಓಕೆ, ಇಷ್ಟು ನಿಮಗೆ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಳ್ತೀನಿ, ಸುಲಭವಾಗಿ ನೆನಪಿಡ್ಕೋಬೋದು. ಇಲ್ಲಿ ನಾನೇನು ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದೀನಿ ಅಲ್ವಾ, ಅದ್ರ ಮುಖಾಂತರ ಸುಲಭವಾಗಿ ನೆನಪಿಟ್ಕೊಳ್ಳಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ಇದಾದ ನಂತರ ಕ್ರೂಸಿಫಿಕೇಶನ್ ಆಫ್ ಕ್ರೈಸ್ಟ್ ಅಂತಿದೆ. ಕ್ರೂಸಿಫಿಕೇಶನ್ ಆಫ್ ಕ್ರೈಸ್ಟ್ ಅಂತ, ಕ್ರೂಸಿಫಿಕೇಶನ್ ಅಂದರೆ ಶಿಲುಬೆಗೇರಿಸುವುದು. ಕ್ರೂಸಿಫಿಕೇಶನ್ ಆಫ್ ದ ಕ್ರೈಸ್ಟ್ ಅಂದರೆ ಜೀಸಸ್ ಕ್ರೈಸ್ಟನ್ನು ಅವರು ಶಿಲುಬೆಗೇರಿಸ್ತಾರೆ. ಏನಪ್ಪ ಅಂದರೆ ಮರಣದಂಡನೆ ಶಿಕ್ಷೆಯನ್ನು ಕೊಟ್ಟು ಅವರನ್ನು ಶಿಲುಬೆಗೇರಿಸ್ತಾರೆ. ಸೊ ಅದ್ರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ಅದರ ಬಗ್ಗೆ ಇಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಓಕೆ, ದ ಜ್ಯೂಸ್ ಕನ್ಸಿಡರ್ಡ್ ಜೀಸಸ್ ಆಸ್ ದೇರ್ ಮಹಾರಕ್ಷಕ, ಮಿಸ್ದಿಯಾ ಆರ್ ಮಹಾರಕ್ಷಕ. ಹಿ ಬಿಕೇಮ್ ವೆರಿ ಪಾಪ್ಯುಲರ್. ಓಕೆ, ಯಾವಾಗ ಈ ಜ್ಯೂಸ್ ಏನು ಮಾಡ್ತಾರಪ್ಪ ಅಂದರೆ ಜೀಸಸ್ ಕ್ರೈಸ್ಟ್ ಅವ್ರನ್ನ ನಮ್ಮ ಮಿಸ್ದಿಯಾ ಅಥವಾ ಮಹಾರಕ್ಷಕ ಅಂತ ಕನ್ಸಿಡರ್ ಮಾಡ್ತಾರಲ್ವಾ, ಅವಾಗ ಅವ್ರು ತುಂಬ ಪಾಪ್ಯುಲರ್ ಆಗ್ತಾರೆ, ತುಂಬ ಫೇಮಸ್ ಆಗ್ತಾರೆ. ಓಕೆ, ಸೊ ಅದಾದಮೇಲೆ ಆಬ್ವಿಯಸ್ಲಿ ಏನಾಗುತ್ತಪ್ಪ ಅಂತಂದರೆ ಯಾವಾಗ ತುಂಬ ಪಾಪ್ಯುಲರ್ ಆಗ್ತಾರೆ, ಜೀಸಸ್ ಬಿಗ್ಯಾನ್ ರಿಜೆಕ್ಟಿಂಗ್ ದ ರಿಲಿಜಿಯಸ್ ಡೋಗ್ಮಾಸ್. ಜೀವ್ಸ್ ಫಂಡಮೆಂಟಲಿಸ್ಟ್ ಸ್ಟಾರ್ಟೆಡ್ ಅಪೋಸಿಂಗ್ ಹಿಮ್. ಸೊ ಯಾವಾಗ ಜೀಸಸ್ ಕ್ರೈಸ್ಟ್ ಅವರು ಏನು ತುಂಬ ಫೇಮಸ್ ಆಗ್ತಾರೆ, ಪಾಪ್ಯುಲರ್ ಆಗ್ತಾರೆ, ಅದಾದ ನಂತರ ಏನೋ ಅವರು ಒಂದು ಆವಾಗ ಇದ್ದಂಥ ಒಂದು ಸಾಂಪ್ರದಾಯಿಕ ಆಚರಣೆಗಳೇನಿದ್ವು ಅವನ್ನೆಲ್ಲ ಕೂಡ ರಿಜೆಕ್ಟ್ ಮಾಡ್ತಾರೆ. ಸೊ ಇದೆಲ್ಲ ಮಾಡಿದಾಗ ಆಬ್ವಿಯಸ್ಲಿ ಏನಾಗುತ್ತಪ್ಪ ಅಂತಂದರೆ, ಸೊ ಅವ್ರನ್ನ ಕೂಡ ಅಪೋಸಿಂಗ್ ಹಿಮ್ ಅಂದರೆ
ಅಲ್ಲಿನ ಜನ ಏನಿರ್ತಾರೆ ಅಲ್ಲಿನ ಜನ ಏನಿರ್ತಾರೆ ಸ್ಥಳೀಯರು, ಅವರು ಜೀಸಸ್ ಕ್ರೈಸ್ಟ್ ಅವ್ರನ್ನ ಅಪೋಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಇವರು ನಮ್ಮ ಸಂಪ್ರದಾಯದ ವಿರುದ್ಧ ಮಾತಾಡ್ತಾ ಇದ್ದಾರೆ, ನಮ್ಮ ಒಂದು ಧಾರ್ಮಿಕ ಆಚರಣೆಗಳಿಂದ ನಮ್ಮ ಸಂಪ್ರದಾಯ ಅದರ ವಿರುದ್ಧ ಇವರು ಮಾತಾಡ್ತಾ ಇದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಏನು ಮಾಡ್ತಾರೆ ಅಂತಪ್ಪ ಅಂದರೆ ಜೀಸಸ್ ಕ್ರೈಸ್ಟ್ ಅವರನ್ನು ಅಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಡ್ಯೂ ಟು ಆಲ್ ದೀಸ್ ರೀಸನ್ಸ್ ವೆನ್ ಜೀಸಸ್ ವಿಸಿಟೆಡ್ ಜೆರುಸಲಮ್ the Jewish soldiers arrested him and handed him over to the governor of Rome. He ordered crucifixion of Jesus. ಅಂದರೆ ಸೊ ಇದೆಲ್ಲ ನಡೀತಾ ಇರುತ್ತೆ. ಜೀಸಸ್ ಕ್ರೈಸ್ಟ್ ಅವ್ರು ಏನು ಮಾಡ್ತಾರಪ್ಪ ಅಂದರೆ ವಿರೋಧ ಮಾಡ್ತಾರೆ. ಸೊ ಇದಾದ ನಂತರ ಅವರ ಸಾಂಪ್ರದಾಯಿಕ ಆಚರಣೆಗೆ ವಿರೋಧ ಮಾಡಿದಾಗ ಸೊ ಅದೇ ರೀತಿ ಅಲ್ಲಿನ ಜನ ಕೂಡ ಜೀಸಸ್ ಕ್ರೈಸ್ಟ್ ಅವ್ರನ್ನ ವಿರೋಧ ಮಾಡಿದಂಥ ಸಂದರ್ಭದಲ್ಲಿ ಸೊ ಈ ಎಲ್ಲ ರೀಸನ್ಗಳಿಂದ ಏನು ಮಾಡ್ತಾರಪ್ಪ ಅಂತಂದರೆ ಜೀಸಸ್ ಜೆರುಸಲಮ್, ಯಾವಾಗ ಜೀಸಸ್ ಅವರು ಈ ಜೆರುಸಲೆಮ್ಗೆ ಭೇಟಿ ಕೊಡ್ತಾರಲ್ವ, ಆವಾಗ ಈ ಸೋಲ್ಜರ್ಸ್ ಜೀವಿಶ್ ಸೋಲ್ಜರ್ಸ್ ಅಲ್ಲಿನ ಸೋಲ್ಜರ್ಸ್ ಏನಿರ್ತಾರೆ ಅವರು ಜೀಸಸ್ ಅವ್ರನ್ನ ಅರೆಸ್ಟ್ ಮಾಡಿ ಹ್ಯಾಂಡೆಡ್ ಹಿಮ್ ಓವರ್ ಟು ದ ಗವರ್ನರ್ ಆಫ್ ರೋಮ್ ಆ್ಯಂಡ್ ಆರ್ಡರ್ಡ್ ಕ್ರೂಸಿಫಿಕೇಶನ್ ಆಫ್ ಜೀಸಸ್. ಅಂದರೆ ರೋಮ್ನ ಒಂದು ಗವರ್ನರ್ ಯಾರಿರ್ತಾರೆ ಅವ್ರ ಹತ್ರ ಕೊಡ್ತಾರೆ. ಓಕೆ ನೋಡಿ, ಅವ್ರ ಹತ್ರ ಹ್ಯಾಂಡೆಡ್ ಹಿಮ್ ಓವರ್ ಅಂತಂದರೆ ಸೊ ಅವ್ರಿಗೆ ಜೀಸಸ್ ಕ್ರೈಸ್ಟ್ ಅವರನ್ನ ಅರೆಸ್ಟ್ ಮಾಡಿ ಆ ರೋಮ್ನ ಗವರ್ನರ್ ಏನಿರ್ತಾರೆ ಅವ್ರ ಹತ್ರ ತಗೊಂಡು ಹೋಗ್ತಾರೆ, ಅವರಿಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ನೋಡಿ, ನಾವು ಇವರನ್ನ ಅರೆಸ್ಟ್ ಮಾಡಿದ್ದೀವಿ ಅಂತ. ಆ ಅರೆಸ್ಟ್ ಮಾಡಾದ್ಮೇಲೆ ಏನು ಮಾಡ್ತಾರಪ್ಪ ಅಂದರೆ ಆ ರಾಜ, ಆ ಒಂದು ರೋಮ್ನ ಗವರ್ನರ್ ಏನಿದ್ರಲ್ವ ಅವರು ಒಂದು ಆರ್ಡರ್ ಕೊಡ್ತಾರೆ, ಏನಪ್ಪ ಅಂತಂದರೆ ಕ್ರೂಸಿಫಿಕೇಶನ್. ಸೊ ಏನಪ್ಪ ಅಂತಂದರೆ ಜೀಸಸ್ ಕ್ರೈಸ್ಟ್ ಅವ್ರನ್ನ ಕ್ರೂಸಿಫೈ ಮಾಡಿ ಶಿಲುಬೆಗೆ ಏರಿಸಿ ಅನ್ನೋ ಒಂದು ಆರ್ಡರ್ನ ಕೊಡ್ತಾರೆ. ಸೊ ಹಿ ವಾಸ್ ಕ್ರೂಸಿಫೈಡ್ ಆನ್ ದ ಹಿಲ್ಲಾಕ್ ಆಫ್ ಗೋಲ್ಗೊಥಾ ಬೈ ದ ರೋಮನ್ ಸೋಲ್ಜರ್ಸ್. ಆ ರೋಮನ್ ಸೈನಿಕರಿಂದ ಗೋಲ್ಗೊಥಾ ಅನ್ನೋ ಒಂದು ಬೆಟ್ಟದ ಮೇಲೆ ಜೀಸಸ್ ಅವರನ್ನು ಶಿಲುಬೆಗೆ ಏರಿಸ್ತಾರೆ. ಓಕೆ, ಸೊ ಇಲ್ಲಿಗೆ ಅವರ ಒಂದು ಲೈಫು ಎಂಡ್ ಆಗುತ್ತೆ, ಜೀಸಸ್ ಕ್ರೈಸ್ಟ್ ಅವರ ಲೈಫ್ ಎಂಡ್ ಆಗುತ್ತೆ. ಓಕೆ, ಸೊ ಯಾರು ಆರ್ಡರ್ ಮಾಡಿದ್ದು ರೋಮ್ನ ಗವರ್ನರ್ ಅವರು. ಓಕೆ, ಇದು ಕೂಡ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಲಿ. ಎಲ್ಲಿ ಅಂತಂದರೆ ಗೋಲ್ಗೊಥಾ ಅನ್ನೋ ಒಂದು ಪ್ಲೇಸಲ್ಲಿ ಏನು ಮಾಡ್ತಾರಪ್ಪ ಅಂತಂದರೆ ಸೊ ಅವರನ್ನು ಶಿಲುಬೆಗೆ ಏರಿಸ್ತಾರೆ. ಇದಿಷ್ಟು ಕೂಡ ಸೊ ಅವರ ಒಂದು ವಿಚಾರದ ಬಗ್ಗೆ, ಯಾವುದ್ರ ಬಗ್ಗೆ ಅಂತಂದರೆ ಯಾವ ರೀತಿ ಕ್ರೂಸಿಫೈ ಮಾಡಿದ್ರು, ಯಾವ ರೀತಿ ಅವರನ್ನ ಸೊ ಗಲ್ಲಿಗೆ ಏರಿಸಿದ್ರು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸಿದ್ದಾರೆ. ಓಕೆ, ಇದಾದ ನಂತರ ನೆಕ್ಸ್ಟ್ ಯಾವುದಪ್ಪ ಅಂತಂದರೆ ನಾವು ನೋಡ್ತಾ ಹೋಗ್ತೀವಿ ಅಂತಂದರೆ ಸೊ ಜೀಸಸ್ ಕ್ರೈಸ್ಟ್ ಅವರ ಲೈಫ್ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಡ್ರಿ. ಓಕೆ, ನೆಕ್ಸ್ಟು ದ ಟೀಚಿಂಗ್ಸ್ ಆಫ್ ಜೀಸಸ್ ಕ್ರೈಸ್ಟ್, ಬೋಧನೆಗಳು. ಬೋಧನೆಗಳು ಅಂತ ನಾವೇನು ಕರಿತೀವಲ್ವಾ. ಓಕೆ, ಬೋಧನೆಗಳು ಅವರ ಟೀಚಿಂಗ್ಸ್ ಏನಾಗಿತ್ತಾಗಾದರೆ ಜೀಸಸ್ ಕ್ರೈಸ್ಟ್ ಅವರ ಟೀಚಿಂಗ್ಸ್ ಏನೇನಾಗಿತ್ತು ಅನ್ನೋದ್ರ ಬಗ್ಗೆ ಇಲ್ಲಿ ನಾವು ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಟೀಚಿಂಗ್ಸ್ ಅಂತಂದರೆ ಬೋಧನೆಗಳು. ಓಕೆ, ದ ಪ್ರೀಚಿಂಗ್ ಆಫ್ ಜೀಸಸ್ ಕ್ರೈಸ್ಟ್ ಆರ್ ವೆರಿ ಸಿಂಪಲ್ ಟು ಫಾಲೋ ಆ್ಯಂಡ್ ದೇ ಆರ್ ಟೋಲ್ಡ್ ಇನ್ ದ ಫಾರ್ಮ್ ಆಫ್ ಸ್ಟೋರೀಸ್ ಆರ್ ಪ್ಯಾರಬಲ್ಸ್. ಅಂತಂದರೆ ಈ ಜೀಸಸ್ ಕ್ರೈಸ್ಟ್ ಅವರ ಟೀಚಿಂಗ್ಸ್ ಏನಿತ್ತಲ್ವ, ಬೋಧನೆಗಳು, ಇವು ತುಂಬ ಸಿಂಪಲ್ ಆಗಿತ್ತು, ಸುಲಭವಾಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ನೋಡಿ, ವೆರಿ ಸಿಂಪಲ್ ಆಗಿದೆ. ಗಾಡ್ ಈಸ್ ಒನ್. ಸೊ ಎಲ್ಲ ರಿಲಿಜನ್ಗಳು ಕೂಡ ಇದೇ ಬರ್ತಾ ಇರೋದು. ಫಸ್ಟೆಲ್ಲ ನಾನು ಹೇಳಿದ್ದೀನಿ ಬಿಲೀವ್ ಇನ್ ಸಿಂಗಲ್ ಗಾಡ್ ಅಂತ. ಗಾಡ್ ಈಸ್ ಒನ್ ಆ್ಯಂಡ್ ಈಸ್ ದ ಮೋಸ್ಟ್ ಮರ್ಸಿಫುಲ್ ಆ್ಯಂಡ್ ಈಸ್ ದ ಕ್ರಿಯೇಟರ್ ಆಫ್ ಎಂಟೈರ್ ಕ್ರಿಯೇಷನ್ ಅಂತ ಹೇಳ್ತಿದ್ದಾರೆ. ಓಕೆ, ದೇವರು ಒಬ್ಬನೇ, ಅವನು ಮರ್ಸಿಫುಲ್ ಅಂದರೆ ಕರುಣಾಮಯಿ ಅಂತ ಹೇಳ್ತಾ ಇದ್ದಾರೆ. ಸೊ ದೇವರು ಒಬ್ಬನೇ, ಸೊ ಅವನು ತುಂಬ ಕರುಣಾಮಯಿ ಆಗಿದ್ರು. ಆ್ಯಂಡ್ ಹಿ ಈಸ್ ದ ಕ್ರಿಯೇಟರ್ ಆಫ್ ಎಂಟೈರ್ ಕ್ರಿಯೇಷನ್. ಕ್ರಿಯೇಟರ್ ಅಂತಂದರೆ ಸೃಷ್ಟಿ ಮಾಡೋದು, ಎಂಟೈರ್ ಕ್ರಿಯೇಷನ್ ಅಂತಂದರೆ ಸರ್ವ ಜೀವರಾಶಿ ಏನಿದೆಯಲ್ವಾ, ಸರ್ವ ಜೀವರಾಶಿಗಳನ್ನು ಕ್ರಿಯೇಟ್ ಮಾಡಿದ್ದು ಅವರೇ ಅಂತ ಹೇಳ್ತಾ ಇದ್ದಾರೆ. ಗಾಡ್ ಈಸ್ ಒನ್ ಆ್ಯಂಡ್ ಈಸ್ ದ ಮೋಸ್ಟ್ ಮರ್ಸಿಫುಲ್. ಗಾಡ್ ಇದ್ದಾರೆ, ದೇವರು ಒಬ್ಬನೇ, ಅವರು ತುಂಬ ಮರ್ಸಿಫುಲ್ ಆಗಿದ್ರು, ಮತ್ತು ಅವರೇ ಈ ಸರ್ವ ಜೀವರಾಶಿಗಳ ಒಡೆಯ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಫಸ್ಟ್ ಥಿಂಗ್. ಸೊ ಸೆಕೆಂಡ್ ಥಿಂಗ್, ಎವ್ರಿ ಒನ್ ಶುಡ್ ಡೆವಲಪ್ ಬ್ರದರ್ಹುಡ್ ಫೀಲಿಂಗ್ಸ್ ಅಬೌಟ್ ಅದರ್ಸ್. ಸೊ ದಿಸ್ ಬ್ರದರ್ಹುಡ್ ಇಸ್ ವೆರಿ ಇಂಪಾರ್ಟೆಂಟ್. ಎಲ್ಲರೂ ಕೂಡ ಏನಪ್ಪ ಅಂದರೆ ಬೇರೆಯವರ ಬಗ್ಗೆ, ಪ್ರತಿಯೊಬ್ಬರ ಬಗ್ಗೆನೂ ಕೂಡ ಬ್ರದರ್ಹುಡ್ ಫೀಲಿಂಗನ್ನು ಡೆವಲಪ್ ಮಾಡ್ಕೋಬೇಕು. ಬ್ರದರ್ಹುಡ್ ಅಂತಂದರೆ ಭ್ರಾತೃತ್ವ, ಎಲ್ಲರೂ ಕೂಡ ನಮ್ಮ ಅಣ್ಣ ತಮ್ಮಂದರು ಅನ್ನೋ ಒಂದು ಭಾವನೆಯನ್ನು ಬೆಳೆಸ್ಕೋಬೇಕು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಬ್ರದರ್ಹುಡ್ ಅನ್ನೋದ್ರ ಬಗ್ಗೆ ತಿಳಿಸುತ್ತೆ. ಓಕೆ, ಲವಿಂಗ್ ದ ಪೀಪಲ್ ಹೂ ಆರ್ ಇನ್ ಡಿಸ್ಟ್ರೆಸ್ ಈಸ್ ಈಕ್ವಲ್ ಟು ವರ್ಷಿಪಿಂಗ್ ಗಾಡ್. ಸೊ ಯಾವ ವ್ಯಕ್ತಿಗಳು ಕಷ್ಟದಲ್ಲಿದ್ದಾರೋ
ಅವರನ್ನು ಪ್ರೀತಿ ಮಾಡೋದು ಯಾವುದಕ್ಕೆ ಸಮ ಅಂತ ಹೇಳ್ತಾ ಇದ್ದಾರೆ, ದೇವ್ರನ್ನ ವರ್ಷಿಪ್ ಮಾಡೋದಕ್ಕೆ ಸಮ ಅಂತ ಹೇಳ್ತಿದ್ದಾರೆ. ಸೊ ಯಾವ ಜನಗಳು ತುಂಬ ಕಷ್ಟದಲ್ಲಿದ್ದಾರೋ ಅವರನ್ನು ಪ್ರೀತಿ ಮಾಡೋದು ಸೊ ದೇವರನ್ನು ಪೂಜೆ ಮಾಡಿದಷ್ಟೇ ಈಕ್ವಲ್ ಆಗುತ್ತೆ. ಅಂದರೆ ಕಷ್ಟದಲ್ಲಿರ್ತಕ್ಕಂಥ ಜನರನ್ನು ಇಷ್ಟಪಡಿ, ಪ್ರೀತಿ ಮಾಡಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಒನ್ ಶುಡ್ ಸರ್ವ್ ಅದರ್ಸ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಫ್ರಮ್ ದೆಮ್. ಸೊ ಯಾವತ್ತೂ ಕೂಡ ಒಬ್ಬರಿಗೆ ನಾವು ಏನೋ ಒಂದು ಸೇವೆ ಮಾಡ್ತೀವಿ ಅಂತಂದರೆ ಅವರಿಂದ ನಾವು ರಿಟರ್ನ್ ಆಗಿ ಏನನ್ನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಎಕ್ಸ್ಪೆಕ್ಟೇಷನ್ ಇಲ್ಲದೆ ನಾವು ಏನು ಸೇವೆಯನ್ನು ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸರ್ವಿಂಗ್ ಪೀಪಲ್ ಈಸ್ ಈಕ್ವಲ್ ಟು ದ ವರ್ಷಿಪ್ ಆಫ್ ಗಾಡ್. ಸೊ ಇಲ್ಲಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ನೋಡಿ, ಸರ್ವಿಂಗ್ ಪೀಪಲ್, ಜನರ ಸೇವೆಯನ್ನು ಮಾಡೋದು ದೇವರ ಸೇವೆಯನ್ನು ಮಾಡೋದಕ್ಕೆ ಸಮವಾಗಿರುತ್ತೆ. ಜನರ ಸೇವೆ ಮಾಡಿದರೆ ಅದು ಒಂದು ದೇವರ ಸೇವೆಯನ್ನು ಮಾಡಿದ ಹಾಗೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಫ್ ಒನ್ ರೆಪೆಂಟ್ಸ್ ಫಾರ್ ಹಿಸ್ ಮಿಸ್ಟೇಕ್ಸ್ ಗಾಡ್ ವಿಲ್ ಫರ್ಗಿವ್ ಹಿಮ್. ಸೊ ಇಫ್ ಒನ್ ರಿಪೆಂಟ್ಸ್ ಫಾರ್ ಹಿಸ್ ಮಿಸ್ಟೇಕ್ಸ್ ಗಾಡ್ ವಿಲ್ ಫರ್ಗಿವ್ ಹಿಮ್. ರಿಪೆಂಟ್ಸ್ ಅಂತಂದರೆ ಏನು ಹೇಳ್ತೀವಿ ಅದಕ್ಕೆ ನಾವು, ರಿಪೆಂಟ್ಸ್ ಅಂತಂದರೆ ಏನೋ ಒಂದು ವರ್ಡ್ ಇದೆ, ಏನೋ ಪಶ್ಚಾತ್ತಾಪ. ಪಶ್ಚಾತ್ತಾಪ ಇಲ್ಲಿ ನಾನು ಬರ್ತಿದ್ದೀನಿ. ಸೊ ಒಬ್ಬ ವ್ಯಕ್ತಿ ತಾನು ಮಾಡಿದಂಥ ಯಾವುದೇ ಮಿಸ್ಟೇಕ್ಗಳ ಬಗ್ಗೆ ಪಶ್ಚಾತ್ತಾಪ ಕೊಟ್ಟರೆ, ಅಯ್ಯೋ ನಾನು ಹಿಂಗೆ ಮಾಡಬಾರ್ದಿತ್ತು, ಅಥವಾ ಯಾವುದೇ ಒಂದು ರೀತಿ ಪಶ್ಚಾತ್ತಾಪ ಪಟ್ಟರೆ ಏನಾಗ್ತಂದರೆ ಗಾಡ್ ವಿಲ್ ಫರ್ಗಿವ್ ಹಿಮ್. ಅಂದರೆ ದೇವರು ಅವ್ರನ್ನ ಫರ್ಗಿವ್ ಮಾಡ್ತಾರೆ, ಅವ್ರನ್ನ ಮರೆತು ಬಿಡ್ತಾರೆ, ಅಥವಾ ಅವರಿಗೆ ಒಂದು ಏನಪ್ಪ ಅಂತಂದರೆ ಅವ್ರು ಮಾಡ್ತಕ್ಕಂಥ ತಪ್ಪುಗಳನ್ನ ಕ್ಷಮಿಸ್ತಾರೆ ಅಂತ. ಓಕೆ, ಲವ್ ಯುವರ್ ಎನಿಮಿ, ಡೂ ಗುಡ್ ಟು ದ ಪೀಪಲ್ ಹೂ ಟ್ರೈ ಟು ಹಾರ್ಮ್ ಯು. ನಮ್ಮ ಶತ್ರುಗಳನ್ನು ನಾವು ಕೂಡ ಪ್ರೀತಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಂತರ ಲವ್ ಡೂ ಗುಡ್ ಟು ದ ಪೀಪಲ್ ಹೂ ಟ್ರೈ ಟು ಹಾರ್ಮ್ ಯು. ಯಾರು ನಮಗೆ ಕೆಟ್ಟದನ್ನು ಬಯಸ್ತಾರಲ್ವ ಅವರಿಗೆ ನಾವು ಒಳ್ಳೆಯದನ್ನು ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ. ಓಕೆ, ಸೊ ಈ ಇದೆಲ್ಲ ನೋಡಿದ ಮೇಲೆ ಏನು ಅನಿಸ್ತಪ್ಪ ಅಂತಂದರೆ ಇವರ ಟೀಚಿಂಗ್ಸ್ಗಳೆಲ್ಲ ಮುಖ್ಯವಾಗಿ 3 ಅಂಶಗಳ ಮೇಲಿತ್ತು. ಯಾವುದಪ್ಪ ಅಂದರೆ ನೋಡಿ, ಲವ್. ಅವರು ಎಲ್ಲ ಕಡೆ ಏನು ಹೇಳ್ತಾರಪ್ಪ ಅಂದರೆ ಲವ್ ಬಗ್ಗೆ ಹೇಳ್ತಾರೆ. 3 ವಿಚಾರಗಳು. ಲವ್ ಮಾಡಬೇಕು, ಏನು ಬಡವರನ್ನು, ಕಷ್ಟದಲ್ಲಿರೋರನ್ನ ಪ್ರೀತಿ ಮಾಡ್ಬೇಕಂತ ಹೇಳ್ತಾರೆ. ಅದಾದ ನಂತರ ಸರ್ವಿಸ್, ಸೇವೆ ಮಾಡಬೇಕು, ಜನರ ಸೇವೆ ಮಾಡ್ಬೇಕಂತ ಹೇಳ್ತಾರೆ. ಮತ್ತು ಬ್ರದರ್ಹುಡ್ ಅಂದರೆ ಭ್ರಾತೃತ್ವ, ಎಲ್ಲರನ್ನು ಕೂಡ ನಮ್ಮ ಅಣ್ಣ ತಮ್ಮ ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಏನು ಹೇಳ್ತಾರೆ. ಓಕೆ, ಕ್ಲಿಯರ್. ಲವ್, ಸರ್ವಿಸ್ ಆ್ಯಂಡ್ ಬ್ರದರ್ಹುಡ್. ಲವ್ ಮಾಡಬೇಕು, ಎಲ್ಲರನ್ನು ಪ್ರೀತಿ ಮಾಡಬೇಕು, ಶತ್ರುಗಳನ್ನು ಕೂಡ ಪ್ರೀತಿ ಮಾಡಬೇಕು, ಮತ್ತು ಶತ್ರುಗಳಿಗೂ ಕೂಡ ಒಳ್ಳೇದು ಮಾಡಬೇಕು ಅಂತ ಅವ್ರು ಏನು ಹೇಳ್ತಾರಲ್ವ. ಸೊ ಆದ್ದರಿಂದ ಇವರ ಏನು ಬೇಸ್ಡ್ ಆನ್ ಇವರ ಎಲ್ಲ ಪ್ರೀಚಿಂಗ್ಸು ಏನಾಗಿತ್ತಪ್ಪ ಅಂದರೆ ಯಾವುದ್ರ ಬೇಸಿಸ್ ಆಗಿತ್ತು ಅಂತಂದರೆ ಲವ್, ಸರ್ವಿಸ್ ಆ್ಯಂಡ್ ಬ್ರದರ್ಹುಡ್. ಸೊ ಅಲ್ಲಿ ಇದೆ, ಕಾಣ್ತಾ ಇದೆಯಲ್ಲ ನಿಮಗೆ, ಲವ್. ಸೊ ಲವ್, ಸರ್ವಿಸ್ ಆ್ಯಂಡ್ ಬ್ರದರ್ಹುಡ್, ಈ 3 ವಿಚಾರಗಳ ಮೇಲೆ ಏನು ಬೇಸ್ಡ್ ಆಗಿತ್ತು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇದಾದ ನಂತರ ಈ ಒಂದು ಕ್ರಿಶ್ಚಿಯಾನಿಟಿ ಯಾವ ರೀತಿ ಸ್ಪ್ರೆಡ್ ಆಯಿತು ಅಂತಂದರೆ ಹರಡುವಿಕೆ ಯಾವ ರೀತಿ ಸ್ಪ್ರೆಡ್ ಆಗ್ತಾ ಹೋಯ್ತು ಇದು ಅಂತಂದರೆ ನೋಡಿ, ಆಫ್ಟರ್ ದ ಕ್ರೂಸಿಫಿಕೇಶನ್ ಆಫ್ ಜೀಸಸ್ ಇಸ್ ದ ಡಿಸೈಪಲ್ಸ್ ವರ್ ಟಾರ್ಚರ್ಡ್, ಸಮ್ ಆಫ್ ದೆಮ್ ವರ್ ಕ್ರೂಸಿಫೈಡ್. ಸೊ ನೋಡಿ, ಜೀಸಸ್ ಅವ್ರನ್ನ ಶಿಲುಬೆಗೇರಿಸಿದ ಮೇಲೂ ಕೂಡ ಅವರ ಶಿಷ್ಯಂದ್ರಿಗೂ ಕೂಡ ತುಂಬ ಟಾರ್ಚರನ್ನು ಕೊಟ್ಟರು. ಮತ್ತು ಕೆಲವೊಂದು ಶಿಷ್ಯಂದ್ರನ್ನು ಕೂಡ ಅವರು ಮತ್ತೆ ಏನು ಮಾಡ್ತಾರೆ ಅಂತಂದರೆ ಕ್ರೂಸಿಫೈಡ್ ಅಂದರೆ ಶಿಲುಬೆಗೇರಿಸ್ತಾರೆ ಅವರ ಶಿಷ್ಯಂದ್ರನ್ನು ಕೂಡ. ಓಕೆ, ಇದಾದ ನಂತರ ಡ್ಯೂರಿಂಗ್ ದಿಸ್ ಟೈಮ್ ಎಂಪರರ್ ಕಾನ್ಸ್ಟಂಟೈನ್, ಇದು ವೆರಿ ಇಂಪಾರ್ಟೆಂಟ್. ಈ ಎಂಪರರ್ ಕಾನ್ಸ್ಟಂಟೈನ್ ಅನ್ನೋ ಒಂದು ಸಾಮ್ರಾಜ್ಯ ಏನು ಮಾಡುತ್ತಪ್ಪ ಅಂತಂದರೆ ಕ್ರಿಶ್ಚಿಯಾನಿಟಿ ವಾಸ್ ಅಡಾಪ್ಟೆಡ್ ಆಸ್ ದ ಸ್ಟೇಟ್ ರಿಲಿಜನ್. ಅವರ ಒಂದು ರಾಜ್ಯದ ಧರ್ಮವಾಗಿ ಯಾವುದನ್ನು ಚೂಸ್ ಮಾಡ್ತಾರಪ್ಪ ಅಂತಂದರೆ ಈ ಒಂದು ಕ್ರಿಶ್ಚಿಯಾನಿಟಿಯನ್ನು, ಕ್ರೈಸ್ತ ಧರ್ಮವನ್ನು ರಾಜ್ಯದ ಒಂದು ಧರ್ಮವಾಗಿ ಏನು ಆಯ್ಕೆ ಮಾಡ್ಕೊಳ್ತಾರೆ ಎಂಪರರ್ ಕಾನ್ಸ್ಟಂಟೈನ್ ಅವರು. ಸೊ ಸಬ್ಸಿಕ್ವೆಂಟ್ಲಿ ಕ್ರಿಶ್ಚಿಯಾನಿಟಿ ಸ್ಪ್ರೆಡ್ ಟು ದ ಥ್ರೂ ಔಟ್ ದ ಯುರೋಪ್. ಯಾವಾಗ ಈ ಒಂದು ಸಾಮ್ರಾಜ್ಯ, ಕಾನ್ಸ್ಟಂಟೈನ್ ಸಾಮ್ರಾಜ್ಯ ತನ್ನ ರಾಜ್ಯದಲ್ಲಿ ಕ್ರಿಶ್ಚಿಯಾನಿಟಿಯನ್ನು ಒಂದು ರಾಜ್ಯದ ಒಂದು ಸ್ಟೇಟ್ ರಿಲಿಜನಾಗಿ ತಗೊಳುತ್ತೆ, ಆವಾಗ ಆಟೋಮ್ಯಾಟಿಕ್ಕಾಗಿ ಯುರೋಪ್ ಮತ್ತು ಬೇಗ ಭಾಗಗಳಿಗೂ, ಯುರೋಪ್ ಅಂತಂದರೆ ಸೊ ಈಗ ಇಲ್ಲಿ ಏನು ಇಸ್ರೇಲ್ ಇಲ್ಲೇ ಇದೆ ಅಂತಂದರೆ ಇದರಿಂದ ಮತ್ತೆ ಸೊ ಇಲ್ಲಿ ಇಸ್ರೇಲೆಲ್ಲ ಇದೆ ಅಂತಂದರೆ ಈ ಭಾಗದಲ್ಲಿ ಬರುತ್ತೆ, ಮತ್ತು ಯುರೋಪು. ಸೊ ಯುರೋಪೆಲ್ಲ ಇಲ್ಲಿ ಬರುತ್ತೆ. ಓಕೆ, ಇಲ್ಲಿ ಇಸ್ರೇಲ್ ಬಂದರೆ ಇಲ್ಲಿ ಯುರೋಪ್ ಬರುತ್ತೆ. ಓಕೆ, ಆ ಭಾಗಗಳಿಗಿದ್ದು ಏನಾಗ್ತಾ ಹೋಯ್ತು ಅಂದರೆ ಸ್ಪ್ರೆಡ್ ಆಗ್ತಾ ಹೋಯ್ತು. ಓಕೆ, ಟುಡೇ ಕ್ರಿಶ್ಚಿಯನ್ ಚರ್ಚಸ್ ಆರ್ ಫೌಂಡ್ ಥ್ರೂ ಔಟ್ ದ ವರ್ಲ್ಡ್ ಆ್ಯಂಡ್ ಹ್ಯಾವ್ ಎ ಲಾರ್ಜ್ ನಂಬರ್ ಆಫ್ ಫಾಲೋವರ್ಸ್ ಆ್ಯಂಡ್ ದ ಬೈಬಲ್ ಇಸ್ ದೇರ್ ಹೋಲಿ ಬುಕ್. ವೆರಿ ಇಂಪಾರ್ಟೆಂಟ್ ದಿಸ್ ಒನ್. ಸೊ ಇವತ್ತು ನಾವು ದೇಶದ ಹಲವಾರು ಭಾಗಗಳಲ್ಲಿ ಈ ಒಂದು ಕ್ರಿಶ್ಚಿಯನ್ ಧರ್ಮಗಳನ್ನು ನೋಡ್ತೀವಿ. ಮತ್ತು ಪ್ರೆಸೆಂಟ್ ವಿಶ್ವದಲ್ಲಿ ಅತಿ ಹೆಚ್ಚು ಧರ್ಮ ಫಾಲೋ ಮಾಡ್ತಕ್ಕಂಥ ದೇಶ ಯಾವುದು ಅಂದರೆ ಹೆಚ್ಚು ದೇಶಗಳು ಯಾವ ಒಂದು ಧರ್ಮವನ್ನು ಫಾಲೋ ಮಾಡ್ತವೆ ಅಂತಂದರೆ ಅದು ಕ್ರೈಸ್ತ ಧರ್ಮ. ಇದು ನಮಗೆ ನೆನಪಿರಲಿ. ಓಕೆ, ಹಾಗಾಗಿ ಎಲ್ಲ ಕಡೆ ನಾವು ಚರ್ಚಸ್ಗಳನ್ನು ಮತ್ತು ಅವರ ಕ್ರಿಶ್ಚಿಯಾನಿಟಿ ರಿಲೇಟೆಡ್ ಏನೋ ಚರ್ಚಸ್ಗಳನ್ನ ನೋಡ್ತಾ ಹೋಗ್ತೀವಿ ಅಂತೇಳಿ ಹೇಳ್ತಾ ಇದ್ದಾರೆ. ಓಕೆ,
ಸೊ ಅವರ ಬೈಬಲ್ ಬುಕ್ ಪವಿತ್ರ ಗ್ರಂಥ ಯಾವುದಪ್ಪ ಅಂತಂದರೆ ಬೈಬಲ್. ಓಕೆ, ಸೊ ನೋಡಿ ಕ್ರಿಶ್ಚಿಯಾನಿಟಿ ಸಿ ಇದೆ. ಸೊ ಅವರ ಪವಿತ್ರ ಗ್ರಂಥ ಯಾವುದಪ್ಪ ಅಂತಂದರೆ ಒಂದು ಅಕ್ಷರ ಹಿಂದೆ ಹೋಗಿ ನೀವು ಬಿ ಅನ್ನು ನೆನ್ಪಿಟ್ಕೊಳ್ಳಿ. ಬೈಬಲ್ ಅನ್ನೋದನ್ನು ನೀವು ನೆನ್ಪಿಟ್ಕೊಳ್ಳಿ. ಹೋಲಿ ಬುಕ್, ಪವಿತ್ರ ಗ್ರಂಥ. ಓಕೆ, ಸೊ ಇದಾದ ನಂತರ ನಿಮಗೆ ಇಲ್ಲಿ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಏನಿದೆಯಪ್ಪ ಅಂದರೆ ನಿಮ್ಮ ಬುಕ್ಕಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೆಕ್ಸ್ ಇನ್ ಕ್ರಿಶ್ಚಿಯಾನಿಟಿ ಅಂತಿದೆ. ಅಂದರೆ ಸೊ ಕ್ರಿಶ್ಚಿಯಾನಿಟಿಯಲ್ಲೂ ಕೂಡ ಏನು ಸ್ವಲ್ಪ ಸಮಯ ನಂತರ ಏನಾಗುತ್ತಪ್ಪ ಅಂತಂದರೆ 2 ಪಾರ್ಟ್ ಆಗುತ್ತೆ. ಒಂದು ಕ್ಯಾಥೋಲಿಕ್ಸ್ ಮತ್ತು ಪ್ರೊಟೆಸ್ಟೆಂಟ್ಸ್ ಅಂತ 2 ಜರ್ಮನಿಯಲ್ಲಿ ಏನು 2 ಒಂದು ಡಿವೈಡ್ ಆಗುತ್ತೆ. ಕ್ರಿಶ್ಚಿಯಾನಿಟಿಲೂ ಕೂಡ 2 ಡಿವೈಡ್ ಆಗುತ್ತೆ. ಅದು ಇಲ್ಲಿ ಕೊಟ್ಟಿದ್ದೀನಿ. ಸೊ ಇದು ನೀವು ರೆಫರ್ ಮಾಡ್ಬೋದು. ಓಕೆ, ಸೊ ಮಾರ್ಟಿನ್ ಲೂಥರ್ ಅವರು ಜರ್ಮನಿಯಲ್ಲಿ ಒಂದು ಮೂಮೆಂಟನ್ನು ಸ್ಟಾರ್ಟ್ ಮಾಡ್ತಾರೆ. ಅದನ್ನು ನಾವು ಪ್ರೊಟೆಸ್ಟೆಂಟ್ ಅಂತ ಹೇಳ್ಬಿಟ್ಟು ಏನು ಕರಿತೀವಿ. ಸೊ ಇದೇ ರೀತಿ ಕ್ರಿಶ್ಚಿಯಾನಿಟಿ ಕೂಡ ಮುಂದೆ 2 ಭಾಗ ಆಗುತ್ತೆ. ಒಂದು ಕ್ಯಾಥೋಲಿಕ್ಸ್ ಅಂತ ಕರೆದ್ರೆ ಇನ್ನೊಂದನ್ನು ನಾವು ಪ್ರೊಟೆಸ್ಟೆಂಟ್ ಅಂತ ಕರಿತೀವಿ. ಓಕೆ, ಇಷ್ಟು ಕ್ಲಿಯರ್ ಆಗಿದೆಯಲ್ಲ ನಿಮಗೆ. ಸೊ ಈಗ ಲಾಸ್ಟ್ ಒನ್ ಯಾವುದಪ್ಪ ಅಂದರೆ ಇಸ್ಲಾಂ ರಿಲಿಜನ್. ಸೊ ಜುಡಾಯಿಸಮ್ ನೋಡಿದ್ವಿ, ಯಹೂದಿಗಳ ಬಗ್ಗೆ ನೋಡಿದ್ವಿ, ಅದಾದ ನಂತರ ಯಾವುದು ನೋಡಿದ್ವಿ, ಝೋರೋ ಆಸ್ಟ್ರಿಯನಿಸಮ್, ಪಾರ್ಸಿ ರಿಲಿಜನ್ ರಿಲೇಟೆಡ್ ನಾವು ನೋಡಿದ್ವಿ. ಸೊ ಅದಂತ ಕ್ರಿಶ್ಚಿಯಾನಿಟಿ ರಿಲೇಟೆಡ್ ನೋಡಿದ್ವಿ. ಈಗ ಇಸ್ಲಾಂ ರಿಲೇಟೆಡ್. ಸೊ ಓಕೆ, ವೆರಿ ಈಸಿ ಇದೆ. ಸೊ ಇಸ್ಲಾಂ ರಿಲಿಜನ್, ಇಸ್ಲಾಂ ಕೂಡ ಏನು ಕನ್ನಡದಲ್ಲಿ ಗೊತ್ತಲ್ವಾ, ಇಸ್ಲಾಂ ಧರ್ಮ. ಓಕೆ, ಸೊ ಇದರ ಬಗ್ಗೆ ನಾವಿಲ್ಲಿ ಏನು ಮಾಡ್ತೀವಿ ಅಂತಂದರೆ ಕಲಿತಾ ಹೋಗ್ತೀವಿ. ಓಕೆ, ಇದು ಲಾಸ್ಟ್ ಒನ್ ಆಗುತ್ತೆ ನಿಮಗೆ ಈ ಚಾಪ್ಟರಲ್ಲಿ ಇರ್ತಕ್ಕಂಥ ಲಾಸ್ಟ್ ರಿಲಿಜನ್ ಯಾವುದಪ್ಪ ಅಂತಂದರೆ ಇಸ್ಲಾಂ ರಿಲಿಜನ್. ಇಸ್ಲಾಂ ಒರಿಜಿನೇಟೆಡ್ ಇನ್ ಅರೇಬಿಯಾ. ಎಲ್ಲಿ ಒರಿಜಿನ್ ಆಯಿತು ಯಾವುದು ಇಸ್ಲಾಂ ಅಂತಂದರೆ ಅರೇಬಿಯನ್ ಕಂಟ್ರೀಸ್ಗಳಲ್ಲಿ. ಸೊ ಏನು ಭಾರತ ಈ ರೀತಿ ಏನು ಬರುತ್ತೆ, ಭಾರತದ ಈ ಭಾಗದಲ್ಲಿ. ಸೊ ಇಲ್ಲಿ ಗುಜರಾತಲ್ಲಿ ಏನು ಬರುತ್ತೆ, ಈ ಭಾಗದಲ್ಲಿ ಕಂಟ್ರೀಸ್ಗಳು ಬರುತ್ತೆ. ಸೊ ಅರಬ್ ಕಂಟ್ರೀಸ್ ಅಂತ ಏನು ಬರುತ್ತೆ, ಇಲ್ಲಿ ಈ ಒಂದು ಇಸ್ಲಾಂ ಅನ್ನೋದು ಒರಿಜಿನೇಟ್ ಆಯಿತು ಅನ್ನೋದ್ರ ಬಗ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಇಸ್ಲಾಂ ಎಲ್ಲಿ ಒರಿಜಿನೇಟ್ ಆಯಿತು ಅಂತಂದರೆ ಅರೇಬಿಯನ್ ಕಂಟ್ರೀಸ್ಗಳಲ್ಲಿ ಒರಿಜಿನೇಟ್ ಆಯಿತು. ಅರೇಬಿಯನ್ ಈಸ್ ಅ ಪೆನಿನ್ಸುಲಾ ಆಫ್ ವೆಸ್ಟ್ ಏಷ್ಯಾ. ಸೊ ವೆಸ್ಟ್ ಏಷ್ಯಾದಲ್ಲಿ, ಪಶ್ಚಿಮ ಏಷ್ಯಾದ ಭಾಗದಲ್ಲಿ ಬರುತ್ತೆ. ಬೇಸಿಕಲಿ ಅ ಡೆಸರ್ಟ್ ವಿಚ್ ಈಸ್ ನಾಟ್ ಸೂಟಬಲ್ ಫಾರ್ ಅಗ್ರಿಕಲ್ಚರ್. ಈ ಒಂದು ಅರೇಬಿಯನ್ ರೀಜನ್ ಏನಿದೆ ಇದು ಏನಾಗಿತ್ತಪ್ಪ ಅಂದರೆ ಬೇಸಿಕಲಿ ಒಂದು ಡೆಸರ್ಟ್ ರೀಜನ್ ಆಗಿತ್ತು. ಅಲ್ಲಿ ಕೃಷಿಗೆ ಯೋಗ್ಯವಾದಂಥ ಭೂಮಿ ಇರಲಿಲ್ಲ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಅರಬ್ ಮೈಗ್ರೇಟೆಡ್ ಟು ಫರ್ಟೈಲ್ ಲ್ಯಾಂಡ್ಸ್ ಆ್ಯಂಡ್ ಸೆಟಲ್ಡ್ ಇನ್ ಪ್ಲೇಸಸ್ ವೇರ್ ವಾಟರ್ ವಾಸ್ ಅವೈಲೇಬಲ್. ಸಚ್ ಪ್ಲೇಸಸ್ ಫಾರ್ ಮೆಕ್ಕಾ ಆ್ಯಂಡ್ ಮದೀನಾ. ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ, ಈಗ ಅಗ್ರಿಕಲ್ಚರ್ ಅಂದ್ರೆ ವೆರಿ ಇಂಪಾರ್ಟೆಂಟ್ ಅಲ್ವಾ. ಸೊ ಅಗ್ರಿಕಲ್ಚರ್ ಬೆಳಿಬೇಕು ಅಂತಂದರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಸೊ ಆ ಒಂದು ಇದ್ದಂಥ ರೀಜನಿಂದ ಬೇರೆ ಕಡೆಗೆ ಹೋಗ್ತಾರೆ. ನಮಗೆ ಫರ್ಟೈಲ್ ಲ್ಯಾಂಡ್ ಬೇಕು ಅಂದರೆ ಫಲವತ್ತಾಗಿರ್ತಕ್ಕಂಥ, ಫರ್ಟೈಲ್ ಅಂದರೆ ಫಲವತ್ತಾಗಿರ್ತಕ್ಕಂಥ ಲ್ಯಾಂಡ್ ನಮಗೆ ಬೇಕು, ನಾವಲ್ಲಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಸೊ ಹೋಗ್ತಾರೆ, ಒಂದು ಬೇರೆ ಜಾಗಗಳಿಗೆ ಹೋಗ್ತಾರೆ. ಆ ಜಾಗಗಳು ಯಾವುದಪ್ಪ ಅಂತಂದರೆ ಮೆಕ್ಕಾ ಮತ್ತು ಮದೀನಾ. ಸೊ ಇಲ್ಲಿ ನಾನು ಮೆಕ್ಕಾದೊಂದು ಚಿತ್ರ ಹಾಕಿದ್ದೀನಿ, ನಿಮ್ಗೆ ಕಾಣ್ತಾ ಇದೆ. ಸೊ ವೇರ್ ವಾಟರ್ ಇಸ್ ಅವೈಲೇಬಲ್, ನೀರು ಅವೈಲೇಬಲ್ ಆಗಿರ್ತಕ್ಕಂಥ ಜಾಗದಲ್ಲಿ. ಮರುಭೂಮಿಯಲ್ಲಿ ವಾಟರ್ ಕಂಟೆಂಟ್ ಅನ್ನೋದು ಇರೋದಿಲ್ಲ, ಜಾಸ್ತಿ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಅವರು ಮೆಕ್ಕಾ ಮತ್ತು ಮದೀನಾದ ಕಡೆಗೆ ಅಲ್ಲಿ ಜಾಸ್ತಿ ನೀರು ಸಿಗೋದು. ಹಾಗಾಗಿ ಅಲ್ಲಿಗೆ ಏನು ಮಾಡ್ತಾರೆ ಅಂತಂದರೆ ಏನಂತಾರೆ ಶಿಫ್ಟ್ ಆಗ್ತಾರೆ. ಓಕೆ, ಮೈಗ್ರೇಟ್ ಆಗ್ತಾರೆ. ಮೈಗ್ರೇಟೆಡ್ ಅಂತಂದರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗೋದನ್ನು ನಾವು ಮೈಗ್ರೇಷನ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಮೈಗ್ರೇಟ್ ಆಗ್ತಾರೆ ಯಾವ ಪ್ಲೇಸಸ್ಗೆ, ಮೆಕ್ಕಾ ಮತ್ತು ಮದೀನಾ ಈ ಕಡೆಗೆ ಹೋಗ್ತಾರೆ. ಓಕೆ, ಇದಾದ ನಂತರ ನೋಡಿ ವೆರಿ ಇಂಪಾರ್ಟೆಂಟ್, ದ ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಇಸ್ ದ ಫೌಂಡರ್ ಆಫ್ ಇಸ್ಲಾಂ ರಿಲಿಜನ್. ಯಾರಪ್ಪ ಅಂದರೆ ಇಸ್ಲಾಂ ಧರ್ಮದ ಸ್ಥಾಪಕರು ಯಾರಪ್ಪ ಅಂತಂದರೆ ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಇಸ್ ದ ಫೌಂಡರ್. ನೋಡಿ ಏನಪ್ಪ ಅಂತಂದರೆ ದ ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಇಸ್ ದ ಫೌಂಡರ್ ಆಫ್ ಇಸ್ಲಾಂ ರಿಲಿಜನ್. ಓಕೆ, ಯಾರಪ್ಪ ಅಂತಂದರೆ ಈ ಒಂದು ಧರ್ಮದ ಸ್ಥಾಪಕರು ಯಾರಾಗಿದ್ದರು ಅಂತಂದರೆ ದ ಫೌಂಡರ್ ಆಫ್ ಇಸ್ಲಾಂ ರಿಲಿಜನ್ ವಾಸ್ ಮೊಹಮ್ಮದ್ ಪೈಗಂಬರ್. ಇವರು ಪ್ರೊಫೆಟ್ ಏನಾಗಿರ್ತಾರೆ, ಮೆಸೆಂಜರ್, ಅವರು ಇದರ ಸ್ಥಾಪಕರು. ಓಕೆ, ಹಿ ವಾಸ್ ಬಾರ್ನ್ ಅಟ್ ಮೆಕ್ಕಾ ಇನ್ 570. ಸೊ ನೋಡ್ತಾ ಹೋಗಿ ಇಲ್ಲಿ ದ ಇಸ್ಲಾಂ ರಿಲಿಜನ್ ಅಂತಿದೆ. ಓಕೆ, ದ ಫೌಂಡರ್ ಯಾರಪ್ಪ ಅಂತಂದರೆ ದ ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಇಸ್ ದ ಫೌಂಡರ್ ಆಫ್ ಇಸ್ಲಾಂ ರಿಲಿಜನ್. ಸೊ ಈ ಒಂದು ಇಸ್ಲಾಂ ರಿಲಿಜನ್ನ
ಫೌಂಡರ್ ಯಾರಾಗಿದ್ರು ಅಂತ ಅಂದರೆ ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಅವರು ಇದರ ಒಂದು ಏನಾಗಿದೆ ಅಂತಂದರೆ ಸ್ಥಾಪಕರಾಗಿದ್ದರು. ಇಸ್ಲಾಂ ಧರ್ಮದ ಸ್ಥಾಪಕರು ಯಾರಪ್ಪ ಅಂತಂದರೆ ಪ್ರೊಫೆಟ್ ಮೊಹಮ್ಮದ್ ಪೈಗಂಬರ್ ಅವರು. ಓಕೆ, ಸೊ ಈ ವಾಸ್ ಬೋರ್ನ್ ಎಟ್ ಮೆಕ್ಕಾ ಇನ್ 570 ಇವರು ಬಾರ್ನ್ ಆಗ್ತಾರೆ, ಅವರ ಜನನ. ಅದಾದ ನಂತರ ಅವರ ತಂದೆ ತಾಯಿ ಯಾರಪ್ಪ ಅಂತಂದರೆ ಅಬ್ದುಲ್ಲಾ ಆ್ಯಂಡ್ ಅಮೀನಾ ವರ್ ಇಸ್ ಪೇರೆಂಟ್ಸ್. ಅವರ ತಂದೆ ತಾಯಿ ಯಾರಪ್ಪ ಅಂತಂದರೆ ಅಬ್ದುಲ್ಲಾ ಮತ್ತು ಅಮೀನಾ ಅವರ ತಂದೆ ತಾಯಿ. ಓಕೆ, ಹಿಸ್ ಫಾದರ್ ಡೈಡ್ ಎ ಫ್ಯೂ ಮಂತ್ಸ್ ಬಿಫೋರ್ ದ ಮೊಹಮ್ಮದ್ಸ್ ಬರ್ತ್. ಹಿ ಲಾಸ್ಟ್ ಹಿಸ್ ಮದರ್ ವೆನ್ ಹಿ ವಾಸ್ 6 years old. ನೋಡಿ, ಯಾವಾಗ ಈ ಮೊಹಮ್ಮದ್ ಪೈಗಂಬರ್ ಅವರು ಜನಿಸ್ತಾರೋ ಅದಾದ ಫ್ಯೂ ಮಂತ್ಸಲ್ಲಿ ಅವರ ತಂದೆಯನ್ನು ಅವರು ಕಳ್ಕೊಳ್ತಾರೆ. ಅದಾದ ನಂತರ 6 years old ವೆನ್ ಅವರು ಯಾವಾಗ 6 ವರ್ಷದವರಾಗಿರ್ತಾರೋ ಅವಾಗ ಅವರ ತಾಯಿಯನ್ನು ಕೂಡ ಕಳ್ಕೊಳ್ತಾರೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಓಕೆ, ಸೊ ನೆನಪಿರಲಿ. ಸೊ ಅವರು ಏನೋ ಫ್ಯೂ ಮಂತ್ಸ್ ಅವರು ಬರ್ತಾದ ಸ್ವಲ್ಪ ತಿಂಗಳ ನಂತರ ತಂದೆಯನ್ನು ಕಳ್ಕೊಳ್ತಾರೆ. ಅದಾದ ನಂತರ 6 ವರ್ಷ ಆಗಿದ್ದಾಗ ಅವರ ತಾಯಿಯನ್ನು ಕಳ್ಕೊಳ್ತಾರೆ. ದೇರ್ ಆಫ್ಟರ್ ಹಿ ಗ್ರೀವ್ ಅಪ್ ಅಂಡರ್ ದ ಕೇರ್ ಆಫ್ ಹಿಸ್ ಅಂಕಲ್ ಅಂತಂದರೆ ಸೊ ಅವರ ಅಂಕಲ್ ಅವರ ಒಂದು ಏನು ಅಂಡರಲ್ಲಿ ಅವರು ಬೆಳಿಬೇಕಾಗುತ್ತೆ. ಹೂ ವಾಸ್ ಬೇಸಿಕಲಿ ಅ ಟ್ರೇಡರ್. ಹಿ ಹ್ಯಾಡ್ ಟು ಟ್ರಾವೆಲ್ ಲಾಂಗ್ ಡಿಸ್ಟೆನ್ಸ್ ಫಾರ್ ಹಿಸ್ ಟ್ರೇಡ್. ಸೊ ಅಂಕಲ್ ಅಂತಂದರೆ ಚಿಕ್ಕಪ್ಪ ಅಂತ ಹೇಳ್ತೀವಲ್ಲ ನಾವು. ಸೊ ಅವ್ರೇನಾಗಿದ್ರಪ್ಪ ಅಂತಂದರೆ ಏನಾಗಿದ್ದರು, ಇದು ಟ್ರೇಡರ್ ಆಗಿದ್ದರು, ವ್ಯಾಪಾರ ಮಾಡ್ತಾಯಿದ್ರು. ವ್ಯಾಪಾರ ಮಾಡೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿದೆಯಲ್ಲ ನಿಮಗೆ. ಇವತ್ತೊಂದು ಜಾಗ ಇದ್ದರೆ ನಾಳೆ ಇನ್ನೊಂದು ಜಾಗಕ್ಕೆ ಹೋಗ್ತಾರೆ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮೂವ್ ಆಗ್ತಾನೆ ಇರ್ತಾರೆ ಅವರು. ಸೊ ಅದಕ್ಕೋಸ್ಕರ ಅವ್ರು ಏನು ಮಾಡಿದ್ರಪ್ಪ ಅಂತಂದರೆ ಈ ಮೊಹಮ್ಮದ್ ಪೈಗಂಬರ್ ಅವರು ಕೂಡ ಏನು ಮಾಡಿದ್ರಪ್ಪ ಅಂತಂದರೆ ಅವರ ಜೊತೆ ಅವರ ಅಂಕಲ್ ಜೊತೆ ಹೋಗಲೇಬೇಕಾಗಿತ್ತು. ಅವರ ಅಂಕಲ್ ಜೊತೆ ಅವ್ರು ಎಲ್ಲೆಲ್ಲಿ ಹೋಗೋರೋ ಅಲ್ಲೆಲ್ಲ ಹೋಗಲೇಬೇಕಾಗಿತ್ತು. ಅವರ ಒಂದು ಏನು ಅವರ ಅಂಕಲ್ಗೆ ಅವರು ಅಕಂಪೈನಡ್ ಆಗಿದ್ರು, ಅಂದರೆ ಜೊತೆಯಾಗಿದ್ದರು. ಓಕೆ, ಮೊಹಮ್ಮದ್ ಯೂಸ್ ಟು ಅಕಂಪನೈ ಹಿಮ್ ಡ್ಯೂರಿಂಗ್ ದೀಸ್ ಟ್ರಾವೆಲ್ಸ್. ಆಫ್ಟರ್ ಸಮ್ ಟೈಮ್ ಮೊಹಮ್ಮದ್ ವಾಸ್ ಎಂಪ್ಲಾಯ್ಡ್ ಟು ಸರ್ವಿಸ್ ಇನ್ ಎ ರಿಚ್ ವೈಡೋ, ಸೊ ಖಾದಿಜಾಸ್ ಹೌಸ್. ಲೇಟರ್ ಹಿ ಮ್ಯಾರಿಡ್ ದಟ್ ವೈಡೋ. ದೇ ಹ್ಯಾಡ್ 2 sons ಆ್ಯಂಡ್ 4 daughters. ಇದಾದ ನಂತರ ಏನಾಗುತ್ತಪ್ಪ ಅಂತಂದರೆ ಅವರ ಚಿಕ್ಕಪ್ಪನಿಗೆ ಒಂದು ಟ್ರೇಡಲ್ಲಿ ಸಹಾಯ ಮಾಡ್ತಾ ಇದ್ದಂಗೆ ಅವರು ನೆಕ್ಸ್ಟ್ ಏನು ಮಾಡ್ತಾರೆ ಅಂತಂದರೆ ಆಫ್ಟರ್ ಸಮ್ ಟೈಮ್ ಆದಮೇಲೆ ಒಬ್ಬ ಶ್ರೀಮಂತ ವಿಧವೆ ಖದೀಜಾ ಅನ್ನೋರ ಮನೆಯಲ್ಲಿ ಒಂದು ಏನೋ ಕೆಲಸಕ್ಕೆ ಸೇರಿಕೊಳ್ತಾರೆ. ಅದಾದ ನಂತರ ಸ್ವಲ್ಪ ವರ್ಷ ಆದ ನಂತರ ಸೊ ಅವರನ್ನು ಕೂಡ ಅವ್ರು ಏನು ಮಾಡ್ತಾರೆ ಅಂತಂದರೆ ಅವರನ್ನು ಕೂಡ ಮದುವೆ ಆಗ್ತಾರೆ. ಆಫ್ಟರ್ ಸಮ್ ಟೈಮ್ ಆದಮೇಲೆ ವಿಧವೆ ಅಂದರೆ ವೈಡೋ ಏನಿದ್ರು ಖದೀಜಾ ಅನ್ನೋರು ಅವರನ್ನು ಏನು ಮದುವೆ ಆಗ್ತಾರೆ. ಮದುವೆ ಆದ ನಂತರ ಅವರಿಗೆ 2 sons ಆ್ಯಂಡ್ 4 daughters ಇಷ್ಟು ಮಕ್ಕಳಿರ್ತಾವಂತ. ಎಷ್ಟು 2 ಜನ ಮಕ್ಕಳು ಮತ್ತು 4 daughters ಇದ್ದರು ಅಂತ ಇಲ್ಲಿ 2 ಜನ ಸನ್ಸ್, 2 ಜನ ಗಂಡು ಮಕ್ಕಳು 4 ಜನ ಹೆಣ್ಣುಮಕ್ಕಳು ಇದ್ದರು ಅನ್ನೋದನ್ನು ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇದಿಷ್ಟು ಕೂಡ ಅವರ ಒಂದು ಏನು ಲೈಫ್ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಮೊಹಮ್ಮದ್ ಪೈಗಂಬರ್ ಅವರು ಯಾವ ರೀತಿ ಬರ್ತಾ ಇತ್ತು ಮತ್ತು ಅವರ ಒಂದು ಏನು ಲೈಫ್ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ. ಮೊಹಮ್ಮದ್ ಹ್ಯಾಡ್ ದ ಹ್ಯಾಬಿಟ್ ಆಫ್ ಇಂಟ್ರೋಸ್ಪೆಕ್ಟಿಂಗ್ ಆ್ಯಂಡ್ ಮೆಡಿಟೇಟಿಂಗ್ ಆಲ್ ಅಲೋನ್. ಹಿ ಯೂಸ್ಡ್ ಟು ಮೆಡಿಟೇಟ್ ಇನ್ ಅ ಕೇವ್ ಆಫ್ ಮೌಂಟ್ ಹೀರಾ ಇನ್ ಅ ಮೆಕ್ಕಾ. ಸೊ ಅವ್ರು ಏನು ಮಾಡ್ತಾರೆ ಅಂತಂದರೆ ಸಿಂಗಲ್ ಆಗಿ ಅಲೋನ್ ಆಗಿ ಅಂದರೆ ಸಿಂಗಲ್ ಆಗಿ ಕೂತ್ಕೊಂಡು ಧ್ಯಾನ ಮಾಡೋದು ಮತ್ತು ತಮ್ಮ ಬಗ್ಗೆ ತಾವೇ ವಿಮರ್ಶೆ ಮಾಡ್ಕೊಳ್ತಕ್ಕಂಥದ್ದು, ಒಂದು ಚಿಂತನ ಮಗ್ನರಾಗಿರ್ತಕ್ಕಂಥ ಒಂದು ನೇಚರ್ ಅವ್ರದ್ದಾಗಿತ್ತು. ಅವರು ಮೆಡಿಟೇಷನನ್ನು ಎಲ್ಲಿ ಮಾಡ್ತಾಯಿದ್ರು ಅಂತಂದರೆ ಮೀರಾ ಕೇವ್ ಆಫ್ ಮೌಂಟ್ ಹೀರಾ ಇನ್ ಮೆಕ್ಕಾದಲ್ಲಿದ್ದಂಥ ಹೀರಾ ಅನ್ನುವಂಥ ಒಂದು ಕೇವ್ ಮೇಲೆ ಒಂದು ಬೆಟ್ಟದ ಮೇಲೆ ಅವರು ಏನು ಮಾಡ್ತಾಯಿದ್ರು ಅಂತಂದರೆ ಮೆಡಿಟೇಟ್ ಮಾಡ್ತಾಯಿದ್ರು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಒನ್ಸ್ ವೈಲ್ ಹಿ ವಾಸ್ ಮೆಡಿಟೇಟಿಂಗ್ he heard the voice of an angel. The angel said that Muhammad was the prophet of Allah. ಸೊ ಅಂದರೆ ಒಂದು ದಿನ ಏನು ಅವರು ಮೆಡಿಟೇಷನ್ ಮಾಡ್ತಲೇ ಇದ್ದರು. ಈ ರೀತಿ ಒನ್ ಡೇ ಅವರು ಮೆಡಿಟೇಷನ್ ಮಾಡಬೇಕಾದ್ರೆ ಅವರಿಗೆ ಒಂದು ವಿಚಾರ ಗೊತ್ತಾಗುತ್ತೆ, ಒಂದು ವಾಯ್ಸ್ ಬರುತ್ತೆ. ಅವನು ಏಂಜಲ್ ಅಂತಂದರೆ ಏಂಜಲ್ ಕೂಡ ಅವರು ಒಂದು ರೀತಿ ಗಾಡ್ ಇದ್ದಂಗೆ, ಮೆಸೆಂಜರ್ ಆಫ್ ಗಾಡ್ ಇದ್ದಂಗೆ. ಓಕೆ, ಒಂದು ವಾಯ್ಸ್ ಬರುತ್ತೆ, ಏನಪ್ಪ ಅಂತಂದರೆ ಮೊಹಮ್ಮದ್ ವಾಸ್ ದ ಪ್ರೊಫೆಟ್ ಆಫ್ ಅಲ್ಲಾ. ಮೊಹಮ್ಮದ್ ಅವರು ಅಲ್ಲಾ ಅವರ ಪ್ರೊಫೆಟ್ ಅಂದರೆ ಮೆಸೆಂಜರ್. ಅಲ್ಲಾ ಅವರು ದೇವರು. ಓಕೆ, ಅವರ ಮೂಲ ದೇವರು ಯಾವುದಪ್ಪ ಅಂತಂದರೆ ಅಲ್ಲಾ. ಮೊಹಮ್ಮದ್ ಅವರು ಅವರ ಪ್ರೊಫೆಟ್, ಮೆಸೆಂಜರ್. ನೀವು ಅಲ್ಲಾ ಅವರ ಪ್ರೊಫೆಟ್ ಅನ್ನೋದು ಅವರಿಗೆ ಆ ಒಂದು ಮೆಡಿಟೇಷನಲ್ಲಿ ಗೊತ್ತಾಗುತ್ತೆ. ಲೇಟರ್ ಮೊಹಮ್ಮದ್ ಕನ್ವಿನ್ಸ್ಡ್ ಹಿಸ್ ಫ್ಯಾಮಿಲಿ ಮೆಂಬರ್ಸ್, ರಿಲೇಟಿವ್ಸ್ ಆ್ಯಂಡ್ ಫ್ರೆಂಡ್ಸ್ ದಟ್ ಹಿ ವಾಸ್ ಟ್ರೂಲಿ ದ ಪ್ರೊಫೆಟ್. ಹೌಎವರ್ ಹಿ ನೆವರ್ ರೆಫರ್ಡ್ ಹಿಮ್ಸೆಲ್ಫ್ ಆಸ್ ಅ ಗಾಡ್ ಬಟ್ ಪ್ರೊಫೆಟ್ ಆಫ್ ಅಲ್ಲಾ ಆ್ಯಂಡ್ ಎಕ್ಸ್ಪ್ರೆಸ್ಡ್ ದ ಡಿವೈನ್ ಟ್ರೂತ್ ದಟ್ ಹಿ ಹರ್ಡ್. ಸೊ ಇದಾದ ನಂತರ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಅವರ ಫ್ಯಾಮಿಲಿ ಮೆಂಬರ್ಸು, ರಿಲೇಟಿವ್ಸು ಎಲ್ಲರಿಗೂ ಕೂಡ ಏನು ಮಾಡ್ತಾರೆ ಅಂದರೆ ಅದನ್ನು ತಿಳಿಸ್ತಾರೆ. ನಾನು ಏನು ಮಾಡ್ತಾರೆ ಅಂದರೆ ಮೊಹಮ್ಮದ್ ಪೈಗಂಬರ್ ಅವ್ರು ಏನು ಹೇಳ್ತಾರೆ ಅಂತಂದರೆ ನಾನು ಪ್ರೊಫೆಟ್ ಆಫ್ ಅಲ್ಲಾ, ನಾನು ಅಲ್ಲಾ ಅವರ ಪ್ರೊಫೆಟ್ ಆಗಿದ್ದೀನಿ. ನಾನು ದೇವರಲ್ಲ, ಐ ಆಮ್ ನಾಟ್ ಅಲ್ಲಾ. ನಾನು ಏನಪ್ಪ ಅಂತಂದರೆ ದೇವರ ಅಲ್ಲ, ಐ ಆಮ್ ನಾಟ್ ಅವ್ರ ಸೆಲ್ಫ್ ಆಗಿ ಅವರನ್ನು ಏನು ಮಾಡಲಿಲ್ಲ, ನಾನು ದೇವರು ಅಂತ ಕರೀಲಿಲ್ಲ ಅವರು.
ಅವರನ್ನು ಅವರು ದೇವರು ಅಂತ ಕರೀಲಿಲ್ಲ, ಬಟ್ ಪ್ರೊಫೆಟ್ ಆಫ್ ಗಾಡ್ ಅಂದರೆ ಮೆಸೆಂಜರ್ ಆಫ್ ಗಾಡ್ ಅಂತ ಅವರು ಅದನ್ನು ಎಲ್ರಿಗೂ ಏನು ಕನ್ವಿನ್ಸ್ ಮಾಡ್ತಾರೆ. ಮತ್ತು ಅವರು ಏನೇನು ಆ ಒಂದು ವಾಯ್ಸ್ ಏನೇನು ಹರ್ಡ್ ಮಾಡಿದ್ರಲ್ವಾ, ಆ ಏಂಜಲಿಂದ ಏನೊಂದು ವಾಯ್ಸ್ ಕೇಳಿದ್ರು ಅದನ್ನು ಅವರಿಗೆ ಎಕ್ಸ್ಪ್ರೆಸ್ ಮಾಡ್ತಾರೆ. ಅಂದರೆ ಡಿವೈನ್ ಟ್ರೂತ್ ಅವ್ರು ಏನು ಕೇಳಿಸ್ಕೊಂಡಿದ್ರು ಏಂಜಲ್ಸಿಂದ ಅದನ್ನು ಕೂಡ ಅವರಿಗೆ ತಿಳಿಸ್ತಾರೆ. ಓಕೆ, ದೀಸ್ ಪ್ರೀಚಿಂಗ್ಸ್ ವರ್ ಕಂಪೈಲ್ಡ್ ಬೈ ಹಿಸ್ ಓನ್ ಫಾಲೋವರ್. ದಿಸ್ ಇಸ್ ದ ಹೋಲಿ ಬುಕ್ ಆಫ್ ಇಸ್ಲಾಂ, ದಟ್ ಈಸ್ ಕುರಾನ್. ಸೊ ಯಾವುದು ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ, ಹೋಲಿ ಬುಕ್ ಯಾವುದಪ್ಪ ಅಂತಂದರೆ ಕುರಾನ್ ಅಂತ ಹೇಳ್ತೀವಿ. ಓಕೆ, ಸೊ ಈ ಎಲ್ಲ ಮೊಹಮ್ಮದ್ ಪೈಗಂಬರ್ ಅವರು ಏನೊಂದು ಆ ವಿಚಾರಗಳನ್ನೆಲ್ಲ ಏನು ಬರೆದಿದ್ರಲ್ವಾ, ಆ ಮೆಸೇಜಸ್ನೆಲ್ಲ ಅದನ್ನು ಅವರ ಶಿಷ್ಯಂದರು ಓಕೆ, ಇದು ಫಾಲೋವರ್ಸ್ ಅಂತೇಳಿ ಕೊಟ್ಟಿದ್ದೀನಿ. ಅವರ ಫಾಲೋವರ್ಸ್ ಏನಿದ್ರು ಅವರೆಲ್ಲ ಒಂದು ಬುಕ್ಕಾಗಿ ಮಾಡ್ತಾರೆ. ಆ ಬುಕ್ ಏನಾಗುತ್ತೆ ಅಂತಂದರೆ ಪವಿತ್ರ ಗ್ರಂಥ ಆಗುತ್ತೆ. ಇಸ್ಲಾಂ ಧರ್ಮದ ಪವಿತ್ರ ಗ್ರಂಥ ಯಾವುದಪ್ಪ ಅಂತಂದರೆ ಕುರಾನ್. ಓಕೆ, ಕುರಾನ್ ಆಗುತ್ತೆ. ಓಕೆ, ಇದಾದ ನಂತರ ನೆಕ್ಸ್ಟ್ ನೋಡ್ತಾ ಹೋಗೋಣ, ಇಸ್ಲಾಂ ರಿಲಿಜನ್. ಸೊ ಇದಾದ ನಂತರ ಏನಾಗುತ್ತಪ್ಪ ಅಂತಂದರೆ ದ ಆರ್ಥೋಡಾಕ್ಸ್ ಕಮ್ಯುನಿಟಿ, ಸಾಂಪ್ರದಾಯಿಕ ವರ್ಗ ಏನು ಮಾಡುತ್ತೆ ಅಂತಂದರೆ ಆಫ್ ಮೆಕ್ಕಾ, ಮೆಕ್ಕಾದಲ್ಲಿದ್ದಂಥ ಸಾಂಪ್ರದಾಯಿಕ ವರ್ಗ ಏನು ಮಾಡುತ್ತೆ ಅಂತಂದರೆ ಬಿಗ್ಯಾನ್ ಟು ಅಪೋಸ್ ದ ಪ್ರಾಫೆಟ್ ಡ್ಯೂ ಟು ಹಿಸ್ ಮೊಹಮ್ಮದ್ ಪೈಗಂಬರ್ ಕುಡ್ ನಾಟ್ ಪ್ರೀಚ್ ಇನ್ ಮೆಕ್ಕಾ ಎನಿಮೋರ್. ಅಂದರೆ ಸೊ ಯಾವಾಗ ನೋಡಿ ಜೀಸಸ್ ಕ್ರೈಸ್ಟ್ ಅವ್ರಿಗೂ ಕೂಡ ಇದೇ ಆಗಿತ್ತು ಅಲ್ವಾ. ಸೊ ಯಾವಾಗ ಅವ್ರನ್ನ ಅಪೋಸ್ ಮಾಡ್ಲಿಕ್ಕೆ ಇಲ್ಲೂ ಕೂಡ ಮೊಹಮ್ಮದ್ ಪೈಗಂಬರ್ ಅವ್ರನ್ನು ಕೂಡ ಏನು ಮಾಡ್ತಾರೆ ಅಂತಂದರೆ ಅಲ್ಲಿನ ಸಾಂಪ್ರದಾಯಿಕ ವರ್ಗ, ಆರ್ಥೋಡಾಕ್ಸ್ ಕಮ್ಯುನಿಟಿ ಅಂದರೆ ಸಾಂಪ್ರದಾಯಿಕ ವರ್ಗ, ಮೆಕ್ಕಾದಲ್ಲಿದ್ದಂಥ ಸಾಂಪ್ರದಾಯಿಕ ವರ್ಗ ಏನು ಮಾಡುತ್ತೆ ಅಂತಂದರೆ ಅಪೋಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಸೊ ಇದರ ಪರಿಣಾಮ ಏನಾಗುತ್ತಪ್ಪ ಅಂತಂದರೆ ಸೊ ಇವರು ಅಲ್ಲಿ ಮೆಕ್ಕಾದಲ್ಲಿ ಆ ಒಂದು ಇವರ ಟೀಚಿಂಗ್ಸ್ಗಳನ್ನು ಕೊಡ್ಲಿಕ್ಕೆ ಆಗೋದಿಲ್ಲ. ಸೊ ಇನ್ ದ ಇಯರ್ 622, ಇದು ನೆನಪಿರಲಿ, ಇನ್ ದ ಇಯರ್ 622 he traveled from Mecca to Medina. This journey became popular in history as ಹಿಜಿರಾ. ಹಿಸ್ಟ್ರಿಯಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಏನು ಅಪೋಸ್ ಮಾಡ್ತಾರೆ ಮೆಕ್ಕಾದಲ್ಲಿ, ಅವ್ರನ್ನ ಅಲ್ಲಿನ ಸಾಂಪ್ರದಾಯಿಕ ವರ್ಗದವರು ಅಪೋಸ್ ಮಾಡಿದಾಗ ಅವರು ಏನು ಮಾಡ್ತಾರೆ ಅಂತಂದರೆ 622 ಅಲ್ಲಿ ಮೆಕ್ಕಾದಿಂದ ಮದೀನಾದ ಕಡೆಗೆ ಸೊ ಏನು ಮಾಡ್ತಾರೆ ಅಂದರೆ ಒಂದು ಜರ್ನಿಯನ್ನು ಬೆಳೆಸ್ತಾರೆ, ಅಲ್ಲಿಗೆ ಹೋಗ್ತಾರೆ. ಸೊ ಅದನ್ನು ಏನು ಕರಿತೀವಿ ಅಂತಂದರೆ ಹಿಜಿರಾ ಅಂತ ಹೇಳ್ಬಿಟ್ಟು ಕರಿತೀವಿ ನಾವು. ಓಕೆ, ವಾಟ್ ಈಸ್ ಹಿಜಿರಾ ಅಂತ ಕೇಳ್ತಾರೆ. ಹಿಜಿರಾ ಅಂತಂದರೆ ದ ಜರ್ನಿ ಆಫ್ ಮೊಹಮ್ಮದ್ ಪೈಗಂಬರ್ ಫ್ರಮ್ ಮೆಕ್ಕಾ ಟು ಮದೀನಾ ಇನ್ 622 ಇಸ್ ಕಾಲ್ಡ್ ಹಿಜಿರಾ. ಓಕೆ, ಇದಾದ ನಂತರ ಈ ಸೆಟಲ್ ಡೌನ್ ಫಾರ್ ಸಮ್ ಟೈಮ್ ಇನ್ ಮೆದಿನಾ ಹಿ ಬ್ರಾಟ್ ಮೆನಿ ಸ್ಮಾಲ್ ಟ್ರೈಬ್ಸ್ ಆಫ್ ಅರೇಬಿಯಾ ಟುಗೆದರ್. ಆಸ್ ಎ ರಿಸಲ್ಟ್ ಹಿಸ್ ಸ್ಟ್ರೆಂತ್ ಡಬಲ್ಡ್. ಹಿ ಮೂವ್ ಟು ಮೆಕ್ಕಾ ಅಗೇನ್ ವಿತ್ ಹಿಸ್ ಫಾಲೋವರ್ಸ್. ಆಫ್ಟರ್ ಸಮ್ ಇಯರ್ಸ್ ಹಿ ಬ್ರೀತ್ಡ್ ಹಿಸ್ ಲಾಸ್ಟ್ ಇನ್ 632. ಅಂದರೆ ಏನು ಮೆಕ್ಕಾದಿಂದ ಮದೀನಾಗೆ ಹೋಗ್ತಾರೆ, ಅದನ್ನು ಹಿಜಿರಾ ಅಂತ ಕರಿತೀವಿ. 622 ಆದಮೇಲೆ ಅಲ್ಲಿ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ ಸ್ಮಾಲ್ ಟ್ರೈಬ್ಸ್ ಏನು ಬುಡಕಟ್ಟು ಸಮುದಾಯಗಳನ್ನೆಲ್ಲ ಒಟ್ಟುಗೂಡಿಸಿದ ಮೇಲೆ ಅವರ ಒಂದು ಸ್ಟ್ರೆಂತ್ ಅಂದರೆ ಡಬಲ್ ಆಗ್ತಾ ಹೋಗುತ್ತೆ. ಅದಾದ ನಂತರ ಮತ್ತೆ ವಾಪಸ್ ಬರ್ತಾರೆ ಅವರು, ಮತ್ತೆ ಏನು ಮೆಕ್ಕಾಗೆ ವಾಪಸ್ ಬರ್ತಾರೆ ವಿತ್ ಈಸ್ ಫಾಲೋವರ್ಸ್. ಅವರ ಫಾಲೋವರ್ಸ್ ಜೊತೆ ಮತ್ತೆ ವಾಪಸ್ ಬಂದಾಗ ಸೊ ಅಲ್ಲಿ ಮೆಕ್ಕಾದಲ್ಲಿದ್ದು ಒಂದು ಸಮ್ ಟೈಮ್ ಆದಮೇಲೆ 632 ಅಲ್ಲಿ ಅವರ ಲಾಸ್ಟ್ ಬ್ರೀತ್ ಅಂದರೆ ಅಲ್ಲಿ ಅವರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಲಾಸ್ಟ್ ಬ್ರೀತ್ ಅಂದರೆ ಮರಣವನ್ನು ಹೊಂದುತ್ತಾರೆ. ಎಲ್ಲಿ? ಮೆಕ್ಕಾದಲ್ಲಿ, ನೆನಪಿಲ್ಲಿ. ಓಕೆ, ಮೆಕ್ಕಾದಿಂದ ಮದೀನಾಗೆ ಹೋಗ್ತಾರೆ, ಅದನ್ನು ಹಿಜಿರಾ ಅಂತೀವಿ. 622 ಅಲ್ಲಿ ಸ್ವಲ್ಪ ಟೈಮ್ ಇದ್ದು ಬುಡಕಟ್ಟು ಸಮುದಾಯದವ್ರನ್ನ ಒಟ್ಟುಗೂಡಿಸ್ತಾರೆ. ಮತ್ತೆ ಸ್ವಲ್ಪ ಟೈಮ್ ಆದಮೇಲೆ ಮದೀನಾಗೆ ವಾಪಸ್ ಬಂದು ಏನು ಮಾಡ್ತಾರೆ ಅಂತಂದರೆ ಲಾಸ್ಟ್ ಬ್ರೀತ್ ಅಲ್ಲಿ ಅವರ ಒಂದು ಕೊನೆಯ ಒಂದು ಉಸಿರನ್ನು ಎಲ್ಲಿ ಅಂದರೆ ಮರಣ ಹೊಂದ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಇದಾದಮೇಲೆ ಟೀಚಿಂಗ್ಸ್, ಬೋಧನೆಗಳು ಯಾವುದ್ಯಾವುದಪ್ಪ ಹಂಗಾದರೆ ಇಸ್ಲಾಂ ಧರ್ಮದ ಬೋಧನೆಗಳು ಯಾವುದ್ಯಾವುದಾಗಿದ್ವು ಅನ್ನೋದನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆ, ಇಸ್ಲಾಂ ಮೀನ್ಸ್ ಸಬ್ಮಿಷನ್ ಆಫ್ ಒನ್ ಸೆಲ್ಫ್ ಬಿಫೋರ್ ದ ಗಾಡ್ ಆ್ಯಂಡ್ ಮುಸ್ಲಿಂ ಮೀನ್ಸ್ ದ ಫಾಲೋವರ್ ಆಫ್ ಗಾಡ್. ಓಕೆ, ಇಸ್ಲಾಂ ಅಂತಂದರೆ ಏನಪ್ಪ ಅಂತಂದರೆ ಸಬ್ಮಿಷನ್ ಆಫ್ ಒನ್ ಸೆಲ್ಫ್ ಬಿಫೋರ್ ದ ಗಾಡ್ ಅಂದರೆ ದೇವರಿಗೆ ತನ್ನನ್ನು ತಾನು ಏನು ಸಮರ್ಪಣೆ ಮಾಡ್ಕೊಳ್ಳೋದಂಥದ್ದು, ಸಬ್ಮಿಷನ್ ಮಾಡ್ಕೊಳ್ತಕ್ಕಂಥದ್ದು, ಸಮರ್ಪಣೆ ಮಾಡ್ಕೊಳ್ಳತಕ್ಕಂಥದ್ದನ್ನು ನಾವು ಇಸ್ಲಾಂ ಅಂತ ಕರೆದ್ರೆ. ಸೊ ಅದೇ ರೀತಿ ಮುಸ್ಲಿಂ ಮೀನ್ಸ್ ಅಂತಂದರೆ ಏನಪ್ಪ ಅಂದರೆ ಫಾಲೋವರ್ ಆಫ್ ಗಾಡ್, ದೇವರ ಅನುಯಾಯಿ. ಓಕೆ, ಇಸ್ಲಾಂ ಮತ್ತು ಮುಸ್ಲಿಮ್ನ ಏನೋ ಡಿಫ್ರೆನ್ಸ್ ಗೊತ್ತಿರಬೇಕು ನಿಮಗೆ. ಓಕೆ, ದ ಟೀಚಿಂಗ್ಸ್ ಆಫ್ ಇಸ್ಲಾಂ ಆರ್ ಗಿವನ್ ಬಿಲೋ. ಏನಪ್ಪ ಅಂತಂದರೆ ಟೀಚಿಂಗ್ಸು ಗಾಡ್ ಈಸ್ ಒನ್, ಈಸ್ ಅಲ್ಲಾ, ಎ ಸಿಂಪಲ್ ಪ್ರೇಯರ್ ಈಸ್ ಎನಫ್ ಟು ವಿನ್ ದ ಹಾರ್ಟ್ ಆಫ್ ದ ಗಾಡ್. ದೇವರು ಒಬ್ಬನೇ, ಅವರೇ ಅಲ್ಲ, ಅವರ ಒಂದು ಏನು ಆ ದೇವರ ಹೃದಯವನ್ನು ಗೆಲ್ಲಬೇಕು ಅಂತಂದರೆ ಸಿಂಪಲ್ಲಾಗಿ ಪ್ರೇಯರ್ ಅಷ್ಟೇ ಸಾಕು ಅಂತ ಹೇಳ್ತಾರೆ. ಸಿಂಪಲ್ ಪ್ರೇಯರ್ ಇಸ್ ಎನಫ್ ಟು ವಿನ್ ದ ಹಾರ್ಟ್ ಆಫ್ ದ ಗಾಡ್ ಅಂತ ಹೇಳ್ತಾರೆ. ಓಕೆ, ಒನ್ ಶುಡ್ ಲೀಡ್ ಆ್ಯನ್ ಹಾನೆಸ್ಟ್ ಆ್ಯಂಡ್ ಪ್ರಿನ್ಸಿಪಲ್ಡ್ ಲೈಫ್ ಆ್ಯಂಡ್ ಶುಡ್ ಕೀಪ್ ಅವೇ ಫ್ರಮ್ ದ ಬ್ಯಾಡ್ ಹಾಬಿಟ್ಸ್. ಅಂದರೆ ಏನು ಮಾಡಬೇಕಂತಂದರೆ ಒಬ್ಬ ವ್ಯಕ್ತಿ ಯಾವತ್ತೂ ಕೂಡ ಈ ಕೆಟ್ಟ ಆಚಾರ ವಿಚಾರಗಳಿಂದ ದೂರ ಇರಬೇಕು. ಹಾನೆಸ್ಟ್ ಅಂದರೆ ಪ್ರಾಮಾಣಿಕವಾಗಿದ್ದು
ಪ್ರಿನ್ಸಿಪಲ್ಡ್ ಆಗಿರಬೇಕು, ತತ್ವಗಳನ್ನು ಹೊಂದಿರಬೇಕು ಜೀವನದಲ್ಲಿ ಅಂತ ಹೇಳ್ತಾ ಇದ್ರು. ಓಕೆ, ಶುಡ್ ಕೀಪ್ ಅವೇ ಫ್ರಮ್ ದ ಬ್ಯಾಡ್ ಹ್ಯಾಬಿಟ್ಸ್, ಕೆಟ್ಟ ಏನೋ ಹ್ಯಾಬಿಟ್ಸ್, ಹವ್ಯಾಸಗಳಿಂದ ದೂರ ಇರಬೇಕಂತ ಹೇಳ್ತಾ ಇದ್ದಾರೆ. ಒನ್ ಶುಡ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ವುಮೆನ್ ಆ್ಯಂಡ್ ಕಂಪ್ಯಾಷನ್ ಫಾರ್ ದ ಪೂರ್ ಆ್ಯಂಡ್ ವೀಕ್. ಓಕೆ, ಒನ್ ಶುಡ್ ಹ್ಯಾವ್ ರೆಸ್ಪೆಕ್ಟ್ ಫಾರ್ ವುಮೆನ್. ಸೊ ಹೆಣ್ಣು ಮಕ್ಕಳ ರಿಲೇಟೆಡ್ ಏನಪ್ಪ ಅಂದರೆ ರೆಸ್ಪೆಕ್ಟ್ ಅಂದರೆ ಗೌರವ ಇರಬೇಕು. ಮತ್ತು ಕಂಪ್ಯಾಷನ್ ಫಾರ್ ದ ಪೂರ್ ಆ್ಯಂಡ್ ವೀಕ್, ಯಾರು ಬಡವರು ಮತ್ತು ವೀಕ್ ಆಗಿರ್ತಕ್ಕಂಥ ಪರ್ಸನ್ಸ್ ಯಾರಿದ್ದಾರೆ ಅವ್ರ ಬಗ್ಗೆ ಕರುಣೆ ಇರಬೇಕು. ವುಮೆನ್ ಬಗ್ಗೆ, ಮಹಿಳೆಯರ ಬಗ್ಗೆ ಗೌರವ ಇರಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಸೊ ಲಾಸ್ಟ್ ಒನ್, ದ ಪ್ರಾಕ್ಟೀಸಸ್ ಆಫ್ ಇಸ್ಲಾಂ. ಇವರ ಪ್ರಾಕ್ಟೀಸಸ್ ಏನು, ಆಚರಣೆಗಳು ಏನೇನಿದೆ ಅಂತ ನೋಡ್ತಾ ಹೋಗೋಣ. ಇದು ವೆರಿ ಇಂಪಾರ್ಟೆಂಟ್. ಫಸ್ಟ್ ಒನ್ ಕಲಿಮಾ ಅಂತ ಬರ್ತಾರೆ. ಸೊ ಕಲಿಮಾ ಅಂತಂದರೆ ಏನಪ್ಪ ಅಂತಂದರೆ ಬಿಲೀಫ್ ಇನ್ ಓನ್ಲಿ ಇನ್ ಅಲ್ಲ ಮೊಹಮ್ಮದ್ ಇಸ್ ದ ಪ್ರೊಫೆಟ್. ಕಲಿಮಾ ಅಂತಂದರೆ ಬಿಲೀಫ್ ಇನ್ ಓನ್ಲಿ ಇನ್ ಅಲ್ಲ, ಬಿಲೀಫ್ ಓನ್ಲಿ ಇನ್ ಅಲ್ಲ, ಅಲ್ಲನಲ್ಲಿ ಮಾತ್ರ ನಂಬಿಕೆ, ಮತ್ತು ಮೊಹಮ್ಮದ್ ಪೈಗಂಬರ್ ಅವರು ಅವರ ಪ್ರೊಫೆಟ್, ಮೆಸೆಂಜರ್ ಆಫ್ ಗಾಡ್ ಅಂತ ಹೇಳ್ತಾರೆ. ಇದನ್ನು ನೋಡಿ, ಕಲಿಮಾ ಅನ್ನೋದರಲ್ಲಿ ಎಲ್ಲಿ ಬರುತ್ತೆ, ಎಲ್ಲ ಅಕ್ಷರ ಬರುತ್ತೆ, ಅದನ್ನು ಅಲ್ಲ ಅನ್ನೋದರಲ್ಲಿ ಅಕ್ಷರ ಬರ್ತಲ್ಲ, ಈ ರೀತಿ ನೆನಪಿಟ್ಕೊಳ್ಳಿ. ಕಲಿಮಾ ಅಂದ ತಕ್ಷಣ ಅಲ್ಲ, ಕಲಿಮಾ ಅಂದರೆ ಅಲ್ಲನಲ್ಲಿ ನಂಬಿಕೆ. ಓಕೆ, ಬಿಲೀಫ್ ಓನ್ಲಿ ಇನ್ ಅಲ್ಲ, ಕಲಿಮಾ ಲೀ ಬರುತ್ತೆ, ಅಲ್ಲಿ ಅಲ್ಲ ಅನ್ನೋದನ್ನು ನೆನಪಿಟ್ಕೊಳ್ಳಿ. ಕಲಿಮಾ ಅಂತಂದರೆ ಬಿಲೀಫ್ ಇನ್ ಅಲ್ಲ, ಅಲ್ಲನಲ್ಲಿ ನಂಬಿಕೆ, ಮತ್ತು ಮೊಹಮ್ಮದ್ ಈಸ್ ಪ್ರೊಫೆಟ್ ಅಂತ ಹೇಳ್ತಿದ್ದಾರೆ. ಓಕೆ, ನಮಾಜ್ ಅಂತಂದರೆ ಪ್ರೇಯರ್ ಫಾರ್ ಅಲ್ಲ ಫಾರ್ 5 times ಇನ್ ಅ ಡೇ. ಒಂದು ದಿನದಲ್ಲಿ 5 ಬಾರಿ ಪ್ರೇಯರ್ ಮಾಡ್ತಕ್ಕಂಥದ್ದು ಅಲ್ಲಾರಿಗೆ, ಅದನ್ನು ಏನಂತ ಹೇಳ್ತೀವಿ ಅಂತಂದರೆ ನಮಾಜ್ ಅಂತ ಹೇಳ್ತೀವಿ ನಾವು. ಓಕೆ, ನಮಾಜ್ ಅನ್ನೋದು ಸಾಮಾನ್ಯವಾಗಿ ನೀವು ಕೇಳಿರ್ತೀರ, ಇದು ನೀವು ಸುಲಭವಾಗಿ ನೆನ್ಪಿಟ್ಕೋಬೋದು ಅಂತ ನಾನು ಹೇಳ್ತೀನಿ. ಓಕೆ, ರೋಜ್ ಅಂದರೆ ಫಾಸ್ಟಿಂಗ್ ಇನ್ ದ ಮಂತ್ ಆಫ್ ರಂಜಾನ್. ಸೊ ರೋಜಾ ಅನ್ನೋದಕ್ಕೆ ನೋಡಿ, ಅನ್ನೋದಕ್ಕೆ ಇಲ್ಲಿ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಅಂತಂದರೆ ಆರ್ ರೋಜಾ ಅಂದರೆ ರಂಜಾನ್ ಉಪವಾಸ. ಫಾಸ್ಟಿಂಗ್ ಅಂತಂದರೆ ಏನು, ಫಾಸ್ಟಿಂಗ್ ಅಂದರೆ ಉಪವಾಸ, ನೆನಪಿರಲಿ. ಓಕೆ, ರಂಜಾನ್ ಉಪವಾಸ ಅಂತ ಇಲ್ಲಿ ಹೇಳ್ತಿದೆ. ರೋಜಾ ಮೀನ್ಸ್ ಫಾಸ್ಟಿಂಗ್ ಇನ್ ದ ಮಂತ್ ಆಫ್ ರಂಜಾನ್ ತಿಂಗಳ ಉಪವಾಸ. ಝಕಾತ್ ಅಂತಂದರೆ ಡಿಫಿನೆಟ್ ಸಮ್ ಆಫ್ ದ ಇನ್ಕಮ್ ಶುಡ್ ಬಿ ಡೊನೇಟೆಡ್ ಟು ದ ಪೂರ್. ಝಕಾತ್ ಅಂತಂದರೆ ಏನು, ತಾವು ದುಡಿದ ಹಣದ ಸ್ವಲ್ಪ ಭಾಗವನ್ನು ಏನು ಮಾಡ್ಬೇಕಂತಂದರೆ ಪೂರ್ ಪೀಪಲ್ಗೆ, ಬಡ ವರ್ಗದವರಿಗೆ ದಾನ ಮಾಡಬೇಕು, ಡೊನೇಟ್ ಮಾಡಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ಹಜ್ ಅಂತಂದರೆ ಪಿಲಿಗ್ರಿಮೇಜ್ ಟು ಮೆಕ್ಕಾ ಒನ್ಸ್ ಇನ್ ಅ ಲೈಫ್ ಟೈಮ್. ಸೊ ಆ ಹಜ್ ಯಾತ್ರೆ ಅಂತ ನೀವು ಕೇಳಿರ್ತೀರ, ನ್ಯೂಸಲ್ಲೆಲ್ಲ ಕೇಳಿರ್ತೀರ. ಹಜ್ ಯಾತ್ರೆ ಅಂದರೆ ಜೀವನದಲ್ಲಿ ಅಟ್ಲೀಸ್ಟ್ ಒಂದು ಬಾರಿ ಇಲ್ಲಿಗೆ ಹೋಗಬೇಕು, ಮೆಕ್ಕಾಗೆ ಹೋಗಬೇಕು. ಈ ಒಂದು ಪಿಲಿಗ್ರಿಮೇಜ್ ಏನು ಧಾರ್ಮಿಕ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದನ್ನು ನಾವೇನಂತ ಹೇಳ್ತೀವಿ ಅಂತಂದರೆ ಹಜ್ ಅಂತ ಹೇಳ್ತೀವಿ. ಓಕೆ, ಸೊ ದೀಸ್ 5 ಪ್ರಾಕ್ಟೀಸಸ್ ಆರ್ ನೌನ್ ಆಸ್ ದ ಪಿಲ್ಲರ್ಸ್ ಆಫ್ ಇಸ್ಲಾಂ. ಇಲ್ಲಿ ನಿಮಗೆ ಕೇಳ್ತಾರೆ ವಾಟ್ ಆರ್ ದ ಪಿಲ್ಲರ್ಸ್ ಆಫ್ ಇಸ್ಲಾಂ, ವಾಟ್ ಆರ್ ದ 5 ಪಿಲ್ಲರ್ಸ್ ಆಫ್ ಇಸ್ಲಾಂ ಅಂತ ಕೇಳಿದ್ರೆ ನೀವು ಇದನ್ನು ಬರೀಬೇಕಾಗ್ತದೆ, ಅಥವಾ ಇಂಡಿವಿಜುವಲ್ ಆಗಿ ಒಂದೊಂದನ್ನು ಕೂಡ ಒಂದೊಂದು ಮಾರ್ಕ್ಸಿ ಕೇಳ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ಇದಾದ ನಂತರ ದ ಸಕ್ಸೆಸರ್ ಆಫ್ ಮೊಹಮ್ಮದ್ ಪೈಗಂಬರ್ ಆರ್ ಕಾಲ್ಡ್ ಆಸ್ ಖಲೀಫ್ಸ್. ದೇ ಬಿಕಮ್ ದ ರಿಲಿಜಿಯಸ್ ಆ್ಯಂಡ್ ಪೊಲಿಟಿಕಲ್ ಲೀಡರ್ಸ್ ಆಫ್ ಇಸ್ಲಾಂ ಆಫ್ಟರ್ ಮೊಹಮ್ಮದ್ ಪೈಗಂಬರ್. ಅಬೂ ಬಕರ್ ವಾಸ್ ದ ಫಸ್ಟ್ ಖಲೀಫ್ಸ್. ಸೊ ಅದಾದ ನಂತರ ಏನು ಮಾಡ್ತಾರೆ ಅಂತಂದರೆ ಸಕ್ಸೆಸರ್ ಅಂತಂದರೆ ಅವರ ನಂತರ ಬರ್ತಕ್ಕಂಥವ್ರು. ಸಕ್ಸೆಸರ್ ಅಂತಂದರೆ ಅವರ ನಂತರ, ಮೊಹಮ್ಮದ್ ಪೈಗಂಬರ್ ಅವರ ನಂತರ ಯಾರ್ಯಾರು ಬಂದ್ರಲ್ವಾ ಅವರನ್ನು ನಾವು ಸಕ್ಸೆಸರ್ಗಳನ್ನು ನಾವು ಏನಂತ ಕರಿತೀವಿ ಅಂತಂದರೆ ಖಲೀಫ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಅದರಲ್ಲಿ ಫಸ್ಟ್ ಖಲೀಫ್ಸ್ ಯಾರಪ್ಪ ಅಂತಂದರೆ ಇಮಿಡಿಯೇಟ್ ಆಗಿ ಮೊಹಮ್ಮದ್ ಪೈಗಂಬರ್ ಅವರ ನಂತರ ನೆಕ್ಸ್ಟ್ ಖಲೀಫ್ ಯಾರಾಗಿದ್ದು, ಅವರ ಸಕ್ಸೆಸರ್ ಯಾರಾಗಿದ್ರು ಅಂತಂದರೆ ಅಬೂ ಬಕರ್. ಓಕೆ, ಅವ್ರು ಏನು ಮಾಡ್ತಾರೆ ಅಂತಂದರೆ ರಿಲಿಜಿಯಸ್ ಮತ್ತು ಪೊಲಿಟಿಕಲ್ ಲೀಡರ್ ಆಗಿ ವರ್ಕ್ ಮಾಡ್ತಾರೆ. ಓಕೆ, ಸೊ ಇದಿಷ್ಟು ಕೂಡ ನೆನಪಿರಲಿ. ಸೊ ಸೇಮ್ ಆಸ್ ಲೈಕ್ ಕ್ರಿಶ್ಚಿಯಾನಿಟಿ, ಸೊ ಇಸ್ಲಾಮಲ್ಲೂ ಕೂಡ ಸೆಕ್ಟ್ಸ್ ಆಗುತ್ತೆ, ಅಂದರೆ ಅಲ್ಲೂ ಕೂಡ 2 ಪಂಗಡ ಆಗುತ್ತೆ. ಆ್ಯಸ್ ಇನ್ ಅದರ್ ರಿಲಿಜನ್ಸ್ ದೇರ್ ಆರ್ ಮೆನಿ ಸೆಕ್ಟ್ಸ್ ಇನ್ ಇಸ್ಲಾಂ ಪ್ರಾಮಿನೆಂಟ್ ಅಮಂಗ್ ದೆಮ್ ಆರ್ ಶಿಯಾ ಆ್ಯಂಡ್ ಸುನ್ನಿ ಮುಸ್ಲಿಮ್ಸ್ ಅಂತ ಅಲ್ಲಿ ಬರ್ತಾರೆ. ಓಕೆ, ಇವೆರಡು ಕೂಡ ಅಲ್ಲಿ ಏನಾಗುತ್ತೆ ಅಂತಂದರೆ ಡಿವೈಡ್ ಆಗ್ತಾ ಹೋಗುತ್ತೆ ಮುಂದೆ. ಲೈಕ್ ಕ್ರಿಶ್ಚಿಯಾನಿಟಿ ಯಾವ ರೀತಿ ಡಿವೈಡ್ ಆಯಿತು, ಅಲ್ಲೂ ಕೂಡ ಇಸ್ಲಾಮಲ್ಲಿ ಡಿವೈಡ್ ಆಗ್ತಾ ಹೋಗುತ್ತೆ. ಓಕೆ, 2 ಭಾಗ ಆಗುತ್ತೆ, ಶಿಯಾ ಮತ್ತು ಸುನ್ನಿ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಒಂದು ಏನು ಕೊಟ್ಟಿದ್ದೀನಿ ಅಂದರೆ ಪ್ಲೀಸ್ ನಾಟ್ BCE. ಸೊ ಇಲ್ಲಿ ಏನು ನಾವು ಆಲ್ರೆಡಿ ಹೇಳಿದ್ನಲ್ವಾ 622 ಅಥವಾ 520 ಈ ಥರ ಎಲ್ಲ ಹೇಳ್ಬೇಕಾದ್ರೆ ಇಲ್ಲಿ ಒಂದೇನಪ್ಪ ಅಂದರೆ BCE ರೆಫರ್ಸ್ ಟು ಬಿಫೋರ್ ಕಾಮನ್ ಎರಾ ಅಂತಂದರೆ ಬಿಫೋರ್ ಕಾಮನ್ ಎರಾ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಸೊ ಯಾವುದೇ ಒಂದು ಇಸ್ವಿ ಹೇಳ್ಬೇಕಾದ್ರೆ BCE ಅಂತ ಹೇಳ್ಬಿಟ್ಟು ಹೇಳಿದ್ರೆ ಅಲ್ಲಿ ನಾವು ಏನು ಅದನ್ನು ಬಿಫೋರ್ ಕಾಮನ್ ಎರಾ ಅಂತ ಕನ್ಸಿಡರ್ ಮಾಡಿದ್ರೆ ಎಲ್ಲಿ BCE ಅನ್ನೋದು ಇರೋದಿಲ್ವೋ ಅದನ್ನು ನಾವು ಕಾಮನ್ ಎರಾ ಅಂತ ಹೇಳ್ಬಿಟ್ಟು ಕೂಡ ಹೇಳ್ತೀವಿ. ಅಂದರೆ ಸೊ ಇಲ್ಲೇನು ಹೇಳ್ತಾರೆ ಅಂತಂದರೆ ಜೀಸಸ್ ಕ್ರೈಸ್ಟ್ ಅವರು ಇದ್ದಂಥ ಸಮಯವನ್ನು ತಗೊಂಡ್ರೆ
ಅದರಿಂದ ಹಿಂದೆ ಇದ್ದಂಥ ಲೈಫ್ ಏನಿದೆ ಅದನ್ನು ನಾವು ಬಿಫೋರ್ ಕಾಮನ್ ಏರಾ ಅಥವಾ ಅಂತ ಹೇಳ್ಬಿಟ್ಟು ಕರಿತೀವಿ. ಅದಾದ ನಂತರ ಅವರ ಆದ ನಂತರ ಅಂದರೆ ಜೀಸಸ್ ಕ್ರೈಸ್ಟ್ ಅವರ ನಂತರದ ಸಮಯವನ್ನು ಕಾಮನ್ ಏರಾ ಅಂತ ಹೇಳ್ಬಿಟ್ಟು ನಾವಿಲ್ಲಿ ಕರಿತೀವಿ. ಅದನ್ನು ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇದಿಷ್ಟು ಕೂಡ ಇವತ್ತಿನ ಒಂದು ಚಾಪ್ಟರ್ ಬಗ್ಗೆ ಆಗಿತ್ತು. ಸೊ ಇದಿಷ್ಟು ಐ ಹೋಪ್ ನಿಮಗೆ ಚಾಪ್ಟರ್ ಎಲ್ಲ ಕೂಡ ಕಂಪ್ಲೀಟ್